ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022 ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೆವು. ಹಿಂದಿನ ಕಾರ್ಯಕ್ರಮ 157ನೇ ಕಾರ್ಯಕ್ರಮ. ಈ ಹಿಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯವನ್ನ ಹಾಗೂ ವಚನ ಸಾಹಿತ್ಯ ಮಂದಾರ ವೇದಿಕೆಯನ್ನ ಶ್ರೀಮಂತಗೊಳಿಸಿದಂತ ಎಲ್ಲ ವಿದ್ವಾಂಸರುಗಳಿಗೂ ಎಲ್ಲ ಉಪನ್ಯಾಸಕರುಗಳಿಗೂ ಕೂಡ ಈ ಮೂಲಕ ನಾವು ಧನ್ಯವಾದಗಳನ್ನು ಹಾಗೂ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೇನೆ ಈ ಎಲ್ಲ ಕಾರ್ಯಕ್ರಮಗಳು ಆಗಮಿಸಿದಂತಹ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ನಾವು ಈ ಮೂಲಕ ಕೃತಜ್ಞತೆಗಳನ್ನು ಹಾಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಇಂದಿನ 157ನೇ ಕಾರ್ಯಕ್ರಮವನ್ನ ಹುಬ್ಬಳ್ಳಿಯ ಶ್ರೀಮತಿ ಅನುಪಮ್ ಪಾಟೀಲ್ ಅವರು ನಿರ್ವಹಣೆ ಮಾಡಲಿದ್ದಾರೆ. ಅವರು ಕಾರ್ಯಕ್ರಮವನ್ನ ಮುಂದುವರಿಸಬೇಕಾಗಿ ವಿನಂತಿ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಹಾಗೂ ಶರಣಾರ್ಥಿಗಳು. ಸರಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರ ಸಾರಥ್ಯದ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವತಿಯಿಂದ ಇಂದು 157ನೆಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆ ನಡೆಯುತ್ತಿದೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಉಸುರಿನ ಪರಿಮಳ ಇರಲು ಕುಸುಮದ ಹಂಗೆ ಕೈಯ, ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ತನ್ನ ಮಲ್ಲಿಕಾರ್ಜುನಯ್ಯ. ಮಹಾದೇವೇಕನ ಈ ವಚನದೊಂದಿಗೆ ಬಸವಾದಿ ಶಿವಶರಣರನ್ನ ಸ್ಮರಿಸುತ್ತಾ ಇಂದಿನ ಈ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭಿಸೋಣ. ಇಂದಿನ ಕಾರ್ಯಕ್ರಮದ ವಿವರಗಳನ್ನ ನೋಡೋದಾದ್ರೆ, ಮೊದಲಿಗೆ ಕುಮಾರಿ ಅಕ್ಷರ ಮತ್ತು ಕುಮಾರ್ ಅಕ್ಷಯ್ ಅವರಿಂದ ವಚನ ಪ್ರಾರ್ಥನೆ, ನಂತರ ಸ್ವಾಗತ. ಆಮೇಲೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಶ್ರೀ ಜಿ.ಬಿ. ಪಾಟೀಲ್, ಶರಣತ್ವ ಚಿಂತಕರು ಮತ್ತು ಕಾರ್ಯದರ್ಶಿಗಳು, ಜಾಗತಿಕ ಲಿಂಗಾಯತ ಮಹಾಸಭಾ ಬೆಂಗಳೂರು ಅವರಿಂದ ಲಿಂಗಾಯತ ಚಳವಳಿ ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ. ಕೊನೆಗೆ ಎಂದಿನಂತೆ ವೇದಿಕೆಯ ಸಂಯೋಜಕರಾದಂತಹ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರು ಶರಣ ಸಮರ್ಪಣೆಯನ್ನ ನಡೆಸಿಕೊಡಲಿದ್ದಾರೆ. ಈಗ ವಚನ ಪ್ರಾರ್ಥನೆ ಕುಮಾರಿ ಅಕ್ಷರ ಮತ್ತು ಕುಮಾರ್ ಅಕ್ಷಯ್ ಅವರಿಂದ. ಅಕ್ಷರ ಅವರು ಈಗ 4 ವರ್ಷದ ಪುಟ್ಟ ಮಗು. ಅಕ್ಷಯ್ ಅವರು 2ನೇ ಕ್ಲಾಸ್ ಅನ್ನು ನಂಜನಗೂಡಿನ ಕೋಡನೂರಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುತ್ತಿದ್ದಾರೆ. ಈಗ ವಚನ ಪ್ರಾರ್ಥನೆಯನ್ನ ಅಕ್ಷರ ಅವರು ನಡೆಸಿಕೊಡ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋರಯ್ಯ. ಲೋಕದಂತೆ ಬಾರರು, ಲೋಕದಂತೆ ಹೋಗರು ಇರರು, ಲೋಕದಂತೆ ಹೋಗರು ನೋರಯ್ಯ. ಪುಣ್ಯದಂತೆ ಪಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗರು ನೋರಯ್ಯ. ಪುಣ್ಯದಂತೆ ಪಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗರು ನೋರಯ್ಯ. ಪುರಿಲಿಂಗ ಉಪಮಾತೀತರಾಗಿ ಉಪಮಿಸಬಾರದು, ಉಪಮಾತೀತರಾಗಿ ಉಪಮಿಸಬಾರದು. ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋರಯ್ಯ.
ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಓಂ ಉಪಮಿಸಬಾರದ ಉಪಮಾತೀತರು, ಉಪಮಿಸಬಾರದ ಉಪಮಾತೀತರು, ಕಾಲಕರ್ಮ ರಹಿತರು, ಕಾಲಕರ್ಮ ರಹಿತರು ಕೂಡಲ ಸಂಗಮ ದೇವ ನಿಮ್ಮ ಶರಣರು. ಉಪಮಿಸಬಾರದ ಉಪಮಾತೀತರು, ಕಾಲಕರ್ಮ ರಹಿತರು, ಕಾಲಕರ್ಮ ರಹಿತರು, ಭವವಿರಹಿತರು ಕೂಡಲ ಸಂಗಮ ದೇವ ನಿಮ್ಮ ಶರಣರು. ಉಪಮಿಸಬಾರದ ಉಪಮಾತೀತರು, ಉಪಮಿಸಬಾರದ ಉಪಮಾತೀತರು. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣಾರ್ಥಿಗಳ ಪುಟ್ಟ. ಯಾರು ಕಲಿಸ್ಕೊಡ್ತಾರೆ ಇವನ್ನೆಲ್ಲ ನಿಮಗೆ ವಚನಗಳನ್ನ? ಭಾರತಿ ಅವ್ವ. ಯಾರು? ಅಮ್ಮ? ಭಾರತಿ ಅವ್ವ. ಓಕೆ ಅವ್ವ 6 ಗಂಟೆ ಕ್ಲಾಸ್ ಅಲ್ಲಿ ಭಾರತಿ ಅವ್ವ ಹೇಳ್ಕೊಡ್ತಾರೆ. ಓಕೆ. ತಮ್ಮ ಮುದ್ದು ಬಾಲ ಭಾಷೆಯಿಂದ ವಚನವನ್ನ ಹಾಡಿದಂತಹ ಅಕ್ಷರ ಮತ್ತು ಅಕ್ಷಯ್ ಅವರಿಗೆ ಬಸವಾದಿ ಶಿವಶರಣರ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಹಾರೈಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಈಗ ಸ್ವಾಗತ ಕಾರ್ಯಕ್ರಮ. ಮುದ್ದಾಗಿ ವಚನವನ್ನ ಹಾಡಿದಂತಹ ಕುಮಾರಿ ಅಕ್ಷರ ಮತ್ತು ಅಕ್ಷಯ್ ಕೊಳನೂರು ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ಆತ್ಮೀಯವಾದ ಪ್ರೀತಿಯ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಉಪನ್ಯಾಸ ನೀಡಲು ಆಗಮಿಸಿದ ಶರಣ GB ಪಾಟೀಲ್ ಅಣ್ಣ ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ಆಧಾರದ ಸ್ವಾಗತವನ್ನ ಕೋರುತ್ತೇನೆ. ಶರಣ ಸಮರ್ಪಣೆಯನ್ನ ನಡೆಸಿಕೊಡುತ್ತಿರುವಂತಹ ಈ ಉಪನ್ಯಾಸ ಮಾಲಿಕೆಯ ಸಂಯೋಜಕರಾದ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಗೆ ಮತ್ತು ಸಹ ಸಂಯೋಜಕರಾದಂತಹ ಡಾಕ್ಟರ್ ಸರ್ವಮಂಗಲ ಸಕ್ರಿ ಮತ್ತು ಡಾಕ್ಟರ್ ಪುಷ್ಪಾವತಿ ಶಿಲೋಮಠ ಅವರಿಗೂ ಕೂಡ ನಮ್ಮ ವೇದಿಕೆಯ ಪರವಾಗಿ ಆತ್ಮೀಯ ಆಧಾರದ ಸ್ವಾಗತ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ಮತ್ತು ಶರಣ ಸಹೋದರ ಸಹೋದರಿಯರಿಗೆ ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆಯಿಂದ ಆಧಾರದ ಸ್ವಾಗತವನ್ನು ಕೋರುತ್ತೇನೆ. ಈಗ ಉಪನ್ಯಾಸದ ಸಮಯ. ಲಿಂಗಾಯತ ಧರ್ಮ 12ನೇ ಶತಮಾನದಲ್ಲಿ ಬಸವಣ್ಣನವರು ಮತ್ತು ಇತರ ಶರಣರ ನೇತೃತ್ವದಲ್ಲಿ ಸ್ಥಾಪಿತವಾದಂತಹ ವೈಚಾರಿಕ ಮತ್ತು ವೈದಿಕೇತರ ಸ್ವತಂತ್ರ ಧರ್ಮ. ಇಷ್ಟಲಿಂಗ ಪೂಜೆಯನ್ನ ಆಧರಿಸಿದ ಲಿಂಗಾಯತ ಧರ್ಮ ತನ್ನದೇ ಆದ ತತ್ವಗಳು, ಆಚರಣೆಗಳು ಮತ್ತು ಸಾಧನೆಗೆ ಪೂರಕವಾದಂತಹ ಷಟ್ಸ್ಥಳಗಳು, ಪಂಚಾಚಾರಗಳು, ಅಷ್ಟಾವರಣಗಳನ್ನ ಹೊಂದಿದೆ. 12ನೇ ಶತಮಾನದ ಈ ಧರ್ಮ ಭಕ್ತಿ ಚಳುವಳಿಯಲ್ಲ, ಸಾಮಾಜಿಕ ಮತ್ತು ಧಾರ್ಮಿಕವಾದ ಒಂದು ಕ್ರಾಂತಿ ಇದು. ಇಂದು ಇದೇ ವಿಷಯವಾಗಿ ಅಂದರೆ ಲಿಂಗಾಯತ ಚಳುವಳಿ ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಲು ಶರಣರಾದ ಶ್ರೀ GB ಪಾಟೀಲ್ ಅವರು ಆಗಮಿಸಿದ್ದಾರೆ. ಅವರ ಉಪನ್ಯಾಸಕ್ಕೂ ಮೊದಲು ಅವರ ಒಂದು ಪುಟ್ಟ ಪರಿಚಯವನ್ನ ನೋಡೋಣ. ಶರಣ GB ಪಾಟೀಲ್ ಅವರು ಒಬ್ಬ ಪ್ರಮುಖ ಲಿಂಗಾಯತ ನಾಯಕರು ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿಗಳು. ಲಿಂಗಾಯತ ಧರ್ಮ ಹಿಂದೂ ಧರ್ಮದಿಂದ ಪ್ರತ್ಯೇಕ ಮತ್ತು ಭಿನ್ನವಾದ ಧರ್ಮವೆಂದು ಗುರುತಿಸುವ ಆಂದೋಲನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಪ್ರತ್ಯೇಕ ಧಾರ್ಮಿಕ ಸ್ಥಾನಮಾನಕ್ಕಾಗಿ ವಕಾಲತ್ತು, ಭಾರತೀಯ ಜನಗಣತಿಯಲ್ಲಿ ಮತ್ತು ಕೇಂದ್ರ ಸರ್ಕಾರದಿಂದ ಲಿಂಗಾಯತ ಸಮುದಾಯವನ್ನ ಪ್ರತ್ಯೇಕ ಧರ್ಮ ಎಂದು ಗುರುತಿಸಬೇಕು ಎಂಬ ಹೋರಾಟದಲ್ಲಿ GB ಪಾಟೀಲ್ ಅವರು ಮುಂಚೂಣಿಯಲ್ಲಿರುವ ವ್ಯಕ್ತಿ. ಬಸವಣ್ಣನವರ ತತ್ವಗಳ ಅಡಿಯಲ್ಲಿ ಲಿಂಗಾಯತರನ್ನ ಒಂದುಗೂಡಿಸಲು ಪ್ರಯತ್ನಿಸುತ್ತಿರುವ ಮತ್ತು ಸಮುದಾಯದ ವಿಶಿಷ್ಟ ಗುರುತನ್ನು ಪ್ರತಿಪಾದಿಸುವ ಸಂಘಟನೆಯಾದ ಜಾಗತಿಕ ಲಿಂಗಾಯತ ಮಹಾಸಭೆಯ ಮೂಲಕ ಪ್ರತಿಪಾದಿಸುತ್ತಾರೆ. ರಾಜಕೀಯ ನಿರ್ಧಾರಗಳು, ಪಕ್ಷದ ಕ್ರಮಗಳು ಕರ್ನಾಟಕದಲ್ಲಿ ಲಿಂಗಾಯತ ಮತ ಬ್ಯಾಂಕ್ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದರ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಜನರಿಗೆ ತಮ್ಮ ಹರಿತವಾದ ಲೇಖನಗಳ ಮೂಲಕ
ತಿಳಿಸುತ್ತಿದ್ದಾರೆ. ಜಿ.ಬಿ. ಪಟೇಲರು 2017 ಮತ್ತು 18ರಲ್ಲಿ ಲಿಂಗಾಯತ ಚಳವಳಿ ಎಂಬ ಪುಸ್ತಕಗಳನ್ನ ಬರೆದಿದ್ದಾರೆ. ಲಿಂಗಾಯತ ಇತಿಹಾಸ, ತತ್ವಶಾಸ್ತ್ರಗಳ ಬಗ್ಗೆ ಜನರಿಗೆ ತಿಳಿಸಿಕೊಡಲು ಅನೇಕ ಜಾಗೃತಿ ಅಭಿಯಾನಗಳಲ್ಲಿ ಭಾಗವಹಿಸಿ ಉಪನ್ಯಾಸವನ್ನ ನೀಡುತ್ತಿದ್ದಾರೆ. ಇಂಥ ಲಿಂಗಾಯತ ಚಳವಳಿಯ ಮುಖಂಡರು ಮತ್ತು ಮಾರ್ಗದರ್ಶಕರಾದ ಶರಣ ಜಿ.ಬಿ. ಪಾಟೀಲ್ ಅಣ್ಣನವರನ್ನ ಉಪನ್ಯಾಸ ನೀಡಲು ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಶರಣಾರ್ಥಿ ಅಮ್ಮ. ಶರಣಾರ್ಥಿ. ನಾನ್ ಮಾತಾಡಿದ್ ಕೇಳಿಸ್ತಾ ಇದ್ದೀರಿ? ಶರಣಾರ್ಥಿಗಳ ಕೇಳಿಸ್ತಾ ಇದೆ ಸರ್. ಈಗ ನಾನ್ ಮಾತಾಡ್ಬಹುದಾ ಅಥವಾ ಮತ್ತೆ ಯಾರಾದ್ರೂ ಮಾತಾಡ್ತಾರೆ ಮೇಡಮ್? ಇಲ್ಲ, ನಿಮ್ದೇ ಇದೆ ಈಗ ಉಪನ್ಯಾಸ. ಹೌದಾ? ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಂತ ವಿಜಯಕುಮಾರ್ ಕಮ್ಮಾರ್ ಸರ್ ಅವರಿಗೆ, ಹಾಗೂ ಸ್ವಾಗತ ಕೋರಿದ ಸಹೋದರಿ ಅನುಪಮಾ ಪಾಟೀಲ್ ಅವರಿಗೆ, ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳಾದ ಸರ್ವಮಂಗಲ ಸಕ್ರಿ ಅಮ್ಮನವರಿಗೆ, ಮತ್ತು ಇದೀಗ ತಮ್ಮ ಒಂದು ಪುಟ್ಟ ನುಡಿಗಳಿಂದ ಸ್ವಾಗತ ಗೀತೆಯನ್ನು ಹಾಡಿದ ಅಕ್ಷತಾ ಮತ್ತು ಅಕ್ಷರರವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಪ್ರಾರಂಭಿಸುತ್ತಿದ್ದೇನೆ. ಇದೊಂದು ಬಹಳ ಕ್ಲಿಷ್ಟಕರವಾದ ಒಂದು ಸಮಸ್ಯೆ. ನಾನು ಟೆಕ್ ಸರ್ವಿ ಅಲ್ಲ. ಏನಪ್ಪಾ ಅಂದ್ರೆ ನಾವು ಕಾಲೇಜ್ಗೆ ಹೋಗುವ ಕಾಲದಲ್ಲಿ ಅಥವಾ ನಾವು ಓದುವ ಕಾಲದಲ್ಲಿ ಕಂಪ್ಯೂಟರ್ಗಳೇ ಇರಲಿಲ್ಲ. ನಾನು ಯಾವಾಗ ಬಾಂಬೆಗಳಲ್ಲಿ ನಾನು ಕೆಲಸ ಶುರು ಮಾಡಿದ್ನಂತ ಮೊಟ್ಟ ಮೊದಲನೇದಾಗಿ ನಾನು ಕಂಪ್ಯೂಟರ್ ನೋಡಿದ್ದು. ಹೀಗಾಗಿ ಕಂಪ್ಯೂಟರ್ ನನ್ನ ಮೊಮ್ಮಕ್ಕಳಿಗೆ ಬರುವಷ್ಟು ಕಂಪ್ಯೂಟರ್ ಕೂಡ ನನಗೆ ಬರೋದಿಲ್ಲ. ಈಗ ನನಗೆ ಯಾಕೆ ಕ್ಲಿಷ್ಟಕರ ಅನಿಸ್ತಾ ಇದೆ ಅಂದ್ರೆ, ಸಾಮಾನ್ಯವಾಗಿ ನಾನು ಅನೇಕ ಸಭೆ ಸಮಾರಂಭಗಳಿಗೆ ಹೋದಾಗ ನನ್ನ ಎದುರುಗಡೆ ಶ್ರೋತೃಗಳಿರ್ತಾರೆ ಅಥವಾ ಕೇಳುಗರಿರ್ತಾರೆ. ನನ್ನ ಭಾಷಣ, ನನ್ನ ಮಾತುಗಳು ಅವರಿಗೆ ರುಚಿಸ್ತಾವೆ ರುಚಿಸುವುದಿಲ್ಲ ಅನ್ನೋದನ್ನು ನಾನು ಅವರ ಮುಖಚರ್ಯೆಯಿಂದ ಗಮನಿಸಿ ನನ್ನ ಮಾತುಗಳನ್ನು ಬದಲಿಸೋದಾಗ್ಲಿ ಅಥವಾ ಅವರಿಗೆ ರುಚಿಸ್ತಾ ಇದೆ ಅಂತ ಅನಿಸಿದಾಗ ನಾನು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀನಿ. ಆದರೆ ಇವತ್ತು 100 ಕಿಲೋಮೀಟರ್ ದೂರದಲ್ಲಿ, 100 ಮೈಲಿಗಳ ದೂರದಲ್ಲಿ ಇರುವ ತಮ್ಮನ್ನು ಉದ್ದೇಶಿಸಿ ಮಾತನಾಡುವಾಗ ತಮ್ಮ ಪ್ರತಿಕ್ರಿಯೆ ನನಗೆ ಸಿಗೋದೇ ಇಲ್ಲ. ತಮ್ಮ ಮುಖಚರ್ಯೆ ಅಥವಾ ಹಾವಭಾವ ಅಥವಾ ತಾವು ಬೇಸರ ಪಟ್ಟುಕೊಂಡದ್ದು ಅಥವಾ ಸಂತೋಷ ಪಡ್ತಿರೋದು ಯಾವುದೂ ನನಗೆ ಕಾಣುವುದಿಲ್ಲ. ಹೀಗಾಗಿ ನಾನು ಯಾವ ರೀತಿಯಾಗಿ ಮಾತಾಡ್ತಾ ಇದ್ದೀನಿ, ನಾನು ಒಂದು ನಿರ್ಜೀವವಾದ ಈ ಮೊಬೈಲ್ ಎದುರುಗಡೆ ಕೂತ್ ಮಾತಾಡ್ತಾ ಇದ್ದೀನಿ. ಅದಕ್ಕೆ ನಾನು ಏನ್ ಮಾತಾಡ್ತೀನಿ ಅದನ್ನ ಮಾತ್ರ ತಮಗೆ ತಲುಪಿಸ್ತಾ ಇರುತ್ತೆ. ನಿಮ್ಮಿಂದ ನನಗೆ ಯಾವುದೂ ಪ್ರತಿಕ್ರಿಯೆ ಬರೋದಿಲ್ಲ. ಹೀಗಾಗಿ ನಾನು ಸರಿ ಮಾತಾಡ್ತಾ ಇದ್ದೀನೋ ತಪ್ಪು ಮಾತಾಡ್ತಾ ಇದ್ದೀನೋ ಅದು ಯಾವುದೂ ಗೊತ್ತಾಗುದಿಲ್ಲ. ಇಂತಹದೇ ಒಂದು ಸನ್ನಿವೇಶವನ್ನು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಒಬ್ರು ಪತ್ರಿಕಾಕರ್ತರು ಕೇಳ್ತಾರೆ. ಏನಂತಾರೆ, ಸರ್ ತಮಗೆ ನಾಟಕದಲ್ಲಿ ಅಭಿನಯಿಸಲಿಕ್ಕೆ ಬಹಳ ಇಷ್ಟನೋ ಅಥವಾ ಸಿನಿಮಾದಲ್ಲಿ ಅಭಿನಯಿಸಲಿಕ್ಕೆ ಬಹಳ ಇಷ್ಟನೋ ಅಂತ ರಾಜ್ಕುಮಾರ್ ಅವರಿಗೆ ಒಬ್ಬ ವರದಿಗಾರ ಕೇಳಿದಾಗ, ಅಂತ ಒಬ್ಬ ಪ್ರಸಿದ್ಧ ನಟ ಸಾರ್ವಭೌಮ ಅನಿಸ್ಕೊಂಡವಂತ ಒಬ್ಬ ಕನ್ನಡದ ಒಬ್ಬ ಮೇರು ನಟ ಏನ್ ಹೇಳ್ತಾರೆ, ತಾವು ಬಾಲ್ಯದಲ್ಲಿ ನಟಿಸಿರುವಂತ ನಾಟಕಗಳೇ ತಮಗೆ ಅತ್ಯಂತ ಪ್ರಿಯವಾದ ನಟನಾ ಕ್ಷೇತ್ರ ಅಂತ ಹೇಳ್ತಾರೆ. ಅಂತ 100 ಸಿನಿಮಾಗಳನ್ನ ಮಾಡಿ ಅತ್ಯಂತ ಶ್ರೇಷ್ಠ ದರ್ಜೆಯ ನಾಯಕನಾಗಿದ್ರು ಕೂಡ ಅವರು ಮೊಟ್ಟ ಮೊದಲನೇದಾಗಿ ಆರಿಸಿಕೊಳ್ಳುವುದು ನಾಟಕ. ಯಾಕೆ ಅಂತ ಕೇಳ್ತಾರೆ ಪತ್ರಿಕಾಕರ್ತರು. ಆವಾಗ ಒಂದ್ ಮಾತು ಹೇಳ್ತಾರೆ, ನಾನು ನಟನೆ ಮಾಡುವಾಗ ನನ್ನ ಎದುರುಗಡೆ ಇರುವಂತ ಶ್ರೋತೃಗಳು ಅವರು ಮುಖಚರ್ಯವನ್ನು ನೋಡಿ ನನಗೆ ಉತ್ಸಾಹ ಅಥವಾ ಇನ್ನೂ ಹೆಚ್ಚಿಗೆ ನಟಿಸಬೇಕು, ಇನ್ನೂ ಅವರಿಗೆ ನನ್ನ ನಟನೆ ತಲುಪಿಲ್ಲ ಅನ್ನುವಂತ ಭಾವನೆ ನನಗೆ ಸಿಗ್ತದೆ. ಆದರೆ ನಾನು ಸಿನಿಮಾದಲ್ಲಿ ನಟಿಸುವಾಗ, ಕ್ಯಾಮರಾದ ಎದುರುಗಡೆ ನಿಂತಿರುವಾಗ ನನಗೆ ಯಾವ ಭಾವನೆಗಳು ಕಾಣುವುದಿಲ್ಲ. ಹೀಗಾಗಿ ನನಗೆ ನಾಟಕನೇ ಹೆಚ್ಚು ಒಳ್ಳೇದನ್ಸುತ್ತೆ, ನನಗೆ ನಾಟಕನೇ ಹೆಚ್ಚು ತೃಪ್ತಿ ಕೊಡುತ್ತೆ ಅಂತ ಒಂದು ಮಾತು ಹೇಳಿದ್ರು. ಅದೇ ರೀತಿಯಾಗಿ ನನಗೂ ಕೂಡ ಡೈರೆಕ್ಟ್ ಆಗಿ ತಮ್ಮ ಎದುರುಗಡೆ ಕೂತ್ಕೊಂಡು ಮಾತಾಡೋದಕ್ಕಿಂತ ಇಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನಾನು ಕೂತ್ಕೊಂಡು, ಯಾವುದೋ ತಮ್ಮ ಮನೆಯಲ್ಲಿ ತಾವು ಕೂತ್ಕೊಂಡು ಕೇಳ್ತಾ ಇರೋದು ನಿಜವಾಗ್ಲೂ ನನಗೆ ಒಂಥರ ಮುಜುಗರ ತರ್ತಾ ಇದೆ. ಆದ್ರೂ ಕೂಡ ಕಮ್ಮಾರ್ ಸರ್ ನನಗೆ ಹೇಳಿದ್ರು, ನೀವು ಬರಲೇಬೇಕು, ನೀವು ಮಾತಾಡಲೇಬೇಕು ಅಂದ್ರು. ನಾನು ಹೇಳಿದೆ, ಸರ್ ನಾನೇನು ದೊಡ್ಡ ವಿದ್ವಾಂಸನೂ ಅಲ್ಲ, ಈಗಾಗಲೇ ತಾವು 156 ಜನರನ್ನು ಕರೆದಿದ್ದೀರಿ, 157ನೇದವ ನಾನು. ನನಗೆ ಇತ್ತೀಚೆಗೆ ಸ್ವಲ್ಪ ಬರೆಯಕ್ ಕಲ್ತಿದ್ದೀನಿ, ನನಗೆ ಮಾತಾಡಕ್ಕೂ ಬರೋದಿಲ್ಲ, ನನ್ನ ಯಾಕೆ ಕರಿತೀರಿ ಎಂದೆ. ಆದ್ರೂ ಕೂಡ ಪ್ರೀತಿಯಿಂದ ನೀವು ಬರಲೇಬೇಕು ಸರ್ ಅಂದಾಗ ನಾನು ತಮ್ಮ ಎದುರುಗಡೆ ಕೂಳ್ತಿದ್ದೀನಿ. ನಂದೇನಾದ್ರೂ ಯಾಕಂದ್ರೆ ಇದು ರೆಕಾರ್ಡಿಂಗ್ ಆಗ್ತಾ ಇದೆ, ಬಹಳ ಕೇರ್ಫುಲ್ ಆಗಿ ಮಾತಾಡ್ಬೇಕಾಗತ್ತೆ. ಏನಾದ್ರೂ
ತಪ್ಪುಗಳಿದ್ರೆ ಮೊದಲೇ ಕ್ಷಮೆ ಕೇಳಿಬಿಡ್ತೀನಿ ನಾನು. ಈಗ ಈಗ ನಾನು ಲಿಂಗಾಯತ ಚಳವಳಿ ವಿಷಯಕ್ಕೆ ಬರ್ತೀನಿ. ನನಗೆ ಎಷ್ಟು ಸಮಯ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಯಾಕಂದ್ರೆ ಯಾವುದು ಮುಖ್ಯವಾಗಿದ್ದೇನೆ ಹೇಳಬೇಕಾಗಿದ್ದೇನೆ ಬಿಟ್ಟು ಅಮುಖ್ಯವಾಗಿದ್ದೇನೆ ನಾನು ಇಲ್ಲಿ ಮಾತಾಡುವಂತ ಅವಕಾಶನೂ ಇದ್ದೇ ಇರುತ್ತೆ. ಯಾಕಂದ್ರೆ ನನಗೆ ಇಷ್ಟೇ ಸಮಯದಲ್ಲಿ ಇಷ್ಟನ್ನ ಮುಗಿಸ್ಬೇಕು ಅನ್ನುವಂತ ಒಂದು ನಾನು ರಿಹರ್ಸನಲ್ಲೂ ಕೂಡ ಮಾಡಿಲ್ಲ. ಈಗ ನಾನು ಮೇ 3 ನನ್ನ ಲಿಂಗಾಯತ ಚಳವಳಿ 2017 ಹಾಗೂ 18 ಪುಸ್ತಕ ಬಿಡುಗಡೆ ಆಯ್ತು. ಅವಾಗ ವೇದಿಕೆ ಮೇಲೆ ನನ್ನ ಇನ್ನೊಬ್ಬ ಸ್ನೇಹಿತರು ಹೇಳಿದ್ರು, ಲಿಂಗಾಯತ ಚಳವಳಿ 17-18ರಲ್ಲಿ ಆಗಿಲ್ಲ, ಅದಕ್ಕಿಂತ 100 ವರ್ಷಗಳ ಪೂರ್ವದಲ್ಲಿ ಆಗಿತ್ತು ಅಂತ ಹೇಳಿದ್ರು. ಅವ್ರು ಹೇಳಿದ್ದು ಸ್ವಲ್ಪ ಸತ್ಯವಾದ್ರೂ ಕೂಡ ಇನ್ನು ಬಹಳ ಮುಖ್ಯವಾದ ಸತ್ಯ ಅದು ಆಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ, ಇದು ಚಳವಳಿ, ಈ ಧರ್ಮ ಹುಟ್ಟಿದ್ದೇ ಚಳವಳಿಯಿಂದ, ಚಳವಳಿಗಾರರಿಂದ. ಈ ಧರ್ಮ ಕಟ್ಟಿದವ್ರು ಯಾರು? ಈ ಧರ್ಮ ಶಾಂತಿ ಕಾಲದಲ್ಲಿ ಹುಟ್ಟಲಿಲ್ಲ. ಈ ಧರ್ಮ ಕಟ್ಟಬೇಕಾದ್ರೆ ಚಳವಳಿ ಮೂಲಕನೇ ಕಟ್ಟಿದ್ರು. ಈ ಧರ್ಮ ಅಸ್ತಿತ್ವಕ್ಕೆ ಬಂದಿದ್ದು ಚಳವಳಿಯಿಂದನೇ ಅಸ್ತಿತ್ವಕ್ಕೆ ಬಂತು. ಹೀಗಾಗಿ ಏನಾಗುತ್ತೆ ಅಂದ್ರೆ, ಈ ಧರ್ಮ ಕಟ್ಟಿದವ್ರು ಯಾರು? ಬಹಳ ಬಹಳ ಕುತೂಹಲಕಾರಿ ಸಂಗತಿ ಆಗುತ್ತೆ. ಒಂದು ವಿಷಯ, ಪಗು ಹೊಳಕಟ್ಟಿ ಅವರು ಬರೀತಾರೆ ತಮ್ಮ ಪುಸ್ತಕದಲ್ಲಿ, ಬಸವಣ್ಣನೊಬ್ರು ಜನಪ್ರಿಯ ವ್ಯಕ್ತಿ ಆಗಿರ್ಲಿಲ್ಲ ಅಂತ ಬರೀತಾರೆ. ನೋಡಿ, ಬಸವಣ್ಣ ಇವತ್ತಿಗೆ 900 ವರ್ಷಗಳ ತರುವಾಯ ಕೂಡ ಇನ್ನೂ 10,000 ವರ್ಷಗಳ ಬದುಕ್ತಾ ಇರುವಂತ ಬಸವಣ್ಣನು ಕೂಡ ಅಂದಿನ ದಿನಗಳಲ್ಲಿ ಜನಪ್ರಿಯ ವ್ಯಕ್ತಿ ಆಗಿರ್ಲಿಲ್ಲ ಅಂತ ಪಗು ಹೊಳಕಟ್ಟಿ ಅವರು ಬರೀತಾರೆ. ಯಾಕಂದ್ರೆ ಅವ್ರ ಜೋಡಿ ಇದ್ದವರು ಬಹಳ ಕಡಿಮೆ ಜನ. ಅವ್ರು ಬರೀತಾರೆ, ಒಬ್ಬ ಹರಿಜನ, ಅವ್ರು ಬರೀತಾರೆ ಹೊಲೆಯ ಅಂತಾನೆ ಬರೀತಾರೆ. ಒಬ್ಬ ಹೊಲೆಯ, ಒಬ್ಬ ಮಾದಿಗ, ಒಬ್ಬ ಸೂಳೆ, ಒಬ್ಬಳು ಕಸಗೂಡಿಸುವವಳು, ಒಬ್ಬ ಚಮ್ಮಾರ, ಒಬ್ಬ ರೈತ, ಒಬ್ಬ ಕುಂಬಾರ, ಒಬ್ಬ ನಾಯಿಂದ, ಇಂಥವರೇ ಕೆಲವು ಜನ ಅವ್ರ ಜೊತೆ ಇದ್ರು. ಅವನು ತುಂಬಾ ಜನಪ್ರಿಯ ವ್ಯಕ್ತಿ ಆಗಿರ್ಲಿಲ್ಲ ಅಂತ ಬರೀತಾರೆ. ಯಾಕಂದ್ರೆ ಅವರಿಗೆ ವಿರೋಧವಾಗಿ ಇಡೀ ದೇಶವೇ ಇತ್ತು. ಅವರ ರಾಜ್ಯವೇ ಅವ್ರ ವಿರುದ್ಧವಾಗಿತ್ತು. ರಾಜ ವಿರುದ್ಧವಾಗಿದ್ದ, ರಾಜಗಿನ ಒಡ್ಡೋಗಳ ವಿರುದ್ಧ ಇತ್ತು, ಮಂತ್ರಿಮಂಡಲ ವಿರುದ್ಧ ಇತ್ತು, ಅಲ್ಲಿ ಜನಸಾಮಾನ್ಯರ ವಿರುದ್ಧ ಇತ್ತು. ಯಾಕಂದ್ರೆ ಎಲ್ಲರೂ ಯಥಾಸ್ಥಿತಿವಾದಿಗಳು. ಯಾರಿಗೂ ಹೊಸದು ಯಾವ್ದು ಬರ್ತದಲ್ಲ, ಯಾರಿಗೂ ಬೇಗನೆ ಬೇಡಾಗಿ ಬಿಡ್ತದೆ. ಹೊಸದು ಯಾರಿಗೂ ಎಕ್ಸೆಪ್ಟ್ ಆಗುದಿಲ್ಲ ಅದು. ಇದನ್ನ ನೀವು ನಮ್ಮ ಸೈಂಟಿಸ್ಟ್ಗಳಿಗೂ ಕೂಡ ಹೋಲಿಸಿ ನೋಡಬಹುದು. ಗೆಲಿಲಿಯೋನು ಹಾಳು ಮಾಡಿದ್ರು. ಅನೇಕ ಸಾಹಿತಿಗಳನ್ನ, ಅನೇಕ ಸೈಂಟಿಸ್ಟ್ಗಳನ್ನ ಎಲ್ಲಿವರೆಗೆ ಅಂದ್ರೆ ಅವ್ರನ್ನ ಕೊಲ್ಲುವರೆಗೂ ಕೂಡ ಹೋಯ್ತು. ಈವನ್ ಕ್ರಿಶ್ಚಿಯನ್ ಧರ್ಮದಲ್ಲಿ ಕೂಡ ಸೈಂಟಿಸ್ಟ್ಗಳನ್ನ ಕೊಂದ್ರು. ಅಂತ ಸ್ಥಿತಿಯಲ್ಲಿ ಬಸವಣ್ಣನವರು ಕೂಡ ಈ ನಮ್ಮ ವೈಜ್ಞಾನಿಕ ಧರ್ಮ ಸ್ಥಾಪನೆ ಮಾಡಬೇಕಾದ್ರೆ ಕೂಡ ನಮ್ಮ ಶರಣರು ಎಷ್ಟೊಂದು ಹತ್ಯೆಗೀಡಾಗಿದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ಅದನ್ನ ನಾನು ಹೇಳಿ ತಮಗೆಲ್ಲರಿಗೂ ಈ ವಿಷಯ ತಿಳಿದಿರೋದ್ರಿಂದ ಮತ್ತೆ ಅದನ್ನ ಹೇಳಿ ನಾನು ತಮ್ಮ ಸಮಯ ಹಾಳು ಮಾಡ್ಲಾರೆ. ಈಗ ಚಳವಳಿ ಅಂದ್ರೆ ಏನು? ಇದು ದಿನನಿತ್ಯ ನಡೀತಾ ಇರೋ ಚಳವಳಿ. ಈಗ ಈ ಚಳವಳಿ, ನಾನು ಹೇಳಿದ್ನಲ್ಲ ಈಗಾಗಲೇ, ಈ ನಮ್ಮ ಧರ್ಮ ಹುಟ್ಟಿದ್ದೇ ಚಳವಳಿಯಿಂದ ಅಂತ. ಈ ಚಳವಳಿ ಏನಾಯ್ತು ಅಂದ್ರೆ, ನಾನು ಸ್ವಲ್ಪ ಹಿಂದಕ್ಕೆ ತಗೊಂಡು ಹೋಗ್ತೀನಿ. 12ನೇ ಶತಮಾನದಲ್ಲಿ ಈ ಚಳವಳಿ ಆಯ್ತು. 13 ಹಾಗೂ 14 ಶತಮಾನದಲ್ಲಿ ಇದು ಡಾರ್ಕ್ ಡೇಸ್ ಅಂತ ಹೇಳ್ತೀವಿ ನಾವು. 13 ಹಾಗೂ 14 ಶತಮಾನದಲ್ಲಿ ಸಂಪೂರ್ಣವಾಗಿ ಈ ಚಳವಳಿ ಹಾಗೂ ಈ ಚಳವಳಿ ಪ್ರಸಾರಣ ನಿಂತೇ ಹೋಯಿತು. ಕಾರಣ ಏನಪ್ಪಾ ಅಂದ್ರೆ, ಆಗಿನ ಕಾಲದಲ್ಲಿ ನಮ್ಮ ಮೇಲೆ ದಂಡೆತ್ತಿ ಬಂದಿರುವಂತ ಪರಕೀಯರಾದ ಮುಸ್ಲಿಂ ದಾಳಿ. ಆ ಮುಸ್ಲಿಂ ದಾಳಿ ಯಾವಾಗ ರಾಜ್ಯ ಒಂದು ಸ್ಥಿತ್ಯಂತರದಲ್ಲಿ ಇರೋದಿಲ್ಲ, ಅವಾಗ ಏನಾಗ್ಬಿಡ್ತದೆ, ಇಡೀ ಧರ್ಮ ಎಲ್ಲಿಯೂ ಹೋಗುದಿಲ್ಲ. ಯಾಕಂದ್ರೆ ಹೊಟ್ಟೆ ತುಂಬಿದ ನಂತರನೇ ಮತ್ತೆ ನೆಕ್ಸ್ಟ್ ಬರೋದೇ ಧರ್ಮ, ಅಥವಾ ನಮಗ್ ಬೇಕಾಗಿರುವಂತ ಕೆಲವೊಂದು ವಸ್ತುಗಳು. ಹೀಗಾಗಿ ಏನಾಗುತ್ತೆ ಅಂದ್ರೆ, 13 ಹಾಗೂ 14ನೇ ಶತಮಾನದಲ್ಲಿ ಈ ಧರ್ಮ ಡಾರ್ಕ್ ಡೇಸ್ಗಳಿಗೆ ಹೋಗ್ಬಿಡ್ತದೆ. ಅಂದ್ರೆ ಕತ್ತಲೆ ದಿನಗಳು ಅಂತ ಹೇಳ್ತೀವಿ ನಾವು. 15ನೇ ಶತಮಾನದಲ್ಲಿ, 14 ಹಾಗೂ 15ನೇ ಶತಮಾನದಲ್ಲಿ 101 ಶರಣರು ಏನ್ ಬರ್ತಾರಲ್ಲ, ಅದು ಈ ಧರ್ಮದ 1ನೆಯ ಪರ್ವ ಅಂತ ಹೇಳ್ಬೋದು. ಅದು ನಮ್ಮ 2ನೇ ಪರ್ವ ಏನಪ್ಪಾ ಅಂದ್ರೆ, ಯಡಿಯೂರು ಸಿದ್ಧಲಿಂಗೇಶ್ವರದು, ನಮ್ಮದು ಲಿಂಗಾಯತರದ 2ನೇ ಪರ್ವ. 3ನೆಯ ಪರ್ವ ಇದೆಯಲ್ಲ, 1920ರಲ್ಲಿ ಪಗು ಹೊಳಕಟ್ಟಿ ಅವರು ಏನ್ ಬರೆದ್ರಲ್ಲ, ಏನು ಜಗಲಿ ಮೇಲೆ ಇದ್ದು ಏನು ವಚನ ಸಾಹಿತ್ಯವನ್ನು ಜನರಿಗೆ ಎದುರುಗಡೆ ತಗೊಂಡು ಬಂದು ಇಟ್ಟು, ಇದು ನಮ್ಮ ಸಾಹಿತ್ಯ ಇದೆಯಪ್ಪ, ಇಂಥ ಒಂದು ಅದ್ಭುತವಾದ ಸಾಹಿತ್ಯ ನಾವು ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ, ಇವತ್ತಿನವರೆಗೂ ಆ ಸಾಹಿತ್ಯ ಬೆಳಕಿಗೆ ಬಂದಿಲ್ಲ ಅಂತ ಹೇಳಿ 1920ರಲ್ಲಿ ಏನು ಅದನ್ನು ಹೊರಗಡೆ ತಗೊಂಡು ಬಂದು ಇಟ್ಟು ನಮ್ಮೆಲ್ಲರಿಗೂ ಓದ್ಲಾ ಕೊಟ್ಟರಲ್ಲ, ಅದು 4ನೆಯ ಪರ್ವ, ಲಿಂಗಾಯತದ 4ನೇ ಪರ್ವ. ಲಿಂಗಾಯತದ 5ನೇ ಪರ್ವ 2017 ಹಾಗೂ 18ರಲ್ಲಿ ಏನು ಚಳವಳಿ ಆಯ್ತಲ್ಲ, ಅದು ಲಿಂಗಾಯತರ 5ನೇ ಪರ್ವ. 2017 ಹಾಗೂ 18ರಲ್ಲಿ ಏನು ಚಳವಳಿ ಆಯ್ತಲ್ಲ, ಅದು ಲಿಂಗಾಯತರ 5ನೇ ಪರ್ವ. 2017 ಹಾಗೂ 18ರಲ್ಲಿ ಏನು ಚಳವಳಿ ಆಯ್ತಲ್ಲ, ಅದು ಲಿಂಗಾಯತರ 5ನೇ ಪರ್ವ. 2017 ಹಾಗೂ 18ರಲ್ಲಿ ಏನು ಚಳವಳಿ ಆಯ್ತಲ್ಲ, ಅದು ಲಿಂಗಾಯತರ 5ನೇ ಪರ್ವ. 2017 ಹಾಗೂ 18ರಲ್ಲಿ ಏನು ಚಳವಳಿ ಆಯ್ತಲ್ಲ, ಅದು ಲಿಂಗಾಯತರ 5ನೇ ಪರ್ವ. 2017 ಹಾಗೂ 18ರಲ್ಲಿ ಏನು ಚಳವಳಿ ಆಯ್ತಲ್ಲ, ಅದು ಲಿಂಗಾಯತರ 5ನೇ ಪರ್ವ. 2017 ಹಾಗೂ 18ರಲ್ಲಿ ಏನು ಚಳವಳಿ ಆಯ್ತಲ್ಲ, ಅದು ಲಿಂಗಾಯತರ 5ನೇ ಪರ್ವ. 2017 ಹಾಗೂ 18ರಲ್ಲಿ ಏನು ಚಳವಳಿ ಆಯ್ತಲ್ಲ, ಅದು ಲಿಂಗಾಯತರ 5ನೇ ಪರ್ವ. 2017 ಹಾಗೂ 18ರಲ್ಲಿ ಏನು ಚಳವಳಿ ಆಯ್ತಲ್ಲ, ಅದು ಲಿಂಗಾಯತರ 5ನೇ ಪರ್ವ. 2017 ಹಾಗೂ 18ರಲ್ಲಿ ಏನು ಚಳವಳಿ ಆಯ್ತಲ್ಲ, ಅದು ಲಿಂಗಾಯತರ 5ನೇ ಪರ್ವ. 2017 ಹಾಗೂ 18ರಲ್ಲಿ ಏನು ಚಳವಳಿ ಆಯ್ತಲ್ಲ, ಅದು ಲಿಂಗಾಯತರ 5ನೇ ಪರ್ವ. 2017 ಹಾಗೂ 18ರಲ್ಲಿ ಏನು ಚಳವಳಿ ಆಯ್
5ನೇ ಪರ್ವ. ಈ 5 ಪರ್ವಗಳನ್ನು ಕಂಡ ಲಿಂಗಾಯತ ಧರ್ಮ ಇನ್ನೂ ಎಷ್ಟು ಪರ್ವಗಳು ಕಾಣ್ತದೆ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕಂದ್ರೆ ದಿನನಿತ್ಯ ನಿನ್ನೆ ಒಂದು ಯಾವುದೋ ಲೇಖನ ಬರೆದಿದ್ದೆ ನಾನು. ಆ ಲೇಖನಕ್ಕೆ ಅಪ್ರಿಸಿಯೇಷನ್, ಬುದ್ಧಿವಂತರು ಅಪ್ರಿಸಿಯೇಷನ್ ಮಾಡಿದ್ರೆ ಅತ್ಯಂತ ಕೆಟ್ಟದಾಗಿ ಮಾತಾಡುವಂತ ಅನೇಕ ಜನ ತುಂಬಾ ಕೆಟ್ಟದಾಗಿ ಮಾತಾಡಿದ್ದಾರೆ. ಅವ್ರಿಗೆ ಯಾಕಪ್ಪ ಅಂದ್ರೆ ಅದು ಕೆಟ್ಟದಾಗಿ ಮಾತಾಡೋದು ಮಾತ್ರ ಗೊತ್ತು. ನಾನು ಎತ್ತಿರುವಂತ ಯಾವುದೇ ಒಂದು ವಿಷಯಕ್ಕೆ ಅವ್ರದ್ದು ಉತ್ತರ ಆಗಿಲ್ಲ. ಬರೇ ಓ ಸು ಮಗನೆ ಅನ್ನುವಂತ ಶಬ್ದಗಳು ಮಾತ್ರ ಬಳಸ್ತಾರೆ ಹೊರತಾಗಿ ಈ ನಾನು ಕೇಳಿರುವಂತ ಪ್ರಶ್ನೆಗಳಿಗೆ ಯಾರೂ ಉತ್ತರ ಕೊಡ್ತಾ ಇಲ್ಲ. ಯಾವುದೇ ಲಿಂಗಾಯತ ವಿದ್ವಾಂಸರ ಪ್ರಶ್ನೆ ಕೇಳಿದ್ರು ಯಾರೂ ಉತ್ತರ ಕೊಡುದಿಲ್ಲ, ಕೊಡಕ್ ಸಾಧ್ಯನೂ ಇಲ್ಲ. ಅವ್ರ ಹತ್ರ ಆ ಜ್ಞಾನ ಇಲ್ಲ. ಯಾಕಂದ್ರೆ ಮೊದಲಿಂದನೂ ಕೂಡ ಬಸವಣ್ಣನವರಿಗೆ ಇದು ಕೂಡ ಒಂದು ಸವಾಲಾಗಿನೇ ನಿಂತಿತ್ತು. ಯಾಕೆ ಈ ಧರ್ಮ ಹುಟ್ಟಾಕಿದ್ರು, ಯಾವ ಕಾರಣದಿಂದ ಈ ಧರ್ಮ ಹುಟ್ಟಾಕಿದ್ರು, ಇದನ್ನು ಇವತ್ತಿನವರೆಗೂ ನಾವು ನಮ್ಮವರಾಗ್ಲಿ ಅಥವಾ ನಮ್ಮ ಇನ್ನೂ ಒಂದು ನಮ್ಮ ಬ್ರದರ್ಸ್ ಆಗ್ಲಿ ಅಥವಾ ಇನ್ನೂ ಒಂದು ಅನ್ಯ ಧರ್ಮೀಯರಾಗ್ಲಿ ಇದು ಯಾಕೆ ಬಸವಣ್ಣನವರು ಈ ಧರ್ಮ ಹುಟ್ಟು ಹಾಕಿದ್ರು ಅಥವಾ ಇವತ್ತು ಅವ್ರೇನ್ ನಾವು ಹಿಂದೂಗಳು ಅಂತ ಹೇಳ್ತಾರಲ್ಲ, ಇವ್ರು ಯಾಕೆ ಹಿಂದೂಗಳಲ್ಲ ಅಂತ ಇದ್ದಾರೆ ಅನ್ನುವಂತ ಒಂದು ಯೋಚನೆ ಕೂಡ ಅವ್ರು ಮಾಡ್ತಾ ಇಲ್ಲದೊಂದು ಬಹಳ ಒಂದು ಗಂಭೀರವಾದ ಚಿಂತನೆ ನಾವು ಮಾಡ್ಬೇಕಾಗ್ತದೆ. ಇವತ್ತಿಗೆ ಅವ್ರು ಯೋಚನೆನೂ ಮಾಡ್ತಾ ಇಲ್ಲ, ಇವ್ರು ಯಾಕೆ ಹಿಂದೂಗಳಲ್ಲ ಅಂತ ಇದ್ದಾರೆ, ಏನು ಕಾರಣದಿಂದ ಇವರಲ್ಲ ಅಂತ ಇದ್ದಾರೆ, ಅದನ್ನು ಕೂಡ ಚಿಂತನೆ ಮಾಡ್ತಾ ಇಲ್ಲ ಅವರು. ಅದು ತುಂಬಾ ಒಂದು ವಿಷಾದವಾದ ಸಂಗತಿ. ಇನ್ನು ಚಳವಳಿ ಇತಿಹಾಸ ನಾನು ಈಗಾಗಲೇ ಹೇಳಿದೆ, ಇದು ಇವತ್ತಿನವರೆಗೂ ದಿನನಿತ್ಯ ನಡೀತಾ ಇರುವಂತ ಚಳವಳಿನೇ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಇದೀಗ ನನಗೆ ತುಂಬಾ ಸಂತೋಷ ಆಯ್ತು, ಒಂದು ಮಗು ಹಾಗೂ ಒಂದು ಮಗಳು ಹಾಡ್ತಾ ಇತ್ತಲ್ಲಿ. ಇದು ನಿಜವಾಗ್ಲೂ ನಮಗೆ ಬೇಕಾಗಿರುವಂತ ಒಂದು ಘಟನೆ, ಒಂದು ಒಂದು ದಿನನಿತ್ಯ ನಡಿಬೇಕಾಗಿರುವಂತ ಒಂದು ಘಟನೆಗಳು. ಏನಾಗುತ್ತೆ ಅಂದ್ರೆ ನಾವು ಏನ್ ಮಾಡಿದೀವಿ, ನಾವು ಲಿಂಗಾಯತನು ಮರೆತು ಬಿಟ್ಟಿದೀವಿ. ಗಂಡ ಲಿಂಗಾಯತನಾಗಿದ್ರೆ ಹೆಂಡತಿ ವೀರಶೈವಾಗಿರ್ತಾಳೆ ಅಥವಾ ಹಿಂದೂ ಆಗಿರ್ತಾಳೆ. ಈಗ ಪ್ರತಿಯೊಬ್ಬರ ಮನೆಯಲ್ಲಿ ಒಬ್ಬ ತಾಯಿ ಲಿಂಗಾಯತರಾದ್ರೆ ಇಡೀ ಮನೆ ಲಿಂಗಾಯತ ಆಗುತ್ತೆ. ಆದರೆ ತಂದೆ ಲಿಂಗಾಯತರಾದ್ರೆ ಇಡೀ ಮನೆ ಲಿಂಗಾಯತರಾಗುವುದಿಲ್ಲ. ನಾನು ಯಾವ ಅರ್ಥದಲ್ಲಿ ಲಿಂಗಾಯತ ಹಾಗೂ ವೀರಶೈವಾಗಲಿ ಹಿಂದೂ ಅಂತ ಹೇಳ್ತೀನಿ ಅಂತ ತಮ್ಮ ಗಮನಕ್ಕೆ ಬಂದಿರಬಹುದು. ಯಾಕೆ ಆತರ ಹೇಳ್ತೀನಿ ಅಂದ್ರೆ, ನಾನು ಬರೀ ಬಸವಣ್ಣನ ತತ್ವ ಸಿದ್ಧಾಂತಗಳನ್ನು ಪಾಲಿಸಿದ್ರೆ, ನನ್ನ ಹೆಂಡತಿ ಬಸವಣ್ಣನ ತತ್ವ ಹಾಗೂ ಸಿದ್ಧಾಂತಗಳನ್ನು ಪಾಲಿಸದೆ ಹೋದ್ರೆ ಯಾವ ಕಾಲಕ್ಕೂ ಆ ಮನೆ ಲಿಂಗಾಯತರ ಮನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಲಿಂಗಾಯತರ ಮನೆ ಇಡೀ ಮನೆ ಲಿಂಗಾಯತರದಾಗ್ಬೇಕಾದ್ರೆ ಆ ಮನೆಯ ತಾಯಿ ಲಿಂಗಾಯತರ ಆದ್ರೆ ಮಾತ್ರ ಇಡೀ ಮನೆ ಲಿಂಗಾಯತರದಾಗುತ್ತೆ. ಆ ತಾಯಿ ತನ್ನ ಗಂಡನನ್ನು ಲಿಂಗಾಯತನನ್ನಾಗಿ ಮಾಡ್ತಾಳೆ, ತನ್ನ ಅತ್ತೆ ಮಾವನನ್ನು ಲಿಂಗಾಯತನಾಗಿ ಮಾಡ್ತಾಳೆ, ತನ್ನ ಮಕ್ಕಳನ್ನು ಲಿಂಗಾಯತನಾಗಿ ಮಾಡ್ತಾಳೆ, ತನ್ನ ಪರಿಸರವನ್ನು ಲಿಂಗಾಯತನಾಗಿ ಮಾಡ್ತಾಳೆ, ಕೊನೆಗೆ ತನ್ನ ಊರನ್ನೂ ಲಿಂಗಾಯತನಾಗಿ ಮಾಡ್ತಾಳೆ. ಆದರೆ ಒಬ್ಬ ಗಂಡಸು ಲಿಂಗಾಯತನಾದ್ರೆ ಇಡೀ ಊರು ಇಡೀ ಒಂದೇ ತನ್ನ ಮನೆಯಲ್ಲೂ ಕೂಡ ಲಿಂಗಾಯತನನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ಚಳವಳಿ ಅನ್ನೋದಿದೆಯಲ್ಲ, ಕೇವಲ ಬರೀ 2017ರಲ್ಲಿ ನಡೀತು ಅಥವಾ 2018ರಲ್ಲಿ ನಡೀತು ಅಥವಾ ಅದಕ್ಕಿಂತ ಮುಂಚೆ 100 ವರ್ಷದ ಹಿಂದೆ ನಡೀತು, ಅದಕ್ಕಿಂತ ಮುಂಚೆ ನಡೀತು, ಅದು ಯಾವುದೂ ಅಲ್ಲ. ಇದು ದಿನನಿತ್ಯ ನಡೀತಾ ಇರುವಂತಹ ಚಳವಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲಿವರೆಗೆ ನಾವೆಲ್ಲರೂ ಲಿಂಗಾಯತರಾಗಲ್ವೋ ಅಲ್ಲಿವರೆಗೆ ಈ ಚಳವಳಿ ಮುಂದುವರಿತದೆ. ಈ ಚಳವಳಿ ಮನೆಯಲ್ಲಿ ಇರುತ್ತದೆ, ಓಣಿ ಇಲ್ಲಿರುತ್ತದೆ, ಊರಲ್ಲಿರುತ್ತದೆ, ಅಲ್ಲಿ ತಾಲೂಕಿನಲ್ಲಿರ್ತದೆ, ಜಿಲ್ಲೆಗಳಿರ್ತದೆ. ಈ ಚಳವಳಿ ಎಲ್ಲ ಕಡೆನೂ ಇದ್ದೇ ಇರ್ತದೆ. ಎಲ್ಲಿವರೆಗೆ ನಾವು ಲಿಂಗಾಯತರಾಗಲ್ವೋ ಅಲ್ಲಿವರೆಗೆ ಈ ಚಳವಳಿ ಮುಂದುವರಿತದೆ. ಇನ್ನು ಧರ್ಮ ಎಂದರೇನು ಅದನ್ನು ಕೂಡ ನಾವು ವಿಚಾರ ಮಾಡ್ಬೇಕಾಗುತ್ತೆ. ಯಾಕೆ ಈ ಧರ್ಮ ಏನು, ಧರ್ಮ ಅಂದ್ರೆ ಏನು, ಯಾರು ಇದು ಧರ್ಮ ಅಂದ್ರೆ ಬಹಳ ಕ್ಲಿಷ್ಟಕರವಾದ ಅಲ್ವೇ ಅಲ್ಲ. ನನ್ನ ಲೆಕ್ಕದಲ್ಲಿ ಧರ್ಮ ಅಂದ್ರೆ ಬಹಳ ಸಿಂಪಲ್. ಲೀವ್ ಅಂಡ್ ಲೆಟ್ ಲೀವ್, ಇದೇ ಧರ್ಮ. ನೀನು ಬದುಕು, ನಿನ್ನೊಂದಿಗೆ ಇನ್ನೊಬ್ಬನನ್ನು ಬದುಕಿಸು. ನೀನು ಪ್ರೀತಿಯಿಂದ ಇರಿ, ನಿಮ್ಮ ಜೀವನವನ್ನು ಸುಂದರಗೊಳಿಸಿ. ಇಡೀ ಜೀವನವನ್ನು ಸುಂದರಗೊಳಿಸೋದಾದ್ರೆ ನಮ್ಮ ಇಡೀ ಸಮಾಜ ಸುಂದರಗೊಳ್ಳುತ್ತದೆ. ಸಮಾಜ ಸುಂದರಗೊಂಡ್ರೆ ಇಡೀ ದೇಶವೇ ಸುಂದರಗೊಳ್ಳುತ್ತದೆ. ಹೀಗಾಗಿ ಧರ್ಮವೆಂದರೆ ಲೀವ್ ಅಂಡ್ ಲೆಟ್ ಲೀವ್. ಆದರೆ ಈ ಲೀವ್ ಅಂಡ್ ಲೆಟ್ ಲೀವ್ ಇದೆಯಲ್ಲ, ಇದು ಆ ಬಸವಣ್ಣನವರ ಕಾಲದಲ್ಲಿ ಆಗ್ಲಿ ಇವತ್ತಿಗಾಗ್ಲಿ ಕೂಡ ಆ ಲೀವ್ ಅಂಡ್ ಲೆಟ್ ಲೀವ್ ಅನ್ನೋದೇನಿದೆಯಲ್ಲ ಇವತ್ತಿಗೂ ಇಲ್ಲ. ಯಾಕಂದ್ರೆ ನಾವು ಇವನಾರವ ಅನ್ಕೊಂತನೇ ಬಂದಿದೀವಿ. ಇವತ್ತಿಗೂ ಕೂಡ ನಾವು ನಮ್ಮಲ್ಲಿನೇ ಕೂಡ ಇವನಾರವ ಅಂತ ಇದ್ದೀವಿ. ಇವತ್ತಿಗೂ ಕೂಡ ನಾವು ಇವ ನಮ್ಮವ ಎಂದು ಯಾರನ್ನೂ ಒಪ್ಕೊಳ್ತಾ ಇಲ್ಲ. ನಾವು ಅನೇಕ ಸಂಘ ಸಂಸ್ಥೆಗಳನ್ನ ಇವ ನಮ್ಮವ ಎನ್ನುವ ಸಂಘ ಸಂಸ್ಥೆಗಳನ್ನು ಕಟ್ಟಿದ್ರು ಕೂಡ ಕೊನೆಗೆ ನಾವು ಅಲ್ಲೇ ನಮ್ಮ ಸಂಘ ಸಂಸ್ಥೆಗಳಲ್ಲಿನೇ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದು ಇವನಾರವ ಅಂತ ಇದೀವಿ. ನಮ್ಮಲ್ಲಿ ಆ ತಿಳುವಳಿಕೆ ಇನ್ನೂ ಬಂದಿಲ್ಲ. ಅದು ಯಾಕೆ ನಾವು ಬಸವಣ್ಣನ ಒಂದು ಸಂತತಿ ಅಂತ ಹೇಳಿಕೊಂಡ್ರು ಕೂಡ
ನಾವು ಬಸವಣ್ಣನವರು ಅನುಯಾಯಿಗಳು ಅಂತ ಹೇಳ್ತೀವಿ, ನಾವು ಬಸವಣ್ಣನವರು ಸಂತತಿ ಅಂತ ಹೇಳ್ತೀವಿ, ಬಸವಪ್ಪನ ಮಕ್ಕಳು ಅಂತ ಹೇಳ್ತೀವಿ. ಆದರೆ ಆ ಇವನಾರವ ಅನ್ನುವಂತ ಶಬ್ದ ಇವತ್ತಿನವರೆಗೂ ನಾವು ಬಿಟ್ಟುಕೊಟ್ಟಿಲ್ಲ. ಇವತ್ತಿನವರೆಗೂ ನಾವು ಇವನಾರವ ಅಂತಾನೆ ಹೇಳ್ತಾ ಇದೀವಿ. ಇದನ್ನ ಎಲ್ಲಿವರೆಗೆ ನಾವು ಬಿಟ್ಟು ಕೊಡೋದಿಲ್ಲ, ಅಲ್ಲಿವರೆಗೆ ಯಾವುದೇ ಧರ್ಮ ಉದ್ಧಾರ ಆಗಲ್ಲ. ಇದನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಬಸವನ ಸಿದ್ಧಾಂತಗಳೇನು ಅಂತ ನೀವು ನಿಮ್ಗೆಲ್ಲರಿಗೂ ಚೆನ್ನಾಗಿ ನನಗಿಂತ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ 156 ಸಂಪುಟಗಳನ್ನ ನೀವು ಕಳ್ಕೊಂಡಿದ್ದೀರಿ. ಮಹಾ ವಿದ್ವಾಂಸರನ್ನು ಕರೆಸಿ ಮಾತಾಡಿಸಿದಿರಿ. ನೀವು ದಿನನಿತ್ಯ ಇದನ್ನ ಚರ್ಚೆ ಮಾಡ್ತಾ ಇದ್ದೀರಿ. ಈವನ್ ನಿಮ್ಮ ಮನೆಯ ಮಕ್ಕಳು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿಮ್ಮ ಮಕ್ಕಳು ಕೂಡ ವಚನಗಳನ್ನ ಹಾಡ್ತಾ ಇದ್ದಾರೆ. ಅಂದ್ರೆ ನಿಜವಾಗ್ಲೂ ನೀವು ನನಗಿಂತ ಹೆಚ್ಚಿಗೆ ತಿಳಿದಿರಿ. ಆದ್ರೆ ನಾನು ಕರೆದಿರಿ ಅಂದ್ಮ್ಯಾಗ ಒಂದು 4 ಮಾತುಗಳನ್ನು ಹೇಳಬೇಕು. ಬಸವ ಸಾಮಾಜಿಕ ಸಿದ್ಧಾಂತಗಳ ನ್ಯಾಯ, ಅನ್ಯಾಯ, ಸತ್ಯ, ಅಸತ್ಯ, ಅಲೌಕಿಕ ಜಗತ್ತು, ಲೌಕಿಕ ಜಗತ್ತು, ಇವುಗಳ ಎಲ್ಲವನ್ನು ಚಿಂತನೆ ಮಾಡ್ತಾ ಇದ್ದ. ಮೊಟ್ಟ ಮೊದಲನೇದಾಗಿ ಬಸವಣ್ಣ ಹೇಳಿದ್ದು ದಯವೇ ಧರ್ಮದ ಮೂಲ. ದಯವೇ ಧರ್ಮದ ಮೂಲ ಎಲ್ಲಾ ಧರ್ಮಗಳಲ್ಲಿದೆ. ಕೇವಲ ಲಿಂಗಾಯತರಲ್ಲಿ ಮಾತ್ರ ಇಲ್ಲ. ನಿನ್ನೆ ನಾನು ಯಾವುದೋ ಒಂದು ಕಮೆಂಟ್ ಬರೆದಾಗ ಒಬ್ರು ಹೇಳ್ತಾ ಇದ್ರು, ದಯವೇ ಧರ್ಮದ ಮೂಲ ಅಂತೀರಿ, ನೀವು ಮಾಂಸಾಹಾರನ್ನ ಯಾಕೆ ನೀವು ಪ್ರಚೋದನೆ ಮಾಡ್ತೀರಿ, ಮುಸ್ಲಿಮರು ಯಾಕೆ ನಿಮ್ಮವರು ಅಂತ ಹೇಳ್ತೀರಿ ಅಂತ ಕೇಳ್ತಾ ಇದ್ರು. ಅದು ನಿಜ. ಎಲ್ಲಾ ಜಗತ್ತಿನಲ್ಲಿರುವಂತ ಎಲ್ಲಾ ಧರ್ಮಗಳಲ್ಲಿ ದೈವೀ ಧರ್ಮದ ಮೂಲ ಇದೆ. ಹಿಂದೂಗಳಲ್ಲಿದೆ, ಕ್ರಿಶ್ಚಿಯನ್ರಲ್ಲಿದೆ, ಮುಸ್ಲಿಮರಲ್ಲಿದೆ, ಬೌದ್ಧರಲ್ಲಿದೆ, ಸಿಖ್ರಲ್ಲಿದೆ, ಜೈನರಲ್ಲಿದೆ, ಜೊರಾಸ್ಟ್ರಿಯನ್ರಲ್ಲಿದೆ. ಎಷ್ಟು 4,000 ಜಗತ್ತಿನಲ್ಲಿ ಎಲ್ಲ ಧರ್ಮಗಳಿದಾವಲ್ಲ, ಎಲ್ಲ ಧರ್ಮಗಳ ಮೂಲ ಸಿದ್ಧಾಂತನೇ ದೈವೀ ಧರ್ಮದ ಮೂಲ. ಆದರೂ ಕೂಡ ಜಗತ್ತಿನಲ್ಲಿ ಮಾಂಸಾಹಾರ ಇದೆ, ಸಸ್ಯಾಹಾರ ಇದೆ. ಸಸ್ಯಾಹಾರ ಇದು ತಿಂದ್ರೆ ಒಳ್ಳೆಯದು ಅಂತ ನಿನ್ನೆ ಕೆಲವು ಜನ, ನೀವು ಮಾಂಸಾಹಾರಿಗಳಿಗೆ ಮಾತ್ರ ನೀವು ನಿಮ್ಮವ್ರು ಅಂತೀರಿ, ಸಸ್ಯಾಹಾರಿಗಳನ್ನ, ಲಿಂಗಾಯತರು, ಹಿಂದೂಗಳನ್ನ ನೀವು ನಿಮ್ಮವ್ರು ಅಲ್ಲ ಅಂತೀರಿ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ರಿ. ನಾನೊಂದು ಪ್ರಶ್ನೆ ಕೇಳ್ತೀನಿ. ಒಂದು ಬೀಜ ಇರುತ್ತೆ, ಆ ಬೀಜಕ್ಕೆ ನೀರು ತಗಲಿದಾಗ ಆ ಬೀಜ ಜೀವನ ಉತ್ಪತ್ತಿ ಮಾಡುತ್ತೆ, ಅದು ಜೀವ ತಳೆಯುತ್ತೆ, ಅದು ದೊಡ್ಡದಾಗಿ ಮತ್ತೆ ಬೀಜೋತ್ಪತ್ತಿಯನ್ನು ಮಾಡುತ್ತೆ. ಆ ಬೀಜ ನಾವು ತಿಂದಾಗ ಅಥವಾ ಆ ಸಸಿಯನ್ನು ನಾವು ತಿಂದಾಗ ಅದು ಕೂಡ ಒಂದು ಮರಣ ಹೋಮ ಅಲ್ವೇ? ಅದನ್ನು ಕೂಡ ಹಿಂಸಾತ್ಮಕ ಅಲ್ವಾ? ಕೇವಲ ಪ್ರಾಣಿಗಳನ್ನು ಮಾತ್ರ ತಿಂದಾಗ ಮಾತ್ರ ಹಿಂಸಾತ್ಮಕನ? ಅದಕ್ಕೆ ಬಸವಣ್ಣವರು, ನಮ್ಮ ಲಿಂಗಾಯತ ಧರ್ಮವನ್ನು ಮೊದಲು ಅಪ್ಪಿಕೊಂಡವರು ಯಾರು? ಡೋಹರ ಕೊಕ್ಕಯ್ಯ, ಮಾದಾರ ಚೆನ್ನಯ್ಯ. ಇವರು ಆಹಾರ ಯಾವ್ದಾಗಿರಬಹುದು ನನಗ್ ಗೊತ್ತಿಲ್ಲ. ಇವತ್ತಿನ ಇವತ್ತಿನ ಆಚರಣೆಗಳನ್ನು ನೋಡಿದ್ರೆ ಅವರು ನಾನ್ ವೆಜಿಟೇರಿಯನ್ ಆಗಿರಬಹುದು. ಯಾಕಂದ್ರೆ ದನದ ಎಳೆದು ತಗೊಂಡು ಹೋಗಿ ಕಟ್ ಮಾಡಿ ಅದನ್ನ ಇದು ಮಾಡ್ತಾ ಚಪ್ಪಲಿ ಮಾಡ್ಬೇಕು ಅಥವಾ ಮತ್ತೊಂದು ಮಾಡ್ಬೇಕು ಅಂದಾಗ ಅವರು ಅದನ್ನೇ ತಿಂದಿರಬಹುದು. ಆದ್ರೆ ಅದನ್ನ ಬಸವಣ್ಣನವರು ನಿಮ್ಮ ಆಹಾರ ಪದ್ಧತಿ ಏನು ಅಂತ ಕೇಳಿರ್ಲಿಲ್ಲ, ಅಥವಾ ಅನುಭವ ಮಂಟಪದಲ್ಲಿ ಆಹಾರದ ವಿಷಯವಾಗಿ ಚರ್ಚೆ ಆಗಿರ್ಲಿಲ್ಲ. ಆದ್ರೂ ಕೂಡ ಒಂದೆರಡು ನಮ್ಗೆ ವಚನಗಳು ಸಿಗ್ತವೆ, ಒಂದು ಕೈಯಲ್ಲಿ ಸುರೆ, ಒಂದು ಕೈಯಲ್ಲಿ ಮಾಂಸ ಅಂತ. ಇದರಿಂದ ನಮಗನ್ಸುತ್ತೆ ನಾವು ಕೂಡ ಈ ಆಹಾರ ಪದ್ಧತಿಗೆ ಹೆಚ್ಚಿನ ಗಮನ ಕೊಡದೆ, ಆದ್ರೆ ದೈವೇ ಧರ್ಮದ ಮೂಲ, ನೋ ಡೌಟ್ ಅಬೌಟ್ ದಟ್, ಅದ್ರ ಬಗ್ಗೆ ಬಿಡಕ್ ಸಾಧ್ಯನೇ ಇಲ್ಲ. ಆದ್ರೂ ಕೂಡ ನಾವು ಆಹಾರವನ್ನು ಮುಖ್ಯವಾಗಿ ಈ ಧರ್ಮದ ಮುಖ್ಯವೊಂದು ಇದನ್ನ ಇಟ್ಕೊಂಡು ನಾವು ಮುಂದುವರಿದಾದ್ರೆ ನಾವು ಸಂಕುಚಿತ ಮನೋಭಾವನೆ ಹೊಂತೀವಿ. ನಾವು ಇಡೀ ನಮ್ಮ ಧರ್ಮ ಈ ನಮ್ಮ ಸಮುದ್ರದಾಚೆ ಹೋಗೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಸಮುದ್ರದಾಚೆ ಯಾವುದೇ ಒಂದು ಧರ್ಮ ಹೋಗ್ಬೇಕಾದ್ರೆ ಆಹಾರ ಪದ್ಧತಿಯನ್ನು ಅವ್ರವ್ರಿಗೆ ಬಿಟ್ಟು ಬಿಡ್ಬೇಕು ಅನ್ನುವಂತ ಒಂದು, ನಮಗೇನಪ್ಪಾ ಅಂದ್ರೆ ಸಿದ್ಧಾಂತ ಮುಖ್ಯ. ಏನಪ್ಪಾ, ಯಾವ ಸಿದ್ಧಾಂತ ಮುಖ್ಯ ಅಂದ್ರೆ ನಮಗೆ ಏನು ಇವನಾರವ ಅನ್ನೋದಿದೆಯಲ್ಲ, ಅದನ್ನು ಬಿಟ್ಟು ಇವರೆಲ್ಲರೂ ನಮ್ಮವರು ಅನ್ನೋ ಸಿದ್ಧಾಂತ ಮುಖ್ಯ. ಇದು ವೈಜ್ಞಾನಿಕವಾಗಿ ಏನು ನಮ್ಮಲ್ಲಿ ಇದಾವಲ್ಲ ಅವುಗಳನ್ನ ಆಚರಣೆ ಬಹಳ ಮುಖ್ಯ ಆಗ್ತದೆ. ಸತ್ಯವು ಬಹಳ ಮುಖ್ಯ ಆಗ್ತದೆ. ಬಸವಣ್ಣನವರು ಬುದ್ಧ 5 ಇದನ್ನ ಹೇಳಿದ್ರೆ, ಅಂಶಗಳನ್ನು ಹೇಳಿದ್ರೆ ಬಸವಣ್ಣ ಅದನ್ನು 7ಕ್ಕೆ ಏರಿಸ್ತಾರೆ. ಅದು ಜೀವನದ ಮುಖ್ಯ ಸಿದ್ಧಾಂತ ಆಗ್ತದೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳೆಯಬೇಡ. ಇವೇ 5 ಸಿದ್ಧಾಂತ. ಈ 5 ಸಿದ್ಧಾಂತಗಳನ್ನು ನೀವು, ಸಪ್ತಶೀಲಗಳನ್ನು ನೀವು ತಿಳ್ಕೊಂಡ್ರೆ ನಮ್ಮ ಧರ್ಮ ಸಂಪೂರ್ಣವಾಗಿ ಇದರಲ್ಲಿ ಅಡಗಿದೆ. ಬಹಳ ತಿಳ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ನಮಗೆ. 100 ವಚನಗಳ ಹಾರ್ಟ್ ಮಾಡಿ 100 ವಚನಗಳನ್ನ ಹೇಳಿ ನಾನೊಬ್ಬ ದೊಡ್ಡ ವಿದ್ವಾಂಸ ಅಂತ ತಿಳ್ಕೊಂಡು ಪಟಪಟನೇ ಬಾಯಲ್ಲಿ ವಚನಗಳನ್ನ ಹೇಳಿ ಅದ್ರದ್ದು ವ್ಯಾಖ್ಯಾನ ಮಾಡ್ತಾ ನಾನು ಮತ್ತೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿ ಏನ್ ಮಾಡಬಾರ್ದು ಅನಾಚಾರಗಳನ್ನೆಲ್ಲರಿಗೂ ಮಾಡಿ ಅದನ್ನ ಮಾಡೋದ್ರಿಂದ ನಾವು ಲಿಂಗಾಯತರಾಗಕ್ಕೆ ಯಾವ ಕಾಲಕ್ಕೂ ಸಾಧ್ಯವಿಲ್ಲ.
ಎಷ್ಟು ಸರಳವಾದ ಧರ್ಮ ರೀ ನಮ್ದು, ಎಷ್ಟು ಸರಳವಾದ ಧರ್ಮ. ಏನೂ ಇಲ್ಲ, ಸತ್ಯದಿಂದ ಕಾಯಕ ಮಾಡು, ಬಂದದ್ದನ್ನು ಹಂಚಿಕೊಂಡು ತಿನ್ನು, ಸತ್ಯವಾದ ಕಾಯಕ ಮಾಡು. ನನಗನ್ಸುತ್ತೆ, ನಾನು ಜಗತ್ತಿನ ಅನೇಕ ದೇಶಗಳಿಗೆ ಹೋಗಿದ್ದೀನಿ. ನಮಗಿಂತ ಹೆಚ್ಚು ಲಿಂಗಾಯತರು ಅಮೆರಿಕದಲ್ಲಿದ್ದಾರೆ, ನಮಗಿಂತ ಹೆಚ್ಚು ಲಿಂಗಾಯತರು ಜಪಾನ್ದಲ್ಲಿದ್ದಾರೆ, ನಮಗಿಂತ ಹೆಚ್ಚು ಲಿಂಗಾಯತರು ಚೀನಾಗಳಲ್ಲಿದ್ದಾರೆ, ನಮಗಿಂತ ಹೆಚ್ಚು ಲಿಂಗಾಯತರು ಅನ್ಯ ದೇಶಗಳಲ್ಲಿದ್ದಾರೆ. ಆದ್ರೆ ಲಿಂಗಾಯತರಾದವ್ರು ನಾವು ಒಬ್ಬ ಮನೆಯಲ್ಲಿ ಕೆಲಸಕ್ಕೆ ಒಬ್ಬ ಕೆಲಸಗಾರನ ಹಚ್ಚಿದ್ರೆ ಅವಳು ಹಿಂದೆ ನಾವು ನಿಲ್ಬೇಕಾಗತ್ತೆ. ನಾವು ಸತ್ಯ ಕಾಯಕ ಮಾಡ್ತಾ ಇದೀವ. ಒಂದು ಆಫೀಸ್ನಲ್ಲಿ ಹೋದ್ರೆ ನಾವೇ ಕೂಡ ಬೆಳಗಿನಿಂದ ಸಂಜೆವರೆಗೆ ಲಂಚ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಮ್ಮ ಮಾಡಬೇಕಾದ ಕೆಲಸವನ್ನು ನಾವು ಮಾಡದೆ ಏನೋ ಒಂದು ಹೆಚ್ಚಿನ ಸಂಪಾದನೆಗೋಸ್ಕರ ನಾವು ಕೈ ಚಾಚ್ತೀವಿ. ಇದು ನಮ್ಮ ಧರ್ಮ. ಇದನ್ನೇ ಹೇಳಿದ್ದು, ಸತ್ಯದಿಂದ ಕಾಯಕ ಮಾಡು. ಮತ್ತೇನು ಹೇಳಿಲ್ಲ ಬಸವಣ್ಣವರು. ಸತ್ಯದಿಂದ ಕಾಯಕ ಮಾಡು, ಬಂದದ್ದನ್ನು ಹಂಚಿಕೊಂಡು ತಿನ್ನು. ದೊಡ್ಡ ಎಕನಾಮಿಕ್ಸ್ ಅಡಗಿದೆ ಇದರಲ್ಲಿ, ಬಹಳ ದೊಡ್ಡ ಎಕನಾಮಿಕ್ ತತ್ವ ಅಡಗಿದೆ ಇಲ್ಲಿ. ಆರ್ಥಿಕ ತಜ್ಞ ಬಸವಣ್ಣ, ದೊಡ್ಡ ಆರ್ಥಿಕ ತಜ್ಞ. ಏನಿಲ್ಲ, ಇವತ್ತಿಗೆ ನೀವು ಜಗತ್ತಿನಲ್ಲಿ ನಿಮ್ಗೆ ಹೇಳ್ತೀನಿ, ಒಂದು ಊರಲ್ಲಿ ಪ್ರತಿಯೊಬ್ಬರೂ ದುಡಿದು, ಪ್ರತಿಯೊಬ್ಬರೂ ತಮ್ಮದೇ ಆಹಾರವನ್ನು ದುಡಿದು ಬೇರೆದವ್ರಿಗೆ ಕೊಡಕ್ ಹೋದ್ರೆ ಇಸ್ಕೊಳಕ್ ಯಾರು ಇರ್ತಾರ್ರಿ? ಯಾರೂ ಇರೋದಿಲ್ಲ ಇಸ್ಕೊಳಕ್ಕೆ. ಯಾರು ಇಸ್ಕೊಳಕ್ಕೆ ಇಲ್ಲ, ಬರೀ ಎಲ್ಲರೂ ಕೊಡೋರೇ ಇದ್ದಾರೆ, ಅಲ್ಲಿ ಇಸ್ಕೊಳ್ಳೋರು ಯಾರು ಇಲ್ವೇ ಇಲ್ಲ. ಅಂತ ಒಂದು ನೀವು ಸ್ವಲ್ಪ ಕಲ್ಪನೆ ಮಾಡಿ, ಅಂತ ಒಂದು ದೇಶ ನಮ್ದಾದ್ರೆ ನಾವ್ ಎಂತ ಒಂದು ಶ್ರೀಮಂತ ರಾಷ್ಟ್ರ ಆಗ್ಬೋದು. ನಾವು ಯಾಕೆ ಇವತ್ತು ಆಗ್ತಾ ಇದೀವಪ್ಪ, ಬಡ ರಾಷ್ಟ್ರ ಆಗ್ತಾ ಇದೀವಪ್ಪ, ಮುಂದುವರಿತಾ ಇರುವಂತ ರಾಷ್ಟ್ರ ಯಾಕೆ ಆಗ್ತಾ ಇದೀವಪ್ಪ ಅಂದ್ರೆ ನಮ್ಮ ಮೂಲ ಸಿದ್ಧಾಂತಗಳನ್ನು, ಬಸವನ ಸಿದ್ಧಾಂತಗಳನ್ನು ನಾವು ನೆನಪಾರಿದೀವಿ. ನಾವೇನಾಗ್ಬೇಕಾಗಿತ್ತು, ನಾನು ಸತ್ಯವಾಗಿ ನುಡಿತೀನಿ, ಸತ್ಯವಾಗಿ ದುಡಿತೀನಿ, ಬಂದದ್ರಲ್ಲಿ ನಾನು 4 ಜನ ಹಂಚ್ಕೊಂಡು ತಿಂತೀವಿ ಅನ್ನುವಂತ ಭಾವನೆ ನಮ್ಮಲ್ಲಿ ಹೊರಟು ಹೋಗಿರೋದ್ರಿಂದ ನಾವು ಇವತ್ತಿಗೆ ನಾವು ಇನ್ನೂ ಕೂಡ ನಾವು ಕೂಪ್ಮಂಡೂಕರಾಗಿ ಇಲ್ಲೇ ಇರ್ತೀವಿ. ಒಂದು ಎರಡಲ್ಲ, ಬಹಳ ಸರಳವಾಗಿ ಹೇಳಿದ್ರು ಬಸವಣ್ಣವರು. ಇದೇ ಮೃತ್ಯುಲೋಕ, ಇದೇ ಸತ್ಯಲೋಕ, ಇದೇ ಸ್ವರ್ಗ, ಇದೇ ನರಕ. ಅಲ್ಲ, ನನ್ನ ಮನೆಯಲ್ಲಿರುವಂತ ಕಸ ತಗೊಂಡು ರಸ್ತೆಯಲ್ಲಿ ಹೋಗಿ ಹಾಕಿ ನನ್ನ ಮನೆ ಸ್ವಚ್ಛ ಇಟ್ಕೊಂಡ್ರೆ ಇಡೀ ದೇಶ ಸ್ವಚ್ಛ ಆಗತ್ತಾ? ಕಿಟಕಿಯಿಂದ ಹೊಲಸು ಬರಲ್ವಾ ನನ್ನ ಮನೆಯಲ್ಲಿ? ಬಾಗಿಲಿನಿಂದ ಆ ಮನೆಯಲ್ಲಿ ಹೊಲಸು ಬರಲ್ವಾ? ಆ ದುರ್ನಾತ ನನ್ನ ಮನೆಯಲ್ಲಿ ಬರಲ್ವಾ? ಇದನ್ನಾದ್ರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ನಾವು. ಯಾಕಂದ್ರೆ ನಾವು ಏನಿರುವಂತ ನಾವೇ ಸ್ವರ್ಗವನ್ನು ಕ್ರಿಯೇಟ್ ಮಾಡಬಹುದು, ನಾವೇ ನರಕವನ್ನು ಕೂಡ ಕ್ರಿಯೇಟ್ ಮಾಡಬಹುದು. ಅವ್ರು ಏನ್ ಹೇಳಿದ್ರು, ಯಾರೋ ತೋರಿಸ್ತಾರಲ್ಲ ಮೇಲೆ ಒಂದು ಸ್ವರ್ಗ ಇದೆ, ಅಲ್ಲಿ ಅಪ್ಸರೆಯರಿದ್ದಾರೆ. ಅಲ್ಲಿ ಅಪ್ಸರೆಯರು ನೋಡ್ಬೇಕಾದ್ರೆ ಯಾರು ನೋಡಿ ಬಂದು ಅಪ್ಸರೆಯರಿದ್ದಾರೆ ಅಂತ ನೋಡಿ ಬಂದು ನಮ್ಮನ್ನು ಹೇಳಿದ್ದಾರೆ. ಅಲ್ಲಿ ಅಪ್ಸರೆಯರು ಇದ್ದಾರೆ ಅಂತ ನೋಡಿ ಬಂದು ಯಾರು ಹೇಳಿದ್ದಾರೆ? ನಾವು ಕತೆ ಕೇಳಿ ಬೆಳೆದಿದ್ದೀವ್ರಿ. ನಾವು ಕತೆಗಳನ್ನು ಕೇಳಿನೇ ಬೆಳೆದಿದ್ದೀವಿ. ಕತೆಗಳನ್ನೇ ಕೇಳಿ ದೊಡ್ಡವರಾಗಿದ್ರೆ ಕಥಾನಾಯಕ ನಮ್ಮ ದೇವರು. ನಮ್ಮ ದೇವರೇ ಕಥಾನಾಯಕ. ನಮ್ಮ ದೇವರು ಕಥಾನಾಯಕ. ರಾಮ ನಮ್ಮ ದೇವರು, ಕೃಷ್ಣ ನಮ್ಮ ದೇವರು, ಶಿವ ನಮ್ಮ ದೇವರು. ಎಷ್ಟೊಂದು ದೇವರುಗಳಿದ್ದಾರೆ. ಲಕ್ಷ್ಮೀ, ಎಲ್ಲರಿಗೂ ಒಂದೊಂದು ಕತೆ ಇದೆ. ಎಲ್ಲರಿಗೂ ಕತೆ ಒಂದು ದೇವರು, ಅದಕ್ಕೆ ಪೂರಕವಾಗಿರುವಂತ ಒಂದು ಕತೆ. ನಮ್ಮ ಜೀವನನೇ ನಾವು ಹುಟ್ಟಿದ ನಂತರನೇ ಮೊಟ್ಟ ಮೊದಲನೇದಾಗಿ ನಾವು ಕೇಳಿರೋ ಕತೆ ಏನಪ್ಪಾ ಅಂದ್ರೆ ನಮ್ಮ ಅಜ್ಜ ಅಜ್ಜಿಯಿಂದ ರಾಮಾಯಣ, ಮಹಾಭಾರತ. ಆ ಮಹಾಭಾರತದ ಕೃಷ್ಣ ಅಂತ ಒಬ್ಬ ದೊಡ್ಡ ವಿದ್ವಾನ್ ಕೃಷ್ಣ, ಅವನು ಏನ್ ಹೇಳ್ತಾನಂದ್ರೆ, ಚಾತುರ್ವರ್ಣ ಸೃಷ್ಟಿ ಮಾಡಿದವ ನಾನು ಅಂತ ಹೇಳ್ತಾನೆ. ಅಲ್ರಿ, ದೇವ್ರನ್ನೇ ಒಬ್ಬವನ ತಲೆಯಿಂದ ಹುಟ್ಟಿಸ್ತಾನೆ, ಒಬ್ಬ ಕೈಯಿಂದ ಹುಟ್ಟಿಸ್ತಾನೆ, ಒಬ್ಬನ ಕಾಲಿನಿಂದ ಹುಟ್ಟಿಸ್ತಾನೆ, ಒಬ್ಬ ಇದರಿಂದ ಹುಟ್ಟಿಸ್ತಾನೆ. ಅಂತ ದೇವರು ತನ್ನ ಮಕ್ಕಳನ್ನೇ ಮೇಲು ಕೀಳು ಅನ್ನುವಂತ ದೇವ್ರು ಯಾರಾದ್ರೂ ಇರ್ತಾರ? ತಾಯಿ ತನ್ನ 4 ಮಕ್ಕಳಲ್ಲಿ ಭೇದ ಮಾಡ್ತಾಳ? ದೇವ್ರಂದ್ರೆ ತಂದೆ ತನ್ನ ಮಕ್ಕಳಲ್ಲಿ ಭೇದ ಮಾಡ್ತಾನ? ಒಬ್ಬನ ಶಿರದಿಂದ ಹುಟ್ಟಿದಂತೆ, ಒಬ್ಬನ ಬಾಹುವಿಂದ ಹುಟ್ಟಿದಂತೆ, ಒಬ್ಬನ ಹೊಟ್ಟೆಯಿಂದ ಹುಟ್ಟಿದಂತೆ, ಒಬ್ಬನ ಪಾದಗಳಿಂದ ಹುಟ್ಟಿದಂತೆ. ಪಾದಗಳಿಂದ ಹುಟ್ಟಿದವ ಕೆಲವೊಂದು ನಿಶ್ಚಿತವಾದ ಕೆಲಸಗಳನ್ನು ಮಾಡ್ಬೇಕಂತೆ. ಆ ಪಾದಗಳಿಂದ ಹುಟ್ಟಿದವನು ಮತ್ತೊಂದು ಕೆಲಸ ಮಾಡಬಾರ್ದಂತೆ. ಅವನು ಮಾಡಿದರೆ ಅದು ವರ್ಣ ಸಂಕರ ಅಂತೆ. ಎಂತ ವಿಚಿತ್ರವಾದ ಇದು ಮನು ಸಿದ್ಧಾಂತವನ್ನು ನಮ್ಮ ಮೇಲೆ ಹೇರಿದ್ರು. ಇಂಥ 2,000 ವರ್ಷಗಳ ಈ ಮನು ಸಿದ್ಧಾಂತವನ್ನು ನಮ್ಮ ಮೇಲೆ ಹೇರಿ ಮನುವನ್ನು ನಮ್ಮ ಮನಸ್ಸಿನಲ್ಲಿ, ನಮ್ಮ ರಕ್ತದಲ್ಲಿ ಇವತ್ತಿಗೂ ಕೂಡ ಬೆರೆಸಿಬಿಟ್ಟಿದ್ದಾರೆ. ಇವತ್ತಿಗೂ ಕೂಡ ನಮ್ಮ ರಕ್ತದಲ್ಲಿ ಮನು ಇದ್ದಾನೆ. ನಮ್ಗೆ ಗೊತ್ತಿರದೇ ಇರಬಹುದು, ಯಾರೋ ಒಬ್ರು ಲಿಂಗಾಯತರು ಮನುವನ್ನು ಬಿಟ್ಟಿರಬಹುದು, ಆದರೆ ಮನು ನಮಗ್ ಗೊತ್ತಿರದೆ ನಮ್ಮ ಹೃದಯದಲ್ಲಿ ಇದ್ದಾನೆ ಅಂತ ಕೂಡ ನಾನು ಹೇಳ್ತೀನಿ. ನಾನು ಯಾಕಂದ್ರೆ ಮನುವಿನ ಅಷ್ಟು ಬೇಗನೆ ನಾವು ತೊಡೆದು ಹೋಗ್ಲಕ್ ಸಾಧ್ಯ ಇಲ್ಲ. ಯಾಕಂದ್ರೆ
ಅದು ನಮ್ಮ ಹುಟ್ಟಿನೊಂದಿಗೆ ಬಂದ್ಬಿಟ್ಟಿದೆ. ಈಗ ನಾನು ಮತ್ತೆ ಲಿಂಗಾಯತ ಚಳವಳಿಗೆ ಬರ್ತೀನಿ. ಎಷ್ಟು ಟೈಮ್ ಆಯ್ತು ಗೊತ್ತಿಲ್ಲ, ಒಂದ್ ನಿಮಿಷ ಟೈಮ್ ನೋಡ್ತೀನಿ. 6:29. ಟೈಮ್ ಎಷ್ಟಿದೆ ಸರ್ ನನಗೆ? ಯಾರಾದ್ರೂ ಉತ್ತರ ಕೊಡ್ತೀರಾ? Sir, you can continue. You can take as much as you want. ನಾನು ಆಗಿಲ್ಲ, ನನಗೂ ಕೂಡ ಹೆಚ್ಚು ಮಾತಾಡಕ್ ಆಗಲ್ಲ. 15 minutes ಆಗಿದೆ, another 30 minutes you can take. ಆ ಈಗ ನೋಡಿ, ಈಗ ಎಲ್ಲಿವರೆಗೆ ಬಂತು ಅಂದ್ರೆ, ಇದು ನಮ್ಮ ಚಳವಳಿ, ಈ ಚಳವಳಿ ಶುರು ಆಗಿ ನಂತರ ಏನಾಗುತ್ತೆ, ಆ ಹಲೋ, ಫೋನ್ ಬಂತ್ರಿ, ಕೇಳ್ತಾ ಇದ್ದೀರಿ? ಕೇಳ್ತಾ ಇದೆ, ಕಂಟಿನ್ಯೂ ಪ್ಲೀಸ್. ಎಲ್ಲಿ ಈ ಚಳವಳಿ ಶುರು ಆದ ನಂತರ ನಾವು ಯಾರ ಜೊತೆ ಹೋರಾಟ ಮಾಡ್ಬೇಕಾಯ್ತು? ಈ 500-600 ವರ್ಷಗಳಲ್ಲಿ, 1200ರಿಂದ 1900 ವರ್ಷಗಳು, 1900 ನಂತರ ಈ ಕಡೆ ಗೊತ್ತಿದೆ ನಮ್ಗೆ. ಇಂಗ್ಲಿಷರು ಬಂದ ನಂತರ ನಮ್ದು ಎಲ್ಲ ಇತಿಹಾಸಗಳು ಸ್ಪಷ್ಟವಾಗಿ ಸಿಗ್ತವೆ. ಆದ್ರೆ 12ನೇ ಶತಮಾನದಿಂದ 19ನೇ ಶತಮಾನದವರೆಗೆ ಅಸ್ಪಷ್ಟವಾದ ಇತಿಹಾಸ ನಮಗೆ ಸಿಗುತ್ತೆ. ಆ ಸಮಯದಲ್ಲಿ ಏನಪ್ಪಾ ಅಂದ್ರೆ, ಇಂಗ್ಲಿಷರು ಬಂದು ಈ ಜೈನರ ಸಮಯದಲ್ಲಿ, ನಾವು ಬಸವಣ್ಣನವರ ಕಾಲದಲ್ಲಿ ಜೈನ ಧರ್ಮ ಬಹಳ ಪ್ರಬಲವಾದ ಧರ್ಮ ಆಗಿತ್ತು. ಅವಾಗ ಅವ್ರು ಇಷ್ಟೊಂದು ಕೆಟ್ಟದಾಗಿ ಬಸವಣ್ಣನ ಚಿತ್ರಿಸ್ತಾರೆ ಗೊತ್ತಾ? ಬಸವಣ್ಣನ ಬಗ್ಗೆ ಚಿತ್ರಿಸ್ತಾರೆ, ಅಕ್ಕನ ಆಗಮನ ಬಗ್ಗೆ ಚಿತ್ರಿಸ್ತಾರೆ. ಅಲ್ಲಿಂದ ಎಲ್ಲಿವರೆಗೆ ಅಂದ್ರೆ, ನಮ್ಮ ಅಲ್ಲಮ ಪ್ರಭುಗಳ ಬಗ್ಗೆ ಚಿಂತಿಸ್ತಾರೆ. ಅಲ್ಲಮ ಪ್ರಭುಗಳನ್ನ ಬೇರೆ ಜಾತಿಯವರು ಅಂತ ಹೇಳ್ತಾರೆ, ಅವ್ರನ್ನ ಮುಸ್ಲಿಮರನ್ನಾಗಿ ಮಾಡ್ತಾರೆ. ಅಲ್ಲಿಂದ ಬಹಳ 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 ಕೆಟ್ಟದಾಗಿ ಬಹಳ ಜನ ಚಿತ್ರಿಸ್ತಾರೆ. ಅಂತವ್ರ ಜೊತೆ ಕೂಡ ನಾವು ಹೋರಾಡಬೇಕಾಗತ್ತೆ. ಅದು ಒಂಥರ ಚಳವಳಿನೇ, ಅದು ವೈಚಾರಿಕ ಚಳವಳಿ ಅಂತ ಹೇಳ್ಬೋದು. ಈಗ ನೋಡಿ, ನನಗೆ ಹೇಳಿದ್ರೆ ಬಹಳ ವಿಚಿತ್ರ ಅನ್ಸುತ್ತೆ. ಇಲ್ಲೊಂದು ಪುಸ್ತಕದಲ್ಲಿ ಬಸವನ ಚರಿತ್ರೆ ಮಾಹಿತಿಗಳಂತ ಹೇಳಿ ಬರಿತಾನೆ. ಏನೇನೋ, ಅದೆಲ್ಲ ನನಗೆ ಹೇಳೋದು ಇಷ್ಟ ಇಲ್ಲ ಇವತ್ತು. ಆದ್ರ ಅಕ್ಕನ ಆಗಮನ ಬಗ್ಗೆನೂ ಬರೀತಾರೆ, ಇಂಥ ಅನೇಕ ಶರಣೆಯರ ಬಗ್ಗೆನೂ ಕೂಡ ಬರೀತಾರೆ. ಅದು ಒಂದು ಚಳವಳಿನೇ. ಅದರ ವಿರುದ್ಧವಾಗಿ ನಮ್ಮ ಇತಿಹಾಸವನ್ನು ಸೃಷ್ಟಿ ಮಾಡಿ, ಸತ್ಯವಾದ ಇತಿಹಾಸವನ್ನು ಅವ್ರಿಗೆ ತಿಳಿಸಿ ಹೇಳಿದಿವಲ್ಲ, ಅದು ಕೂಡ ನಡೆದ ಬಂದ ಒಂದು ಚಳವಳಿನೇ ಅಂತ ಹೇಳ್ಬೋದು. ಎಲ್ಲಿ ಅಲ್ಲಮ ಪ್ರಭುಗಳನ್ನು ಕೂಡ ಇವರು ಮುಸ್ಲಿಮರು ಅಂತ ಬರೀತಾರೆ. ಅಲ್ಲಮ ಅಂದ್ರೆ ಮುಸ್ಲಿಮರು ಅನ್ನುವಂತ ಒಂದು ಇದಕ್ಕೆ ಬರ್ತಾರೆ. ಇನ್ನೊಂದು ಜಂಗಮರಿಗೆ ಮಿಂಡಪುಂಡ ಜಂಗಮರು ಅಂತ ಬರೀತಾರ್ರಿ. ಮಿಂಡಪುಂಡ ಜಂಗಮರು ಅಂತ ಬರೀತಾರೆ. ಅಲ್ಲಿಂದ ಮುಂದೆ 19ನೇ ಶತಮಾನದಲ್ಲಿ ಎಷ್ಟೊಂದು ಈ ಕೆಲವೊಂದು ಜನ ನಮಗೆ ಪರ್ಮನೆಂಟ್ ಆಗಿ ಗಂಟು ಬೀಳ್ತಾರೆ. ಬಹಳ ಬಹಳ ಮುಖ್ಯವಾಗಿ ಈ 19ನೇ ಶತಮಾನದಲ್ಲಿ ಶ್ರೀನಿವಾಸಾಚಾರ್ಯ ಶುಭೋದಯ ಅಂತ ಒಂದು ಪತ್ರಿಕೆ ಬರ್ತದೆ. ಆ ಶುಭೋದಯ ಪತ್ರಿಕೆಯಲ್ಲಿ ನಮ್ಮನ್ನ ಎಷ್ಟು ಬೇಕೋ ಅಷ್ಟು ತೆಗಳ್ತಾರೆ. ಅದರ ಸಂಪಾದಕರಾದ ಶ್ರೀನಿವಾಸಾಚಾರ್ಯರು ಮತ್ತೆ ಕಾಶಿನಾಥ್ ಶಾಸ್ತ್ರಿಗಳು, ಈ ಕಾಶಿನಾಥ್ ಶಾಸ್ತ್ರಿಗಳು ಮತ್ತೆ ಇನ್ನೊಬ್ರು ಇದ್ರಿ, ಈ ಮೈಸೂರಲ್ಲಿ ಹೆಸರು ಬರ್ತಾ ಇಲ್ಲ, ಹೇಳ್ತೀನಿ. ಇವರಿಬ್ರು ನಮ್ಮ ಧರ್ಮವನ್ನು ಕುಲುಗಡಿಸಿದ ಮಹಾನ್ ಭಾವರು ಇವರು ಅಂತ ಹೇಳ್ಬೋದು. ಇವರು ವೀರಶೈವ ಹಾಗೂ ಲಿಂಗಾಯತವನ್ನು ತಂದು ನಮಗೆ ಇವತ್ತಿಗೆ ಏನಾದರೂ ಈ ವೀರಶೈವರನ್ನ ಅಂಟಿಸಿದವ್ರೆ ಅಂದ್ರೆ ಈ ಕಾಶಿನಾಥ್ ಶಾಸ್ತ್ರಿಗಳು. ಈ ಕಾಶಿನಾಥ್ ಶಾಸ್ತ್ರಿಗಳ ಬಗ್ಗೆ ತಮ್ಗೆ ಗೊತ್ತಿದ್ರು ಇರ್ಬೋದು. ಈ ಕಾಶಿನಾಥ ಶಾಸ್ತ್ರಿಗಳು ಮೈಸೂರು ಅರಮನೆಯಲ್ಲಿ ಇವರು ಸಂಸ್ಕೃತ ಪಂಡಿತರು. ಇವರು ಆಸ್ಥಾನದಲ್ಲಿ ಒಂದು ಸ್ಥಾನ ಇರ್ತದೆ. ಇವರು ನಾನು ಬ್ರಾಹ್ಮಣರಿಗಿಂತ ಕಡಿಮೆ ಇಲ್ಲ ಅನ್ನುವಂತ ಒಂದು ಅಹಮ್ಮದಿಂದ ಏನ್ ಮಾಡ್ತಾರೆ, ಇವರು ಲಿಂಗಾಯತರು ಕೂಡ ನಾವು ಬ್ರಾಹ್ಮಣರ ಶ್ರೇಷ್ಠರು, ನಾವು ಕೂಡ ಸಂಸ್ಕೃತವನ್ನು ಓದಬಲ್ಲವರು, ಸಂಸ್ಕೃತ ಶ್ಲೋಕವನ್ನು ಹೇಳಬಲ್ಲವರು, ನಾವು ಕೂಡ ಅನೇಕ ಗ್ರಂಥಗಳನ್ನು ರಚಿಸಬಲ್ಲವರು ಅಂತ ಹೇಳಿ ಇವರು ಕೂಡ ನಾವು ಲಿಂಗಿ ಬ್ರಾಹ್ಮಣರು, ನಾವು ಲಿಂಗ ಕಟ್ತೀವಿ ಹಾಗೂ ನಾವು ಜನಿವಾರ ಹಾಕೊಳ್ತೀವಿ ಅಂತ ಹೇಳಿ ನಾವು ಲಿಂಗಿ ಬ್ರಾಹ್ಮಣರು ಅಂತಾರೆ. 1871ರಲ್ಲಿ ಲಿಂಗಾಯತ ಸ್ವತಂತ್ರ ಧರ್ಮ ಆಗಿರ್ತದೆ ಮೈಸೂರು ಜನಗಣತಿಯಲ್ಲಿ. ಆದ್ರೆ 1871ರಲ್ಲಿ ಯಾಕೆ ಲಿಂಗಾಯತ ಸ್ವತಂತ್ರ ಧರ್ಮ ಆಗಿರ್ತದಪ್ಪ ಅಂದ್ರೆ, ಅವತ್ತಿಗೆ ಅದು ಆ ಮೈಸೂರು ರಾಜ್ಯ ಏನಿರುತ್ತಲ್ಲ, ಅದು ಬ್ರಿಟಿಷರ ಆಳ್ವಿಕೆಯಲ್ಲಿರುತ್ತೆ. 1881ರಲ್ಲಿ ಅದು ಮತ್ತೆ ಮೈಸೂರು ರಾಜರಿಗೆ ರಿಟರ್ನ್ ಹೋಗುತ್ತೆ. ಅದ್ರ ಹಿಂದೆ ಒಂದು ಕತೆ ಇದೆ, ತಮ್ಗೆ ಯಾರಿಗೂ ಗೊತ್ತಿದೆಯಾ? ಹೇಳ, ದಯವಿಟ್ಟು ಉತ್ತರ ಹೇಳಿ. ಆ ಕತೆ ತಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ಹೇಳಿ ನೀವೇ. ಅಲ್ಲ, ಗೊತ್ತಿದ್ರೆ ಹೇಳಿ. ಅಲ್ಲಿ ಏನಾಗುತ್ತೆ ಅಂದ್ರೆ, 1831ರಲ್ಲಿ ಚಿಕ್ಕವೀರ ರಾಜೇಂದ್ರ ಒಡೆಯರು ಏನ್ ಮಾಡ್ತಾರೆ, 400 ಲಿಂಗಾಯತರನ್ನ ಕೊಂದ್ ಹಾಕ್ತಾರೆ. ಅಲ್ಲಿ ಒಂದು ಬಾವಿ ಇದೆ ನಂಜನಗೂಡಲ್ಲಿ, ಶಿರೋಭಾವಿ ಅಂತ ಹೇಳಿ.
ಅಲ್ಲಿ ಏನ್ ಮಾಡ್ತಾರೆ ಲಿಂಗಾಯತರು ಏನ್ ಮಾಡ್ತಾರೆ, ತಮಗೆ ಕರ ಹೆಚ್ಚಾಗಿದೆ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾರೆ. ಅದು ಪ್ರತಿಭಟನೆಗೆ ಇಳಿಬೇಕಾದ್ರೆ, ಒಕ್ಕಲಿಗ ಕೃಷಿಕರ ಪ್ರತಿಭಟನೆಗೆ ಇಳಿಬೇಕಾದ್ರೆ ತಮ್ಮ ಧರ್ಮಗುರುಗಳು ಅವರು ಹೋಗ್ತಾರೆ, ನಮ್ಮ ನಮ್ಮ ಶಿಷ್ಯಂದಿರಿಗೆ ಕರ ಹೆಚ್ಚಾಗಿದೆ, ಅದನ್ನ ಹೇಗಾದ್ರೂ ಮಾಡಿ ಕಡಿಮೆ ಮಾಡಿ ಅಂತ ಹೇಳಿ ಅವರು ರಾಜರಿಗೆ ಮನವಿ ಸಲ್ಲಿಸ್ತಾರೆ. ಆ ಮನವಿ ಸಲ್ಲಿಸಿದಾಗ ರಾಜರು ಏನ್ ಮಾಡ್ತಾರೆ ಅಂದ್ರೆ, ಆಯ್ತು ಒಂದ್ ಬರ್ರಿ ನಾವೆಲ್ಲರೂ ಕೂತು ಚರ್ಚಿಸೋಣ ಅಂತ ಹೇಳಿ ನಂಜನಗೂಡಿಗೆ ಒಂದ್ ಕಡೆ ಕರೀತಾರೆ. ಒಂದು ಪೆಂಡಾಲ್ ಹಾಕ್ತಾರೆ. ಪೆಂಡಾಲ್ ಹಾಕಿ ಆ ಪೆಂಡಾಲ್ದಲ್ಲಿ ಎಲ್ಲರನ್ನು ಕೂಡಿಸ್ತಾರೆ. ಕೂಡಿಸಿ ನೀವೇನ್ ಮಾಡ್ಬೇಕು, ರಾಜರನ್ನು ಒಬ್ಬೊಬ್ಬರನ್ನಾಗಿ ಭೇಟಿ ಆಗ್ಬೇಕು, ಇಲ್ಲಿಂದ ಹೀಗೆ ಹೋಗ್ಬೇಕು, ರಾಜರನ್ನು ಭೇಟಿ ಆಗಬೇಕು, ನಿಮ್ಮ ನಜರ ರಾಜರಿಗೆ ಒಪ್ಪಿಸ್ಬೇಕು, ಒಪ್ಪಿಸಿ ನಿಮ್ಮ ನಿಮ್ಮ ಅಹವಾಲನ್ನು ಸಲ್ಲಿಸಿ ಮುಂದೆ ಹೋಗ್ಬೇಕು ಅಂತ ಒಬ್ಬೊಬ್ಬರಿಗೆ ಕಳಿಸ್ತಾರೆ. ಅಲ್ಲಿ ರಾಜನಿಗೆ ಏನು ಅಹವಾಲು ಸಲ್ಲಿಸಿ ಮುಂದೆ ಹೋಗ್ತಾರಲ್ಲ, ಅವರು ಸಿರೆ ಕಡ್ದು ಆ ಬಾವಿಯಲ್ಲಿ ಹಾಕ್ತಾರೆ. 400 ಜನ ಲಿಂಗಾಯತರನ್ನ ಸಿರೆ ಕಡ್ದಿರ್ತಾರೆ. ಅದು ಗೊತ್ತಾಗುತ್ತೆ. ಅದು ಗೊತ್ತಾಗಿ 50 ವರ್ಷಗಳ ಕಾಲ ಬ್ರಿಟಿಷರು ಈ ಲಿಂಗಾಯತರದ ಮೈಸೂರು ಅರಸರದು ರಾಜ್ಯಭಾರವನ್ನು ಹಿಂಪಡಿತಾರೆ. 1881ರಲ್ಲಿ ಅದು ಮತ್ತೆ ಮೈಸೂರು ಅರಸರಿಗೆ ಮರಳಿ ತಮ್ಮ ರಾಜ್ಯ ಸಿಗುತ್ತೆ. ಅವಾಗ ಶ್ರೀರಂಗಲಾಚಾರ್ಯರು ಅಂತ ಹೇಳಿ ಒಬ್ಬರು ದಿವಾನರು ಬರ್ತಾರೆ. ಅವರಿಗೆ ಈ ನಮ್ಮ ಮೈಸೂರು ರಾಜರ ಸಂಕಷ್ಟಕ್ಕೆ ಸಂಪೂರ್ಣ ಕಾರಣೀಭೂತರು ಯಾರಪ್ಪ ಅಂದ್ರೆ ಲಿಂಗಾಯತರು ಅನ್ನುವಂತ ಕಾರಣದಿಂದ ಅವ್ರು ಏನ್ ಮಾಡ್ತಾರೆ, ಲಿಂಗಾಯತರು ಅಂದ್ರೆ ಶೂದ್ರರು ಅಂತ ನಿರ್ಧಾರ ಮಾಡ್ತಿರ್ತಾರೆ. ಮಾತ್ರ ಶೂದ್ರರ ಪಟ್ಟಿಯಲ್ಲಿ ಹಾಕ್ತಾರೆ. ಆ ಶೂದ್ರರ ಪಟ್ಟಿಯಲ್ಲಿ ಹಾಕಿದ್ರೆ ಈ ಯಾರು ಕಾಶಿನಾಥ್ ಶಾಸ್ತ್ರಿಗಳಿಗೆ ಬಹಳ ಕಷ್ಟ ಆಗಿಬಿಡುತ್ತೆ. ಯಾಕಂದ್ರೆ ಆ ಸ್ಥಾನದಲ್ಲಿ ಅವರೊಬ್ರು ಪಂಡಿತರಾಗಿರ್ತಾರೆ. ನಾನು ಕೂಡ ಸಂಸ್ಕೃತ ಓದಬಲ್ಲೆ, ನಾನು ಕೂಡ ಸಂಸ್ಕೃತ ಬರೆಯಬಲ್ಲೆ. ಯಾಕಂದ್ರೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಮೈಸೂರು ರಾಜರು ಕೂಡ 16ನೇ ಶತಮಾನದಲ್ಲಿ 17ನೇ ಶತಮಾನದಲ್ಲಿ ಲಿಂಗಾಯತರಾಗಿದ್ರು. ಇವತ್ತಿಗೂ ಮೈಸೂರು ಅರಮನೆಯಲ್ಲಿ ಲಿಂಗಾಯತರೇ ಅಡಿಗೆ ಮಾಡೋರು. ಆದ್ರೆ ಅವ್ರ ಸಂಬಂಧಿಕರು, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಮಗೂ ಕೂಡ ಸಂಬಂಧಿಕರು ಅವರು ಗೋವೆ ರಾಜ್ಯದಲ್ಲಿ ಅವ್ರಿಗೂ ಕೂಡ ಅರಸರಿರ್ತಾರೆ, ಅವ್ರು ಲಿಂಗಾಯತರು. ನಾನು ವೈಯಕ್ತಿಕವಾಗಿ ಹೇಳೋದಿಲ್ಲ, ಅವರಿಗೆ ನಮ್ಮ ಮನೆತನ ಹೆಣ್ಮಗಳನ್ನ ಗೋವೆ ರಾಜರಿಗೆ ಕೊಟ್ಟಿರ್ತಾರೆ. ಇವ್ರು ಮೊನ್ನೆ ಒಂದ 7-8 ವರ್ಷದ ಹಿಂದೆ ತೀರ್ಕೊಂಡ್ಲ ಎಮ್ಮ. ಈ ಲಿಂಗಾಯತರು, ಮೈಸೂರು ರಾಜರು ಲಿಂಗಾಯತರು ಇರೋದ್ರಿಂದ ಅಲ್ಲಿ ಮುಂದೆ ಅದು ಚೇಂಜ್ ಆಗ್ತಾರೆ ಬಿಡಿ, ಅವರು ವೈದಿಕರಾಗ್ತಾರೆ, ಇದಾಗ್ತಾರೆ. ಕೊನೆಗೆ ಏನಾಗುತ್ತೆ, ಆ ಲಿಂಗಾಯತರ ಮೇಲೆ ಸೇಡು ತೀರಿಸ್ಕೊಳ್ಳೋಕಾಗಿ 1881ರಲ್ಲಿ ಇವರು ಲಿಂಗಾಯತರು ಶೂದ್ರ ವರ್ಗಕ್ಕೆ ಸೇರಿಸಲ್ಪಡ್ತಾರೆ. ಇದು ಒಂದು ಹೋರಾಟನೇ, ಇದು ಒಂದು ಚಳವಳಿನೇ. ಅದರ ನಂತರ 1920ರಲ್ಲಿ ಏನು ನಮ್ಮ ಪಗು ಹಳಕಟ್ಟಿ ಅವರು, ವಚನ ಪಿತಾಮಹ ಪಗು ಹಳಕಟ್ಟಿ ಅವರು ಅಂತ ನಾವು ನೀವೆಲ್ಲ ಏನ್ ಕರಿತೀವಿ, ಅವರು ಜಗಲಿ ಮೇಲಿರುವಂತಹ ವಚನಗಳನ್ನು ತಗೊಂಡು ಬಂದು ನಮ್ಗೆಲ್ಲರಿಗೂ ವಚನಗಳ ಬಗ್ಗೆ ಹೇಳ್ತಾರೆ. ಅದರೂ ಕೂಡ ಒಂದು ಚಳವಳಿನೇ. ಅವರು ತಮ್ಮ ಈ ಪುಸ್ತಕಗಳನ್ನ ಈಗಾಗಲೇ ಹೇಳಿರ್ಬೇಕು, ಅನೇಕ ಬಾರಿ ಕೇಳಿರ್ತೀರಿ ನೀವು. ಈ ವಚನ ಪುಸ್ತಕಗಳನ್ನ, ವಚನ ಸಾರಾಮೃತ ಒಂದು ಪುಸ್ತಕ ಏನ್ ಬರೆದಿರ್ತಾರಲ್ಲ, ಅದನ್ನ ಕಳಿಸ್ಕೊಟ್ಟಾಗ ಅದನ್ನ ಇವರು ಕ್ರಿಶ್ಚಿಯನ್ ಪ್ರಿಂಟರ್ಸ್ ಮುದ್ರಣ ಮಾಡುದಿಲ್ಲ, ಆಗಲ್ಲ ಅಂತ ಹೇಳ್ತಾರೆ. ಅದು ತಮ್ಗೆಲ್ಲ ಆ ಇತಿಹಾಸ ಗೊತ್ತಿದೆ, ಮತ್ತೊಮ್ಮೆ ಹೇಳಲ್ಲ ನಾನು. ಇಂಥ ಒಂದು ನಮ್ಮದು ಸಂಪೂರ್ಣವಾಗಿ 12ನೇ ಶತಮಾನದಿಂದ ಇವತ್ತಿನವರೆಗೂ ನಮ್ಮ ಈ ಧರ್ಮ ಹೋರಾಟದಲ್ಲಿನೇ ಇದೆ, ಚಳವಳಿನೇ ಮುಂದೆ ಸಾಗ್ತಾ ಇದೆ. ಮನೆಯಲ್ಲೂ ಚಳವಳಿ, ರಸ್ತೆಯಲ್ಲಿ ಚಳವಳಿ, ಮನೆಗಳಲ್ಲಿ ಚಳವಳಿ, ಮನೆಗಳಲ್ಲಿ ಚಳವಳಿಯಿಂದಾನೇ ನಮ್ಮ ಧರ್ಮ ಮುಕ್ತ ಆಗಿಲ್ಲ. ಇದು ಯಾವಾಗ ಮುಕ್ತ ಆಗುತ್ತೋ ಗೊತ್ತಿಲ್ಲ ನನಗೆ. ಕೇಳ್ತಾ ಇದೆಯಲ್ರಿ? ಹಲೋ, ಹಾ ಸರ್, ಯಾಕೋ ಮ್ಯೂಟ್ ಅಂತ ಕಾಣ್ತಾ ಇತ್ತು ನನಗೆ. ಇಲ್ರಿ, ಕೇಳಾಕತ್ತ. ಈ ಸಾಹಿತ್ಯದೊಂದಿಗೆ ಕೂಡ ನಾವು ಚಳವಳಿ ಮಾಡ್ಬೇಕಾಗುತ್ತೆ, ಸಾಹಿತ್ಯಕಾರರೊಂದಿಗೆ. ಯಾಕಂದ್ರೆ ವುಡ್ಸ್ವರ್ತ್ ಅನ್ನೋನು ಬರೀತಾನೆ, ಅವನು ಕೂಡ ನಾವು ಇಂಗ್ಲಿಷ್ ಸಾಹಿತ್ಯ, ನಮಗೆ ಇಂಗ್ಲಿಷ್ ಬರಹಗಾರ ಬಂದು ನಮಗೆ ತುಂಬಾ ಸಹಾಯ ಮಾಡ್ತಾರೆ ಅಂತ ನಾವು ಹೇಳ್ಕೊಡ್ತೀವಿ. ನಿಜವಾಗ್ಲೂ ಹೌದು. ಯಾಕಂದ್ರೆ ಇಂಗ್ಲಿಷ್ ಸಾಹಿತ್ಯಕಾರರು ಬಂದ ಮೇಲೆ, ಇಂಗ್ಲಿಷ್ ಬರಹಗಾರರು ಬಂದ ಮೇಲೆ ನಮಗೆ ನಿಜವಾದ ದಾಖಲೆಗಳು ಸಿಕ್ಕಿತ್ತು. ಅದಕ್ಕಿಂತ ಪೂರ್ವದಲ್ಲಿ ನಾವು ಲಿಂಗಾಯತರು ಇತಿಹಾಸ ಸೃಷ್ಟಿ ಮಾಡ್ತೀವಿ, ಆದ್ರೆ ಸೃಷ್ಟಿಯಾದ ಇತಿಹಾಸವನ್ನು ಬರೆದಿಡುವುದಿಲ್ಲ. ಇದು ನಮ್ಮದು ನೆಗೆಟಿವ್ ಪಾಯಿಂಟ್. ನಾವ್ ಎಂದೂ ನಮ್ಮ ಇತಿಹಾಸವನ್ನು ಬರೆದಿಟ್ಟಿಲ್ಲ. ಬೈ ಚಾನ್ಸ್ ಇತಿಹಾಸವನ್ನು ಇವತ್ತಿಗೆ ನಮ್ಮ ಶರಣರ ಇತಿಹಾಸವನ್ನು, ಅವರು ಹುಟ್ಟಿರುವ ದಿನಾಂಕ, ಅವರು ಲಿಂಗದಲ್ಲಿ ಆದ ದಿನಾಂಕ, ಅಥವಾ ಅವರು ರಾಜ್ಯಭಾರ ಮಾಡಿದ ದಿನಾಂಕ, ಅವರು ಇರುವಂತ ಇದು ಎಲ್ಲವನ್ನು ನಮಗೆ ಸಿಕ್ಕಿದ್ರೆ, ಇತಿಹಾಸ ಸಿಕ್ಕಿದ್ರೆ ಇವತ್ತಿಷ್ಟೊಂದು ಸಮಸ್ಯೆಗಳು ಬರ್ತಾನೆ ಇರ್ಲಿಲ್ಲ ನಮ್ಗೆ. ನಾವು ಇತಿಹಾಸ ಸೃಷ್ಟಿ ಮಾಡ್ತೀವಿ, ಆದ್ರೆ ಸೃಷ್ಟಿ ಮಾಡಿದ ಇತಿಹಾಸವನ್ನು ಬರೆದಿಡೋದಿಲ್ಲ. ಇದು ನಮ್ಮ ಮೊದಲ ವೀಕ್ನೆಸ್ ಅಂತ ಹೇಳಬಹುದು. ಹೀಗಾಗಿ ನಮ್ಮ ಇತಿಹಾಸವನ್ನು ಬರೆದವರೇ ಬ್ರಿಟಿಷರು. ಆ ಬ್ರಿಟಿಷರು ಇತಿಹಾಸ ಬರಿಬೇಕಾದ್ರೆ ನೋಡಿ, ಯಾರ್ಯಾರು ಬರೀತಾರೆ ಅಂದ್ರೆ,
ಬಹಳ 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 ಬ್ಯೂಟಿಫುಲ್ ಆಗಿ ಮತ್ತೆ 16ನೇ ಶತಮಾನದಲ್ಲಿ ಪೆಟ್ರಾ ಡಿಲ್ಲಾವೆಲ್ಲೆ ಅಂತ ಒಬ್ರು ಬರೀತಾರೆ. ಇವರು ಹಾರ್ವರ್ಸ್ ಯೂನಿವರ್ಸಿಟಿಯಿಂದ ಬಂದು ಇಲ್ಲಿ ನಮ್ಮ ಭಾರತ ದೇಶಕ್ಕೆ ಹಾರ್ವರ್ಸ್ ಯೂನಿವರ್ಸಿಟಿಯಿಂದ ಇವ್ರ ಬುಕ್ ಪಬ್ಲಿಷ್ ಆಗುತ್ತೆ. ಇವರು ಫ್ರಾನ್ಸ್ನವರು. ಇವರು ಬಂದು ನಮ್ಮ ಭಾರತ ದೇಶಕ್ಕೆ ಬಂದು ಏನೋ ಪ್ರವಾಸಿಗರಾಗಿ ಬಂದಿರ್ತಾರೆ. ನಂತರ ಎ ಜರ್ನಿ ಫ್ರಮ್ ಮದ್ರಾಸ್ ಥ್ರೂ ಕಂಟ್ರೀಸ್ ಆಫ್ ಮೈಸೂರ್ ಅಂಡ್ ಕ್ಯಾನ್ರಾ ಅಂಡ್ ಮಲ್ಬಾರ್ ಅಂತ ಹೇಳಿ ಫ್ರಾನ್ಸಿಸ್ ಬುಕನನ್ ಇವರು ಲಿಂಗಾಯತರ ಬಗ್ಗೆ ಬರೀತಾರೆ. ನಂತರ ಎಸ್ಸೆ ಆನ್ ಕ್ರೀಡ್ ಕಸ್ಟಮ್ಸ್ ಅಂಡ್ ಲಿಟ್ರೇಚರ್ ಆಫ್ ಜಂಗಮಾಸ್ ಅಂತ ಹೇಳಿ CP ಬ್ರೌನ್ ಬರೀತಾರೆ. ಈ ಬ್ರೌನ್ ಇತಿಹಾಸ ಏನಿದೆಲ್ಲ ಅತ್ಯಂತ ಮಹತ್ವದ ಇತಿಹಾಸ. ಲಿಂಗಾಯತರಿಗೆ ಇವರು ಹೆಚ್ಚು ಕಡಿಮೆ ಒಂದು ಕಾನ್ಸ್ಟಿಟ್ಯೂಷನ್ ಇವ್ರು ಒದಗಿಸಿಕೊಟ್ರು ಅಂತ ಹೇಳ್ಬಹುದು ನಾವು. ಅವ್ರ ನಂತರ ಅಬೆ ದುಬೈಸ್ ಅನ್ನೋರು ಅವರು ಬರೀತಾರೆ. ಮುಂದೆ ಎಡ್ಗರ್ ಥರ್ಸ್ಟನ್ ಇಡೀ ದಕ್ಷಿಣ ಭಾರತದ ಈ ಜಾತಿಗಳ ಬಗ್ಗೆ ಎಡ್ಗರ್ ಥರ್ಸ್ಟನ್ ಬರೆದಿದ್ದಾರೆ. ಸಂಪೂರ್ಣವಾಗಿ ಭಾರತದಲ್ಲಿರುವಂತಹ ದಕ್ಷಿಣ ಭಾರತದಲ್ಲಿರುವಂತಹ ಎಲ್ಲ ಜಾತಿಗಳ ಬಗ್ಗೆ ಎಡ್ಗರ್ ಥರ್ಸ್ಟನ್ ಬರೀತಾರೆ. H.J. ಸ್ಟ್ರೋಕ್ ಅನ್ನೋರು ಬರೀತಾರೆ. ಮತ್ತೆ ಎಂಥೋವನ್ ಬರೀತಾರೆ. ಆರ್ಥರ್ ಮೈಲ್ಸ್ ಬರೀತಾರೆ. ವಿಲಿಯಂ ಮ್ಯಾಕ್ ಬರೀತಾರೆ. ಬಹಳ ಜನ ಇವರೆಲ್ಲ ನಮಗೆ ಲಿಂಗಾಯತ ಇತಿಹಾಸವನ್ನು ನಮಗೆ ಕೊಡ್ತಾರೆ. ಅದರ ನಂತರನೇ ಲಿಂಗಾಯತ ಇತಿಹಾಸ, ನಿಜವಾದ ಲಿಂಗಾಯತ ಇತಿಹಾಸ ಜನರಿಗೆ ಸಿಗುತ್ತೆ. ಅಷ್ಟರೊಳಗಾಗಿ ನಮ್ಮವರು ಬರಹ ಕಲಿತಾರೆ. ನಮ್ಮವರು ಅರಟಾಳ್ ರುದ್ರಗೌಡರು, ಅನೇಕರು ಈ ಸಪ್ತರ್ಷಿಗಳಂತ ಏನ್ ಹೇಳ್ತೀವಲ್ಲ, KLE ಸಂಸ್ಥೆಯನ್ನು ಕಟ್ಟಿದಂತ ಸಪ್ತರ್ಷಿಗಳು, ಇವರು ಪುಣ್ಯದಿಂದನೇ ನಾವು ಶಿಕ್ಷಣವನ್ನು ಪಡೆದಿದ್ದು. ಇವರು ಪುಣ್ಯದಿಂದನೇ ನಾವು ಇವತ್ತಿಗೆ ನಾವು ಇಂಗ್ಲಿಷ್ ಆಗ್ಲಿ, ನಮ್ಮ ಭಾಷೆಯನ್ನಾಗ್ಲಿ ನಾವು ಕಲ್ತು ಇವತ್ತಿಗೆ ಏನಾದ್ರೂ ನಾವು ಲಿಂಗಾಯತರು, ನಮ್ಮ ಧರ್ಮ ಹೀಗಿತ್ತು, ನಾವು ಈ ತರ ಇದ್ದೀವಿ, ಈಗ ಇದ್ದೀವಿ ಹಾಗೂ ಈಗ ಅದೀವಿ ಅಂತ ಹೇಳ್ಕೊಳ್ಬೇಕಾದ್ರೆ ನಾವು ವಿ ಆರ್ ಇಂಡೆಟೆಡ್ ಟು ದೀಸ್ ಸಪ್ತರ್ಷಿಗಳು, KLE ಸಂಸ್ಥೆಯನ್ನು ಸ್ಥಾಪಿಸಿದ ಸಪ್ತರ್ಷಿಗಳು. ಅದರೊಂದಿಗೆ ಇವತ್ತಿಗೆ ನಾವು ಏನೇ ಹೇಳಿ, ಯಾವುದೇ ವಿಷಯ ಹೇಳಿದ್ರು ಕೂಡ ನಾವು ನಮ್ಮ ಈ ಲಿಂಗಾಯತ ಮಠಾಧೀಶರನ್ನ ಮರೆಯುವಂಗಿಲ್ಲ. ಯಾಕಂದ್ರೆ ಲಿಂಗಾಯತ ಮಠಾಧೀಶರನ್ನ ನಾವು ಅವರು ವೀರಶೈವ ಮಠಾಧೀಶರೇ ಆಗಿರ್ಲಿ ಅಥವಾ ಈ ಲಿಂಗಾಯತ ಮಠಾಧೀಶರೇ ಆಗಿರ್ಲಿ, ಇವತ್ತಿಗೆ ವೀರಶೈವ ಮಠಾಧೀಶರ ಸಂಕುಚಿತ ಭಾವನೆ ಬಂದಿದೆ ಅವರಿಗೆ. ಆದರೆ ಎಲ್ಲಿವರೆಗೆ ರಿಸರ್ವೇಶನ್ ಪಾಲಿಸಿ ಬಂದಿರಲಿಲ್ಲ ಅಲ್ಲಿವರೆಗೂ ಕೂಡ ಈ ವೀರಶೈವ ಮಠಾಧೀಶರು ಸಹ, ಈ ಪಂಚಪೀಠಾಧೀಶರು ಸಹ ಅವ್ರ ಕೊಡುಗೆನೂ ಕೂಡ ನಮಗೆ ಅಪಾರವಾಗಿದೆ. ಅದನ್ನ ಅಲ್ಲಿಗಳೆಯಕ್ಕೆ ಸಾಧ್ಯನೇ ಇಲ್ಲ. ಅದರೊಂದಿಗೆ ವಿರಕ್ತ ಮಠಾಧೀಶರ ಕೊಡುಗೆನೂ ಕೂಡ ಸಾಕಷ್ಟಿದೆ. ತುಂಬಾ ವಿಷಯಗಳು ಇದಾವೆ. ನನಗೆ ಎಷ್ಟು ಮಾಡಿದ್ದೀನಿ ಏನೋ ಗೊತ್ತಾಯಿಲ್ಲ. ಈಗ ಐ ಥಿಂಕ್ ವಿ ಶುಡ್ ಗೋ ಫಾರ್ ದಿ ಕ್ವಶನ್ ಅಂಡ್ ಆನ್ಸರ್ ಇಫ್ ದರ್ ಆರ್ ಎನಿಥಿಂಗ್. ಯಾಕಂದ್ರೆ ಎಷ್ಟು ಕವರ್ ಮಾಡಿದೀನಿ, ಯಾವ್ದು ಬಿಟ್ಟಿದ್ದೀನಿ, ಯಾವ್ದು ಹೇಳಿದೀನಿ ಅಂತ ಗೊತ್ತಾಗಿಲ್ಲ. ಯಾಕಂದ್ರೆ ಈ ಇತಿಹಾಸ ತಿಂಗಳಾನ್ಗಟ್ಲೆ ಹೇಳ್ಬೋದು, 1 ದಿನ 2 ದಿನ ಹೇಳುವಂತ ಇತಿಹಾಸ ಅಲ್ಲ ಇದು. ಯಾಕಂದ್ರೆ ಬಹಳ ಡಿಟೇಲ್ ಆಗಿ ಹೇಳ್ಕೊಂಡು ಹೋಗಕ್ಕೆ ಮನಸ್ಸು ಬರುತ್ತೆ. ಆದ್ರೆ ಹೇಳ್ತಾ ಹೋದ್ರೆ ಯಾವ್ದ್ರಲ್ಲಿ ಹೆಚ್ಚಿಗೆ ಸಮಯ ಕೊಡ್ತೀವಿ, ಯಾವ್ದಕ್ಕೆ ಕಡಿಮೆ ಸಮಯ ಕೊಡ್ತೀವಿ ಅನ್ನೋಂತ ಒಂದು ಸಂದಿಗ್ಧತೆ ಉಂಟಾಗಿದ್ದ ಕಾರಣದಿಂದ ಇದಕ್ಕೆ ನಿಮ್ದು ಯಾವ್ದಾದ್ರು ಪರ್ಟಿಕ್ಯುಲರ್ ಪ್ರಶ್ನೆಗಳು ಅಥವಾ ಏನಾದ್ರು ಇದ್ರೆ ನಾನು ಅದಕ್ಕೆ ಉತ್ತರ ಕೊಟ್ಟು ತಮ್ಮ ಸಂಶಯಗಳನ್ನು ನಿವಾರಣೆ ಮಾಡಬಹುದು. ದಯವಿಟ್ಟು ಪ್ರಶ್ನೋತ್ತರ ಶುರು ಮಾಡೋಣ, ಅಥವಾ ನೀವು ಚರ್ಚೆ ಮಾಡಿ. ನನಗೆ ತಿಳಿದಿದ್ದು ನಾನು ಹೇಳ್ತೀನಿ, ಅಥವಾ ನಿಮ್ಮಿಂದನೂ ಕೆಲವೊಂದು ವಿಷಯಗಳನ್ನ ನಾನು ತಿಳ್ಕೊಳ್ತೀನಿ. ದಯವಿಟ್ಟು ನಾನು ಇಲ್ಲಿಗೆ ನಾನು ಮಾತುಗಳನ್ನ ನಿಲ್ಸೋಣ ಅನ್ನುವಂತ ವಿಚಾರಕ್ಕೆ ಬರ್ತಾ ಇದ್ದೀನಿ. ಬೇಕಿದ್ರೆ ಇನ್ನೊಮ್ಮೆ ಯಾವಾಗಾದ್ರೂ ಕೂಡೋಣ. ತಮ್ಗೆ ನಂದು ಮಾತುಗಳು ಇಷ್ಟ ಆಗಿದ್ರೆ ಬೇಕಿದ್ರೆ ಇನ್ನೊಮ್ಮೆ ಬರ್ತೀನಿ. ಅದು ನಿರಂತರವಾಗಿ ನಡಿಬೇಕಾಗುತ್ತೆ. ಇದು ಒಂದಿನದ ಹೇಳಿಕೆಯಲ್ಲಿ ಎಲ್ಲರನ್ನೂ ಸಮಾಧಾನ ಪಡಿಸಕ್ಕಾಗಲ್ಲ, ಎಲ್ಲವನ್ನೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಒಂದೊಂದು ಚಾಪ್ಟರ್, ಇದು ಒಂದು ದೊಡ್ಡದು, ಸಾವಿರ ವರ್ಷಗಳ 900 ವರ್ಷಗಳ ಇತಿಹಾಸ ಕೇವಲ 1 ಗಂಟೆಯಲ್ಲಿ ಹೇಳೋದ್ರೆ ಬಹಳ ಕಷ್ಟ ಆಗುತ್ತೆ. ಅದು ಅನೇಕ ವಿಷಯಗಳನ್ನ ಬಿಡ್ತೀವಿ, ಅನೇಕ ಅನ್ವಾಂಟೆಡ್ ವಿಷಯಗಳು ಹೇಳ್ಬೋದು, ಹೇಳಬೇಕಾದ ವಿಷಯಗಳನ್ನ ಬಿಟ್ಟು ಹೋಗ್ಬೋದು. ಅದಕ್ಕಾಗಿ ತಮಗೆ ಏನಾದ್ರೂ ಪ್ರಶ್ನೆಗಳಿದ್ರೆ, ಸಂದೇಹಗಳಿದ್ರೆ ತಮ್ಮೊಂದಿಗೆ ನಾನು ಭಾಗವಹಿಸ್ತೀನಿ. ನಾನು ಕೆಲವೊಂದು ಸಂದೇಹಗಳಿದ್ರೆ ತಮಗೆ ಕೇಳ್ತೀನಿ. ಎಲ್ಲರೂ ಕೂಡಿ ಚರ್ಚೆ ಮಾಡೋಣ ಅಂತ ಹೇಳಿ ನನ್ನ 2 ಮಾತುಗಳನ್ನ ನಿಲ್ಲಿಸ್ತೀನಿ. ತಾವು ಸಹೃದಯರು ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸುತ್ತಾ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಲಿಂಗಾಯತ ಇತಿಹಾಸ ಮತ್ತು ಲಿಂಗಾಯತ ಚಳವಳಿಯ ನಡೆದು ಬಂದ ದಾರಿಯನ್ನ ಅತ್ಯಂತ ವಿಶದವಾಗಿ ತಿಳಿಸಿಕೊಟ್ರಿ. ಈ ಬಸವಾದಿ ಶರಣರಿಂದ ಪ್ರಾರಂಭವಾದಂತ ಚಳವಳಿ 13-14ನೇ ಶತಮಾನದಲ್ಲಿ ಮತ್ತು ಯಡಿಯೂರು ದೊಡ್ಡದಾರ ಶ್ರೀಗಳಿಂದ ಮತ್ತೆ ಮುಂದೆ ಫಗು ಹಳಕಟ್ಟಿ ಅವರಿಂದ ಒಂದು ಹೋರಾಟದ ಪರ್ವ ಅಂತ ಹೇಳಿದ್ರಿ. ಈಗ ಮತ್ತೊಮ್ಮೆ ಆ ಪರ್ವ ಬಂದಿದೆ ಅಂತ ನನಗ ಅನ್ಸುತ್ತೆ. ಯಾಕಂತಂದ್ರೆ ಎಷ್ಟು ಜನ ಈಗ ಲಿಂಗಾಯತರನ್ನ ಹತ್ತಿಕ್ಬೇಕಂತಂದ್ ಬಹಳ ಷಡ್ಯಂತ್ರಗಳು ನಡೀತಾ ಇದಾವೆ.
ಈಗ ಮತ್ತೊಂದು ಹಂತ ಚಳವಳಿಗೆ ನಾವೆಲ್ಲ ತಯಾರಾಗಬೇಕು ಅಂತ ನನ್ನ ಅನಿಸಿಕೆ. ಸರ್ ಇದಕ್ಕೆ ತಾವೇನ್ ಹೇಳ್ತೀರಿ ಅಂತ ಹೇಳಿದ್ರೆ ಆಮೇಲೆ ಸಂವಾದ ಕಾರ್ಯಕ್ರಮವನ್ನ ವಿಜಯಕುಮಾರ್ ಕಮ್ಮಾರ್ ಸರ್ ಅವರು ನಡೆಸ್ಕೊಡ್ಬೇಕಂತ ಕೇಳ್ಕೊಂಡು. ಪಾಟೀಲ್ ಸರ್ ಅವ್ರು ಕೇಳ್ತಾ ಇರೋ ಪ್ರಶ್ನೆ ಸಮಕಾಲೀನ ಚಳವಳಿಯ ಈಗಿನ ಕಾಲಘಟ್ಟದ ಚಳವಳಿ ಹೇಗೆ ಅಂತಕ್ಕಂಥದ್ದನ್ನ ಕೇಳ್ತಾ ಇದ್ದಾರೆ ನಮ್ಮ ನಿರೂಪಕರು. ಸರ್, ಈಗ ಏನಾಗಿದೆ ಅಂದ್ರೆ 2017-18ರಲ್ಲಿ ನಮಗೆ 70 ವರ್ಷಗಳ ಅಂದ್ರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಸಿಗದೇ ಇರುವಂತ ಒಂದು ದೊಡ್ಡ ಅಮೂಲ್ಯ ದಾಖಲೆ ನಮಗೆ ಕರ್ನಾಟಕ ರಾಜ್ಯ ಸರ್ಕಾರ ಒದಗಿಸಿಕೊಡ್ತು. ಅಷ್ಟೇ ಏಕೆ, ನಮ್ಮಲ್ಲಿ ದಾಖಲೆಗಳೇ ಇರಲಿಲ್ಲ. ಅಂದ್ರೆ ವಚನಗಳಿದಾವೆ, ನಮ್ಮ ಅಲ್ಲಿಂದ ಅನೇಕ ಗ್ರಂಥಗಳಿದಾವೆ. ಆದರೆ ಇಲೆಕ್ಟೆಡ್ ಗವರ್ಮೆಂಟ್, ಒಂದು ಸಂವಿಧಾನಾತ್ಮಕವಾಗಿ ರಚನೆಯಾದ ಒಂದು ಸರ್ಕಾರದಿಂದ, ಸಂವಿಧಾನಾತ್ಮಕ ರಚನೆಯಾದ ಒಂದು ಆಯೋಗದಿಂದ ನಮಗೆ ಒಂದು ಡಾಕ್ಯುಮೆಂಟ್ ಅನ್ನೋದು ಏನಾದರೂ ಸಿಕ್ಕರೆ ಅದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ. ಅದು ಒಂದು ಬಹು ಅಮೂಲ್ಯವಾದ ದಾಖಲೆ. ನಮಗೆ ಆ ಒಂದು ದಾಖಲೆನೇ ನಮ್ಮ ಹತ್ರ ಇರಲಿಲ್ಲ. ಅದು ಒಂದು ಅತ್ಯಂತ ಬಹಳ ಬಹಳ ವಿವರವಾಗಿ ಚರ್ಚೆ ಮಾಡಿದಂತ, ಅತ್ಯಂತ ಶ್ರೇಷ್ಠ ಜ್ಞಾನಿಗಳಿಂದ ಸೇರಿ 7 ಜನ ಒಳ್ಳೆ ವಿದ್ವಾಂಸರಿಂದ ಸೇರಿ ಕಡಿಮೆ ಸಮಯದಲ್ಲಿದ್ರೂ ಕೂಡ ಅತ್ಯಂತ ಒಳ್ಳೆಯ ಒಂದು ದಾಖಲೆಯನ್ನು ನಮಗೆ ಕೊಟ್ಟಿದ್ದಾರೆ. ಅದ್ರ ಹಿಂದೆ ಆ 7 ಜನರ ಪರಿಶ್ರಮ ಹಾಗೂ ಕರ್ನಾಟಕ ಸರ್ಕಾರದ ಪರಿಶ್ರಮ ಇದೆ. ಅದು ಆದ ನಂತರ 2018 ಮಾರ್ಚ್ 2ನೇ ತಾರೀಕಿಗೆ ಅದನ್ನ ನಮಗೆ ಸಬ್ಮಿಟ್ ಮಾಡ್ತಾರೆ. ಅದರ ನಂತರ ಅದನ್ನ ಮಾರ್ಚ್ 28ನೇ ತಾರೀಕಿಗೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಕಳಿಸ್ತೀವಿ. ಅದು ಕಳಿಸಿದ ನಂತರ ಅದು ತಿರುಗಿ ಬಂದ್ರೂ ಕೂಡ ಹೇಗೆ ಬಂದಿದೆ ಅಂದ್ರೆ ಅತಂತ್ರ ಸ್ಥಿತಿಯಲ್ಲಿ ಬಂದಿದೆ. ನಾವು ಯಾವುದೇ ನಿರ್ಧಾರ ತಗೊಳ್ಳಕ್ಕೆ ಆಗದೇ ಇಲ್ಲ, ಕಷ್ಟ ಆಗಬಹುದು ಅಂತ ಬರೆದಿದ್ದಾರೆ. ಅದನ್ನ ರಿಜೆಕ್ಟ್ ಮಾಡಿಲ್ಲ, ಎಕ್ಸೆಪ್ಟ್ ಮಾಡಿಲ್ಲ. ಅದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಅದನ್ನ ಅತಂತ್ರ ಸ್ಥಿತಿಯಲ್ಲಿ ಇಟ್ಟು ರಾಜ್ಯ ಸರ್ಕಾರಕ್ಕೆ ರಿಟರ್ನ್ ಬರೆದಿದ್ದಾರೆ. ನಮಗೆ ಕಷ್ಟ ಆಗ್ಬೋದು. ಅಲ್ಲಿಂದ ಅವ್ರು ಎತ್ತಿರುವ ಪ್ರಶ್ನೆಗಳಿಗೆ ನಮ್ಮಲ್ಲಿ ಸರಿಯಾದ ಉತ್ತರಗಳಿದಾವೆ. ಅವ್ರು ಎತ್ತಿರುವಂತ ಏನು ಒಂದು 3 ಪ್ರಶ್ನೆಗಳಿದಾವಲ್ಲ, ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳಿದಾವೆ. ಒಂದು ಮುಖ್ಯವಾಗಿ ಏನಪ್ಪಾ ಅಂದ್ರೆ, ಇದಕ್ಕಿಂತ ಮುಂಚೆ ವೀರಶೈವ ಮಹಾಸಭೆಯವರು 2009ರಲ್ಲಿ, 2013ರಲ್ಲಿ, 2017ರಲ್ಲಿ ಕೂಡ ಅವರು ಸೆನ್ಸಸ್ಗೆ ಪತ್ರಗಳನ್ನು ಬರಿತಾ ಇದ್ರು. ಅಲ್ಲಿಂದ ಕೇಂದ್ರ ಸರ್ಕಾರಗಳು ಪತ್ರಗಳನ್ನು ಬರಿತಾ ಇದ್ರು. ಆದರೆ ವೀರಶೈವ ಮಹಾಸಭೆ ಒಂದು ಸರ್ಕಾರ ಅಲ್ಲ, ಇಲೆಕ್ಟೆಡ್ ಗವರ್ಮೆಂಟ್ ಅಲ್ಲ, ಒಂದು ಬಾಡಿ ಅಲ್ಲ. ಅದೊಂದು ಬಾಡಿ, ಪ್ರೈವೇಟ್ ಬಾಡಿ. ಅದಕ್ಕೆ ಈ ರಾಜ್ಯ ಸರ್ಕಾರಕ್ಕೆ ಇರುವಂತ ಒಂದು ಏನು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಏನಿದೆ ಅಲ್ಲ, ಅದಕ್ಕೆ ಇರಲಿಲ್ಲ. ಆದರೆ ಇವತ್ತಿಗೆ ಆ ನಾಗಮೋಹನ್ ದಾಸ್ ವರದಿಯನ್ನ ಅವರು ತಳ್ಳಿ ಹಾಕಕ್ ಸಾಧ್ಯನೇ ಇಲ್ಲ. ಆದ್ರೆ ಅನ್ಫಾರ್ಚುನೇಟ್ಲಿ ನಮ್ದು ಏನಾಗಿದೆ ಅಂದ್ರೆ, ಇವತ್ತಿನವರೆಗೂ ಆ ತಿರುಗಿ ಬಂದ ಏನು ವರದಿ, ಒಂದು ಕೇಂದ್ರ ಸರ್ಕಾರದ ಪತ್ರ ಇದೆಯಲ್ಲ, ಅದು ತಿರುಗಿ ಬಂದದ್ದು ನೀವು ಅದನ್ನ ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ವಿವರಣೆಗಳೊಂದಿಗೆ ಪತ್ರ ಬರೀರಿ ಅಂತ ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಕೂಡ ಮಾಡ್ಕೊಂಡಿಲ್ಲ. ಇದು ನಮ್ದೊಂದು ದುರ್ದೈವದ ಸಂಗತಿ. ನಾವು ಅದಕ್ಕೆ ಸರಿಯಾದ ಉತ್ತರವನ್ನ ನೀಡಿಲ್ಲ ಅಂತಕ್ಕಂಥದ್ದು ಒಂದು ದುರ್ದೈವ ಅನ್ಸುತ್ತೆ. ನೋಡೋಣ, ಹೋಪ್ಫುಲಿ ವಿಲ್ ಡೂ ಸಮಥಿಂಗ್ ಇನ್ ದಿ ಕಮಿಂಗ್ ಡೇಸ್ ಅಂತ. ಥ್ಯಾಂಕ್ ಯು ಸರ್. ಯಾಕೆ ಆಲ್ರೆಡಿ ಆ ಪತ್ರ ಉತ್ತರ ತಯಾರಾಗಿದೆ. ಆದ್ರೆ ಅದನ್ನ ಮುಖ್ಯಮಂತ್ರಿಗಳಿಗೆ ಇವತ್ತು ಕೊಡೋಣ, ನಾಳೆ ಕೊಡೋಣ ಅಂತ ಹೇಳಿ ಕಳೆದ 1.5-2 ವರ್ಷದಿಂದ ನಾವು ಚರ್ಚೆನೆ ಮಾಡ್ತಾ ಇದೀವಿ. ಹೊರತಾಗಿ ಇವತ್ತಿಗೂ ಕೂಡ ಹೋಗಿ ಮುಖ್ಯಮಂತ್ರಿಗಳಿಗೆ ನಾವು ತಯಾರಿಸಿದ ಒಂದು ಮನವಿಯನ್ನು ಹೋಗಿ ಕೊಟ್ಟಿಲ್ಲ. ಆದ್ರೆ ನಾವು ಕೂಡ ಇದು ಒಂದು ಅನೇಕ ಬಾರಿ ನಾವು ವಿಚಾರ ಮಾಡ್ತಾ ಇದ್ದೀವಿ. ನಾವು ಲೀಗಲ್ ಕೋರ್ಸ್ ಆಫ್ ಆಕ್ಷನ್ ಹೋಗೋಣ ಅಂತ ಅನ್ಕೊಳ್ತಾ ಇದ್ದೀವಿ. ಆದ್ರೆ ಅದು ಕೂಡ ಏನಾಗಿದೆ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಕೋರ್ಟಿನ ಬಿಹೇವಿಯರ್ಗಳು ಕೂಡ ಸರಿ ಇಲ್ಲ ಅನ್ನುವಂತ ಒಂದು ಊಹಾಪೋಹ ಇದೆಯಲ್ಲ. ಹೀಗಾಗಿ ನಮ್ಗೆ ಏನಾದ್ರೂ ಹಿನ್ನಡೆ ಆಗ್ಬಾರ್ದು ಅನ್ನೋ ಕಾರಣದಿಂದ ಕೋರ್ಟ್ಗೆ ಕೂಡ ಹೋಗ್ಲಿಲ್ಲ. ನಾವು ಕೇಂದ್ರ ಸರ್ಕಾರಕ್ಕೂ ಹೋಗಿಲ್ಲ. ಯಾಕಂದ್ರೆ ಅಲ್ಲಿರುವಂತ ಸರ್ಕಾರಗಳು ನಮಗೆ ಮಾನ್ಯತೆ ಕೊಡ್ತಾವೋ ಇಲ್ವೋ, ಅಥವಾ ನಮ್ಮ ಮನವಿಯನ್ನು ಪರಿಷ್ಕರಿಸ್ತಾವೋ ಇಲ್ಲೋ, ಪರಿಷ್ಕರಿಸಿದ್ ಒಂದಾಯ್ತು, ಪುರಸ್ಕರಿಸ್ತಾವೋ ಇಲ್ಲೋ ಅನ್ನೋದೊಂದು ಇನ್ನೂ ಒಂದು ಹೆದರಿಕೆಯಿಂದ ನಾವು ಇಲ್ಲಿ ಮೀನಾಮೇಷೆ ಅನಿಸ್ಕೊಳ್ತಾ ಇನ್ನುವರೆಗೆ ಅದು ನಮ್ಮಲ್ಲಿ ಪತ್ರ ಅಲ್ಲೇ ಉಳಿದಿದೆ ನಮ್ಮಲ್ಲಿ. ಓಕೆ, ಸಂವಾದವನ್ನ ಮುಂದುವರಿಸ್ತಾ ಶಿವಪ್ರಕಾಶ್ ಸರ್, ಕ್ಯಾನ್ ಯು ಥ್ರೋ ಸಮ್ ಲೈಟ್ ಆನ್ ದಿಸ್? ಶಿವಪ್ರಕಾಶ್. ಶರಣಾರ್ಥಿಗಳು ಸರ್. ಶರಣಾರ್ಥಿಗಳು, ಕಂಟಿನ್ಯೂ ಪ್ಲೀಸ್. ಈಗಾಗಲೇ ಬಹಳ ಅದ್ಭುತವಾಗಿ ಪಾಟೀಲ್ರು ಮಾತಾಡಿದ್ದಾರೆ. ನೋಡಿ, ನಾನು ಪಾಟೀಲ್ ಮಾತುಗಳನ್ನ ಕೇಳಿಸ್ಕೊಂಡಂತವನು ನನಗೆ ಅನಿಸ್ತಾ ಇತ್ತು, ಒಂದು ಬಸವ ಧರ್ಮ ಅನ್ನುವಂಥದ್ದು ಅಥವಾ ಒಂದು ಲಿಂಗಾಯತ ಧರ್ಮ ಅನ್ನುವಂಥದ್ದು ಬಹಳ ಸೃಷ್ಟಿಯ ಉಗಮಕ್ಕೆ ಬಹಳ ಹೋಲುತ್ತೆ ಅಂತ ನನ್ಗನ್ಸುತ್ತೆ.
ಯಾಕೆಂದ್ರೆ ಇವತ್ತು ಸೃಷ್ಟಿಯ ಉಗಮ ಅನ್ನುವಂಥದ್ದು ಬೆಂಕಿ ಉಂಡೆಗಳ ಆಟ. ಹಾಗಾಗಿ ಬಸವ ಅನ್ನುವಂತಹ ಮಹಾಪುರುಷ ಒಂದು ಕಟ್ಟಿದಂತಹ ಲಿಂಗಾಯತ ಧರ್ಮವು ಕೂಡ ಬೆಂಕಿಯ ಜ್ವಾಲೆಗಳನ್ನ ತನ್ನೊಳಗೆ ಅವಿಟ್ಟಿಟ್ಕೊಂಡಂತಹ ಕಾರಣದಿಂದಾಗಿ ಇಂದಿಗೂ ಕೂಡ ಮತ್ತೆ ಮತ್ತೆ ಮಗದೊಮ್ಮೆ ನಾವು ಚಳುವಳಿಗಳನ್ನ ಮಾಡುತ್ತಲೇ ಲಿಂಗಾಯತ ಧರ್ಮವನ್ನ ಸಂರಕ್ಷಿಸಬೇಕಾದಂತಹ ಅಥವಾ ಮುಂದುವರಿಸಿಕೊಂಡು ಹೋಗುವಂತ ಅನಿವಾರ್ಯತೆಗೆ ನಾವು ಸಿಲುಕು ಹಾಕಿದ್ದೀವಿ ಅನ್ನುವಂಥದ್ದು ಒಂದು ಪ್ರಶ್ನೆ. ಇನ್ನೊಂದು ಬಹಳ ಮುಖ್ಯವಾದಂತಹ ಪ್ರಶ್ನೆ ನನಗೆ ಅನಿಸ್ತಾ ಇರೋದು ಅಂತ ಹೇಳಿದ್ರೆ, ನಮ್ಮ ಈ ನಮ್ಮೆಲ್ಲ ಈ ತೊಂದರೆಗಳಿಗೆ ನಾವು ಲಿಂಗಾಯತರು ಕೂಡ ಭಾಗಶಃ ಕಾರಣರೇನು ಅಂತೇಳಿ ನನ್ಗನ್ಸುತ್ತೆ. ಮಧ್ಯಕಾಲೀನ ಯುಗದಲ್ಲಿ ಬಸವ ಯುಗದ ನಂತರ ಸುಮಾರು 15, 16ನೇ 17ನೇ ಶತಮಾನದಲ್ಲಿ 19ನೇ ಶತಮಾನದವರೆಗೂ ಕೂಡ ಏನು ವೈದಿಕ ಶಕ್ತಿಗಳು ಕೆಳವರ್ಗದ ಶೋಷಣೆಯನ್ನ ಅವ್ಯಾಹತವಾಗಿ ಮುಂದುವರಿಸಿದ್ವು, ಆ ಶೋಷಣೆಯಲ್ಲಿ ಲಿಂಗಾಯತರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೈಯನ್ನು ಜೋಡಿಸಿದ್ದಾರೆ ಎನ್ನುವಂಥದ್ದು ಇತಿಹಾಸದ ಒಂದು ಸತ್ಯ ತತ್ವ. ಹಾಗಾಗಿ ಇವನಾರವ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ನಾವು ಶೋಷಣೆಗೆ ದಾರಿ ಮಾಡಿಕೊಟ್ವೇನೋ ಅನ್ನುವಂತಹ ಒಂದು ಯೋಚನೆಯನ್ನ ಕೂಡ ನನ್ನಲ್ಲಿ ಹುಟ್ಟಿಸ್ತಾ ಇದೆ. ಬಸವನ ಅನುಯಾಯಿಗಳಂತಹ ನಮಗೆ ವೈದಿಕ ಶಕ್ತಿಗಳು ನಡೆಸಿದಂತಹ ಶೋಷಣೆಯಲ್ಲಿ ದಲಿತರನ್ನ, ಶೋಷಣೆಗೆ ಒಳಗಾದವರನ್ನ ಅವರ ಪರವಾಗಿ ಗಟ್ಟಿಯಾಗಿ ನಿಲ್ಲುವಂತಹ ಒಂದು ಹೃದಯವಂತಿಕೆ ಅಥವಾ ಒಂದು ವಿಚಾರವಂತಿಕೆ ನಮ್ಮಲ್ಲಿ ಮೂಡಬೇಕಾಗಿತ್ತು. ಆದರೆ ಕಾರಣದಿಂದ ಈ ಒಂದು ಬಹಳ ದೊಡ್ಡ ಷಡ್ಯಂತ್ರದಲ್ಲಿ ಲಿಂಗಾಯತರು ಕೂಡ ಭಾಗವಹಿಸಿದ್ರು. ಮತ್ತೆ ತನ್ಮೂಲಕ ನಾವು ಸವರ್ಣೀಯರು ಅನ್ನುವಂತಹ ಒಂದು ಬಹಳ ಕೆಟ್ಟದಾದಂತಹ ಒಂದು ಅಣೆಪಟ್ಟಿಯನ್ನ ಲಿಂಗಾಯತರಿಗೆ ಕಟ್ಟಲಾಯಿತು. ನಾವೆಂದೂ ಕೂಡ ಸವರ್ಣೀಯರಲ್ಲ. ಸವರ್ಣೀಯತೆ ನಮ್ಮ ಮನೋಭೂವಿಕೆ ಅಲ್ಲ. ಲಿಂಗಾಯತರದು ಬಸವನು ತೋರಿಸಿದಂತಹ ಮಾರ್ಗದಲ್ಲಿ ನಡೆಯುವಂತಹ ಲಿಂಗಾಯತರದು ಬಸವ ಪ್ರಜ್ಞೆಯಿಂದ ಪ್ರೇರಿತವಾದಂಥದ್ದು ಅಂತೇಳಿ ನಾನು ಹೇಳ್ತೇನೆ. ಬಸವ ಪ್ರಜ್ಞೆ ಅನ್ನುವಂಥದ್ದು ಎಲ್ಲರನ್ನೂ ತನ್ನ ತೆರೆದ ಭಾವಗಳಿಂದ ಅಪ್ಪಿಕೊಳ್ಳುವಂತಹ ಪ್ರಜ್ಞೆ, ಜಗತ್ತಿನ ಎಲ್ಲ ಮನುಷ್ಯರನ್ನು ಒಂದೇ ಸಮನಾಗಿ ನೋಡುವಂತಹ, ಮೇಲು ಕೀಳುಗಳನ್ನ ತೊರೆದಂತಹ, ಲಿಂಗ ಭೇದಗಳಿಲ್ಲದಂತಹ ಒಂದು ಬಹಳ ದೊಡ್ಡ ವ್ಯವಸ್ಥೆಗೆ ಬಸವಣ್ಣನವರು ನಾಂದಿ ಹಾಡ್ತಾರೆ. ಆದ್ರೆ ಕಾಲಾಂತರದಲ್ಲಿ ಬಂದಂತಹ ಲಿಂಗಾಯತರು ಬಸವಣ್ಣವರ ಯೋಚನೆಯನ್ನ, ಬಸವಾದಿ ಶರಣರ ತತ್ವಗಳನ್ನ ಸರಿಯಾಗಿ ಗ್ರಹಿಸದ ಕಾರಣವಾಗಿ ಬಹಳ ದೊಡ್ಡ ಎಡವಟ್ಟಿಗೆ ಆನಂತರ ದಿನಗಳಲ್ಲಿ ನಾವು ಬಲಿಯಾದವು ಅನ್ನುವಂಥದ್ದು ನಾವು ಐತಿಹಾಸಿಕವಾಗಿ ಒಪ್ಪಿಕೊಳ್ಳಬೇಕಾದಂತಹ ವಿಷಯ. ಹಾಗಾಗಿ ಇವತ್ತಿನ ಚಳುವಳಿಗಳು ಇವತ್ತು ನಮಗೆ ಮತ್ತೊಮ್ಮೆ ನೋಡಿ, ಅವರು ಪಾಟೀಲ್ ಸರ್ ಹೇಳಿದಾಗೆ ಮತ್ತೊಮ್ಮೆ ಮಗದೊಮ್ಮೆಗೆ ಲಿಂಗಾಯತ ಸಮಾಜ ಚಳುವಳಿಗೆ ಮುಂದುವರಿಲೇಬೇಕಾಗುತ್ತೆ. ಇದು ಕೆಲವು ಧರ್ಮಗಳ ದೌರ್ಭಾಗ್ಯ ಅಂತ ಕೂಡ ನಾನು ಭಾವಿಸ್ತೇನೆ. ಯಾಕೆಂದ್ರೆ ತಮ್ಮ ಅಸ್ತಿತ್ವಕ್ಕಾಗಿ ಸುಮಾರು 1000 ವರ್ಷಗಳ ನಂತರವೂ ಕೂಡ ಮತ್ತೆ ಮತ್ತೆ ಮಗದೊಮ್ಮೆ ಚಳುವಳಿಯ ಮಾರ್ಗವನ್ನು ಹುಡುಕಬೇಕಾದಂತ ಅನಿವಾರ್ಯತೆ ಲಿಂಗಾಯತರಿಗೆ ಎದುರಾಗಿ ಬಂದಿರುವಂತದ್ದು ಬಹಳ ಮುಖ್ಯವಾಗಿ ನಾವು ನಮ್ಮ ಬಸವಾದಿ ಶರಣರ ತತ್ವಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಅವನ್ಗಳನ್ನ ಸರಿಯಾಗಿ ಅನುಷ್ಠಾನ ಮಾಡದೆ ಹೋದಂತಹ ಕಾರಣಕ್ಕಾಗಿ ಅನ್ನುವಂಥದ್ದನ್ನ ಇಲ್ಲಿ ನಾನು ಹೇಳ ಬಯಸ್ತೇನೆ. ಇಷ್ಟು ಮಾತುಗಳನ್ನು ಹೇಳಿ ಪ್ರಾಯಶಃ ನಮ್ಮ ಕಣ್ಣುಗಳನ್ನು ತರಿಸಿದಂತ SG ಪಾಟೀಲ್ರನ್ನ ಮತ್ತೊಮ್ಮೆ ನಾವು ಈ ವೇದಿಕೆಗೆ ಬರ್ಮಾಡ್ಕೊಳ್ಬೇಕು. ನೋಡಿ, ನನಗೆ ಖುಷಿ ಆಗ್ತಿರೋದು ಇನ್ನೊಂದು ಸಂಗತಿಗೆ ವಿಜಯಕುಮಾರ್ ಸರ್, ಕೇವಲ ಬಸವಾದಿ ಶರಣರ ವಚನಗಳನ್ನ ತತ್ವಗಳನ್ನ ಅರ್ಥೈಸ್ಕೊಳ್ತೀವಿ, ಆದ್ರೆ ಇಲ್ಲಿ ಅಸ್ತಿತ್ವದ ಪ್ರಶ್ನೆ ಮೂಡುತ್ತೆ. ಅಸ್ತಿತ್ವ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಲಿಂಗಾಯತ ಧರ್ಮಕ್ಕೆ ಅಸ್ತಿತ್ವ ಇಲ್ಲದೆ ಹೋದ್ರೆ ಬಸವಾದಿ ಶರಣರ ಯಾವ ವಚನಗಳಿಗೂ ಅಸ್ತಿತ್ವ ಇರುವುದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಲಿಂಗಾಯತನೂ ಕೂಡ ಇವತ್ತು ಅಸ್ತಿತ್ವ ಪ್ರಜ್ಞೆಯ ದಿಸೆಯಲ್ಲಿ ಕೆಲಸ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದ ಮಾತಾಗುತ್ತೆ. ಹಾಗಾಗಿ ತಾವು ಈ ವೇದಿಕೆ ಮುಖಾಂತರ ಇಂಥ ವಿಷಯಗಳನ್ನ, ಇಂಥ ಚಿಂತನನ್ನ, ಇಂಥ ಹೋರಾಟಗಾರರನ್ನ ನಮ್ಮೆದುರಿಗೆ ತಂದು ಆ ಚಳುವಳಿ ಅಂತರ್ಯನ್ನ ನಮಗೆ ಬಿಡಿಸ್ತಾ ಇದ್ದೀರಲ್ಲ, ಇದು ಬಹಳ ದೊಡ್ಡ ಕಾರ್ಯ ಅಂತ ಹೇಳಿ ನಾನು ತಮಗೆ ಶರಣಾರ್ಥಿಗಳನ್ನು ಹೇಳುತ್ತಾ, ಮತ್ತು ನಮಗೆ ಒಂದು ಹೊಸ ಬೆಳಕನ್ನು ತೋರಿದಂತಹ ಪಾಟೀಲರು, ಇದರಲ್ಲಿ ಬಹಳಷ್ಟು ವಿಷಯಗಳನ್ನ ನಾವು ಆಗಾಗ ಕೇಳಿದ್ದೇವಾದ್ರೂ ಕೂಡ ಎಲ್ಲ ವಿಷಯಗಳನ್ನ ಕ್ರೋಢೀಕರಿಸಿ, ಎಲ್ಲ ವಿಷಯಗಳನ್ನ ಒಂದು ಕಡೆ ಸೇರಿಸಿ ಪಾಟೀಲ್ ಸರ್ ಹೇಳಿದ್ದೇನಿತ್ತಲ್ಲ ಅದು ನಿಜವಾಗಿಯೂ ಹೃದಯ ಸ್ಪರ್ಶಿಯಾಗಿತ್ತು. ಮತ್ತೆ ಲಿಂಗಾಯತರು ತಮ್ಮ ತನವನ್ನ ಮತ್ತೊಮ್ಮೆ ಹುಡುಕಿಕೊಳ್ಳುವಂತಹ ಒಂದು ದಾರಿಗೆ ಇದರಿಂದ ಮರಳುತ್ತಾರೆ ಅನ್ನುವಂಥದ್ದು ನನಗೆ ಈಗ ಅರ್ಥವಾಗ್ತದೆ ಅಂತ ಹೇಳಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳ್ತಾರೆ. ಶರಣಾರ್ಥಿಗಳು. ಶರಣಾರ್ಥಿಗಳು ಶಿವಪ್ರಕಾಶ್ ಮಿತ್ರರೇ. ಇವರು ಮಸ್ಕಟ್ನಲ್ಲಿ ವಚನ ಸಾಹಿತ್ಯ ಮತ್ತು ಬಸವ ತತ್ವಗಳನ್ನ ಹರಡೋದ್ರಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ಶಿವಪ್ರಕಾಶ್, ನಮ್ಮ ಚಿತ್ರದುರ್ಗ ಜಿಲ್ಲೆಯವರು. ಥ್ಯಾಂಕ್ ಯು ಸರ್. ಒಂದು ಪ್ರಶ್ನೆಯನ್ನ ಕೇಳಿದರೆ ನಮ್ಮ ನೂತನ್ ಬ್ಯಾಕೋಡ್ ಅವರು,
ಸರ್ ತಾವು ಹೇಳಿದ್ರಿ ನಾಗಮೋಹನ್ ದಾಸ್ ಅವರು ಒಂದು ಪಟ್ಟಿಯನ್ನು ಮಾಡಿದ್ರು, ಅದರಲ್ಲಿ 7 ಜನ ವಿದ್ವಾಂಸರು. ಆ 7 ಜನ ವಿದ್ವಾಂಸರು ಯಾರು ಅನ್ನೋದನ್ನ ನಮ್ಮ ನೂತನ್ ಬ್ಯಾಕ್ವರ್ಡ್ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ. ತಾವು ಹೇಳ್ಬೋದಾ ಅಂತ. ಅದೇನು ಹೇಳ್ತೀನಿ. ಹ್ಮ್ ಬಹಳ ಎಲ್ಲ ಬಹಳ ಇಂಟ್ರೆಸ್ಟಿಂಗ್ ಆಗಿ ಇರುವಂತ ಎಲ್ಲ ವ್ಯಕ್ತಿಗಳವರು. ಅದು ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ. ಇದೆ 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 ಇದೆ. ಆದ್ರೂ ಈಗ ಸಡನ್ ಆಗಿ ಒಮ್ಮೊಮ್ಮೆ ಏನಾಗ್ತವೆ, ಹೆಸರುಗಳು ನೆನಪಾರ್ತವೆ. ಅದು ಕೂಡ ಎಲ್ಲ ನೆನಪಿದೆ. ನಾನು ಹೇಳ್ಬಿಡ್ತೀನಿ. ಪೇಜ್ ನಂಬರ್ ಹೇಳ್ರಿ ನಿಮ್ ಪುಸ್ತಕದ್ದು. ಪೇಜ್ ನಂಬರ್ ಮೊದಲನೇದಾಗಿ ನಾಗಮೋಹನ್ ದಾಸ್ ಅವರು, ನಂತರ ಒಂದ್ ನಿಮಿಷ, ಕ್ಷಮೆ ಇರ್ಲಿ, ನನಗೆ ಅದನ್ನ ಪ್ರಶ್ನೆ ಟೇಕ್ ಯುವರ್ ಓನ್ ಟೈಮ್ ಸರ್. ಸಿಕ್ತು. ಪೇಜ್ ನಂಬರ್ 255. Justice H.N. Nagmohan Das, former judge, High Court of Karnataka, senior advocate, Supreme Court of India. Professor S.G. Sidramaya ಅವರು, ಅಲ್ಲಿಂದ ರಾಮಕೃಷ್ಣ ಮರಾಠೆ, ಬೆಳಗಾಂ ಜಿಲ್ಲೆ DK ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಸರ್ಜು ಕಾಟ್ಕರ್, ಪ್ರಿನ್ಸಿಪಲ್ ಕರೆಸ್ಪಾಂಡೆಂಟ್, ಇಂಡಿಯನ್ ಎಕ್ಸ್ಪ್ರೆಸ್ ಅವರು. ಮತ್ತೆ ಮುಜಾಫರ್ ಅಸಾದಿ, ಲೇಟ್, ಈಗ ಅವರು ಕಳೆದ ವರ್ಷ ತೀರೋದ್ರು. ಮುಜಾಫರ್ ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ ಅವರು, ಮೈಸೂರು ಯೂನಿವರ್ಸಿಟಿಯಲ್ಲಿ ಇದ್ರು. ಪುರುಷೋತ್ತಮ್ ಬಿಳಿಮಲೆ, ಈಗೇನು ಕನ್ನಡ ಪುಸ್ತಕ ಪ್ರಾಧಿಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೇನಾಗಿದ್ದಾರಲ್ಲ ಅವರು ಪುರುಷೋತ್ತಮ್ ಬಿಳಿಮಲೆ ಅವರು. ಮತ್ತೆ S.C. ದ್ವಾರಕಾನಾಥ್ ಅವರು ಇದರ ಸದಸ್ಯರಾಗಿರ್ತಾರೆ. ನಂತರ ಒಬ್ರು ಲೇಡಿ ಸದಸ್ಯರು ಬರ್ತಾರೆ, ಅವ್ರ ಹೆಸರು ಹೇಳ್ತೀನಿ, ಅವ್ರದ್ದು ಹೆಸರು ಹೇಳ್ತೀನಿ. ನಂತರ ನಂತರ ಸೇರ್ಕೊಳ್ತಾರೆ ಅವರು ಅದರಲ್ಲಿ. ನಾನು ಹೇಳ್ತೀನಿ, ನೆನಪಾದ ತಕ್ಷಣ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ. ನೂತನ್ ಬ್ಯಾಕ್ವರ್ಡ್ ಅವ್ರಿಗೆ ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೋತೀನಿ. ಮುಂದಿನ ಅಭಿಪ್ರಾಯ ಮಂಡಿಸೋರು ಡಾಕ್ಟರ್ ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಅವರು. ಪೊಲೀಸ್ ಪಾಟೀಲ್ ಅವರೇ. ಹಲೋ ಸರ್. ಹೇಳಿಮ್ಮ. ಹಲೋ ಹೇಳ್ರಿ ಅಕ್ಕ. ಹ್ಞೂನ್ರಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಚಳುವಳಿ ಈಗ ಇಂದಿನ ಅನುಭವಿಗಳಾದ G.B. ಪಾಟೀಲ್ ಸರ್ ಅವರೊಂದಿಗೆ. ಯಾಕೆಂದ್ರೆ ತನ್ನ ಮಾತಿನುದ್ದಕ್ಕೂ ಅನೇಕ ಆಧಾರಗಳನ್ನ ಮಂಡನೆ ಮಾಡುತ್ತಾ ಒಂದು ಕಿರಣವನ್ನ ಅವರು ಲಿಂಗಾಯತ ಚಳುವಳಿಯ ಮೇಲೆ ಬೀರಿದ್ರು ಅನ್ನುವಂತ ವಿಷಯ. ಸರಿ, ಇಲ್ಲಿ ಲಿಂಗಾಯತ ಧರ್ಮ ಕಟ್ಟಿದವರ ಆರು ಅಂತ ಹೇಳಿ ತಮ್ಮ ಮಾತುಗಳನ್ನ ತಾವು ಪ್ರಾರಂಭ ಮಾಡಿದ್ದೀರಿ. ಆ ಪ್ರಶ್ನೆಗೆ ಒಂದು ಉತ್ತರ ತಾವು ಕೊಡಬೇಕು ಅನ್ನುವಂತಹ ನನ್ನ ಕಳಕಳಿಯ ವಿನಂತಿ. ಅಕ್ಕ, ತಮಗೆಲ್ಲರಿಗೂ ಗೊತ್ತಿರುವಂತೆ ಲಿಂಗಾಯತ ಧರ್ಮ ಕಟ್ಟಿದವರು ಒಬ್ಬರಲ್ಲ, ಕೇವಲ ಬಸವಣ್ಣವರಲ್ಲ, ಕೇವಲ ಅಲ್ಲಂಪ್ರಭುಗಳಲ್ಲ, ಕೇವಲ ಅಕ್ಕಮಹಾದೇವಿ ಅಲ್ಲ, 770 ಶರಣರು ಏನಿದಾರಲ್ಲ ಅವರು ಲಿಂಗಾಯತ ಧರ್ಮವನ್ನು ಕಟ್ಟಿದವರು. ಈ ಧರ್ಮವನ್ನು ಕಟ್ಟಿದಲ್ಲಿ ಇದರಲ್ಲಿ 90% ಜನ ಯಾರಿದಾರಲ್ಲ ಅವರು ಇವತ್ತಿಗೆ ನಾವು ಅಸ್ಪೃಶ್ಯರು ಅಂತ ಏನ್ ಕರಿತಾ ಇದೀವಲ್ಲ ಅದೇ ಸಮಾಜದವರಾಗಿದ್ರು. ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಸೂಳೆ ಸಂಕವ್ಯ, ಗಂಗಮ್ಮ ಸರ್, ಅವರೆಲ್ಲರನ್ನ ಗೋತ್ರ ಪುರುಷರು ಅಂತ ಹೇಳಿ ಬಸವಣ್ಣನವರು ಒಪ್ಪಿಕೊಂಡಿದ್ದಾಗಿದೆ ಸರ್. ಆದ್ರೂ ಕೂಡ ಒಂದು ಧರ್ಮಕ್ಕೆ ಒಬ್ಬ ನಾಯಕ ಬೇಕು ಅಂತ ಹೇಳಿ ಇರುವಂತಹ ಸಂದರ್ಭದಲ್ಲಿ ನೀವು ಯಾರನ್ನ ಸ್ವೀಕಾರ ಮಾಡ್ತೀರಿ ಇವತ್ತು? ನಾವ್ಯಾರು ಹೇಳೋದಕ್ಕಿಂತ ಮುಂಚೆ ಆ 770 ಶರಣರೇ ಹೇಳಿದ್ದಾರೆ, ಬಸವಣ್ಣನವರೇ ನಮ್ಮ ನಾಯಕ, ಅವರೇ ನಮ್ಮ ಧರ್ಮಗುರುಗಳು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಸವಣ್ಣನವರೇ ನಮ್ಮ ಧರ್ಮಗುರುಗಳು, ಅದರಲ್ಲಿ ಯಾವುದೇ ಒಂದು ಸಂಶಯ ಯಾರಿಗೂ ಇಲ್ಲ, ಇರುವುದನ್ನು ಬೇಕಾಗಿಲ್ಲ. ಅಲ್ಲ ಸರ್, ಇಲ್ಲಿ ನನ್ನ ಚಳುವಳಿ ಅಂತ ನನ್ನ ಮಾತುಗಳನ್ನ ನಾನು ಪ್ರಾರಂಭ ಮಾಡಿದ್ದೇನೆ. ದಯವಿಟ್ಟು ಸರ್, ನನ್ನ ಚಳುವಳಿ ಅಂತ ಹೇಳಿ ನಾನು ಪ್ರಾರಂಭ ಮಾಡಿದ್ದೇನೆ. ಈಗ ಇನ್ನೊಂದು ಪ್ರಶ್ನೆ,
ತಂದೆ ಲಿಂಗಾಯತ ಆದ್ರೆ ತಾಯಿ ವೀರಶೈವಳಾದ್ರೆ ಲಿಂಗಾಯತ ಧರ್ಮ ಪ್ರಸಾರ ಆಗೋದಿಲ್ಲ ಅನ್ನುವಂತಹ ಮಾತನ್ನು ಕೂಡ ತಾವು ಹೇಳಿದ್ರಿ ಸರ್. ಹೌದ್ರಿ. ನನ್ನ ದೃಷ್ಟಿಯಲ್ಲಿ ತಾಯಿಗಿಂತ ತಂದೆಯ ಮೇಲೆ ಇದು ರೆಸ್ಪಾನ್ಸಿಬಿಲಿಟಿ ಹೆಚ್ಚಿದೆ ಅನ್ನುವಂತಹ ಮಾತನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ. ಯಾಕೆ ಅಂದ್ರೆ ಹೇಳ್ತೀನಿ ಕೇಳಿ ಸರ್. ಯಾಕೆ ಅಂದ್ರೆ ಮನೆಯ ಯಜಮಾನ ಪುರುಷನಾಗಿರುವಾಗ ಪುರುಷರು ಮತ್ತೊಂದು ವಿಷಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಕಂಟ್ರೋಲ್ ಮಾಡುವಂತಹ ಸಂದರ್ಭ ಬಂದಾಗ ಕಂಟ್ರೋಲ್ ಮಾಡ್ತಾರ. ಈ ಧರ್ಮದ ವಿಷಯ ಬಂದಾಗ ಯಾಕೆ ಇವರು ದೂರ ಆಗ್ತಾರ? ಯಾಕೆ ಪುರುಷರು ತಮ್ಮ ಜವಾಬ್ದಾರಿಗಳನ್ನ ಮನೆಗಳಲ್ಲಿ ನಿರ್ವಹಿಸ್ತಾ ಇಲ್ಲ? ಇದಕ್ಕೆ ಕಾರಣ ಏನು ಅನ್ನುವಂತ ನನ್ನದೊಂದು ಮತ್ತೊಂದು ಪ್ರಶ್ನೆ ಸರ್. ಇದಕ್ಕೆ ಉತ್ತರನು ತಾವು ಕೊಡ್ಬೇಕು ಸರ್. ಇಲ್ಲಿ ಯಾಕೆ 12ನೇ ಶತಮಾನದಲ್ಲಿ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳು ಇದನ್ನು ಒಪ್ಪಿಕೊಂಡವ್ರು ಸರ್. ಅವತ್ತಿನ 12ನೇ ಶತಮಾನ ಅಷ್ಟೇ ಅಲ್ಲ ಸರ್, ಟಿಲ್ ಟುಡೇ 17 ತನಕ ಇವತ್ತ ಗಂಡಸು ಮಕ್ಕಳ ಪ್ರಭಾವ ಬಹಳಷ್ಟಿದೆ ಸರ್, ಬಹಳಷ್ಟಿದೆ. ಹೆಣ್ಣು ಮಕ್ಕಳು ಮನೆಯೊಳಗೆ ಉಳಿಸಿಕೊಂಡು ಬಂದಿದ್ದಾರೋ ಬಿಟ್ಟಾರೋ ಎರಡನೇ ಪ್ರಶ್ನೆ. ಆದ್ರೆ ಗಂಡಸರು ಮುಂಚೂಣಿಯಲ್ಲಿದ್ದು ಈ ಲಿಂಗಾಯತ ಧರ್ಮದಲ್ಲಿ ಏನಿದ್ದೀರಿ ಹೆಚ್ಚಿನ ಪಾತ್ರ ವಹಿಸಿದ್ದೀರಿ ಸರ್. ಅದಕ್ಕೆ ಇವತ್ತು ಕೂಡ ನಿಮ್ಮ ರೆಸ್ಪಾನ್ಸಿಬಿಲಿಟಿನೇ ಹೆಚ್ಚಾಗಿದೆ. ನೀವು ಧರ್ಮದ ವಿಷಯದಲ್ಲಿ ಮನೆಯೊಳಗ ಏಕದೇವೋಪಾಸನೆ ಆಗಿರಬೇಕು. ಇಂತಹ ಕೆಲವೊಂದು ಕಟ್ಟುಬಂಧನೆಗಳನ್ನ ತಂದ್ರಿ ಅಂತಂದ್ರೆ ಹೆಣ್ಣು ಮಕ್ಕಳು ಅದನ್ನ ಪಾಲಿಸ್ಕೊಂಡು ಹೋಗ್ತಾರೆ ಅನ್ನುವಂತಹದ್ದು ನನ್ನ ಕಳಕಳಿಯ ವಿನಂತಿ. ಇದಕ್ಕೆ ತಾವೇನಂತೀರಿ ಸರ್? ಅಕ್ಕ, ತಮ್ಗೆ ನಾನು ಜನರೂಢಿ ಇರುವಂತ ವಿಷಯಗಳನ್ನ ಹೇಳ್ತೀನಿ. ಜನರೂಢಿ ಅಂತ ಏನಿಲ್ಲ ಸರ್. ಅಲ್ಲ, ಒಂದ್ ನಿಮಿಷ ಅಕ್ಕ. ಏನಿದೆ ಅಂದ್ರೆ, ಮನೆ ಇದೆಯಲ್ಲ, ಮನೆಯಲ್ಲಿರುವಂತ ಗಂಡಸರಿಗೆ ಯಾವ ಸ್ವಾತಂತ್ರ್ಯಪ್ಪ ಅಂದ್ರೆ, ಒಂದು ಹಾಲ್ ಮನೆಯಲ್ಲಿರುವಂತ ಒಂದು ವರಾಂಡ ಹಾಲ್ ಅಂತ ಏನಂತೀವಲ್ಲ, ಅಲ್ಲಿ ಗಂಡಸಿಗೆ ಸ್ವಾತಂತ್ರ್ಯ ಇದೆ, ತನ್ನ ಬೆಡ್ರೂಮ್ಗೆ ಸ್ವಾತಂತ್ರ್ಯ ಇದೆ. ಆದ್ರೆ ಸಂಪೂರ್ಣ ಅದಕ್ಕೆ ಎರಡು ಕೋಣೆಗಳನ್ನ ಆ ಮನೆಯ ಯಜಮಾನಿ ಒಪ್ಕೊಂಡಿರ್ತಾಳೆ. ಒಂದು ಅಡಿಗೆ ಮನೆ ಅವಳದ ಹಕ್ಕಿನಲ್ಲಿದೆ, ಹಾಗೂ ಪೂಜಾ ಕೋಣೆ ಅವಳ ಹಕ್ಕಿನಲ್ಲಿದೆ. ಅಲ್ಲಿಂದ ಅಡಿಗೆ ಮನೆಯ ಹಕ್ಕಿ ಯಾವಾಗಿರುತ್ತಂದ್ರೆ, ಅದು ಆಹಾರ. ಮನುಷ್ಯನಿಗೆ ಮುಖ್ಯವಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕು ಆಹಾರ. ಆ ಆಹಾರವನ್ನು ಪೂರೈಸುವ ವ್ಯಕ್ತಿಯೇ ಹೆಣ್ಮಗಳು, ಮನೆಯ ತಾಯಿ. ಹೀಗಾಗಿ, ಹಾಗೂ ಎರಡನೇದಾಗಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಅವಳಿಗೆ ಕೊಟ್ಟಿರೋದ್ರಿಂದ, ಅವಳೇ ಧಾರ್ಮಿಕ ಸ್ವಾತಂತ್ರ್ಯವನ್ನು ತನ್ನ ಮಕ್ಕಳಿಗೆ ಕಲಿಸುವುದರಿಂದ, ಅಲ್ಲಿಂದ ನೀವು ಫಾರ್ ಎಕ್ಸಾಂಪಲ್ ನೀವು ವಿಚಾರ ಮಾಡಿ, ನೀವೇ ನಿಮ್ಮ ಮನೆಯ ಉದಾಹರಣೆನೇ ತಗೊಳ್ಳಿ. ಈಗ ನಾನು ಎಷ್ಟೇ ಬೇಡ ಅಂದ್ರೂ ಕೂಡ ನಮ್ಮ ಮನೆಯಲ್ಲಿ ಕೂಡ ಈ ಬಹುದೇವೋಪಾಸನೆ ನಡೀತದೆ. ಇಲ್ಲಿ ಏನು ನಾವು ಲಿಂಗಾಯತ, ಪ್ರತಿಯೊಂದು ಮನೆಯಲ್ಲಿ ಈ ಲಿಂಗಾಯತ ಹೋರಾಟಗಾರರ ಮನೆಯಲ್ಲಿನೇ ನೀವು ಹೋಗಿ ನೋಡಿ, ಗಂಡ ಲಿಂಗಾಯತ ಹೋರಾಟದ ಪ್ರಮುಖ ವ್ಯಕ್ತಿಯಾಗಿರ್ತಾನೆ. ಆದ್ರೆ ಹೆಂಡತಿ ತನ್ನ ಮನೆ ದೇವರು ಯಾರು ಅಂದ ತಕ್ಷಣ ಯಾವುದೋ ಒಂದು ಮನೆ ದೇವರ ಹೆಸರು ಹೇಳ್ತಾಳೆ. ನಾನು ಈರಣ್ಣನ ಇರ್ಬೋದು, ಅಥವಾ ಶ್ರೀಶೈಲ ಮಲ್ಲಿಕಾರ್ಜುನ ಅಂತಾನೆ ಹೇಳ್ಬೋದು, ಅಥವಾ ಗೊಲ್ಲಾಳೇಶ್ವರ ಅಂತ ಹೇಳ್ತಾರೆ, ಮತ್ತೆ ಏನೇನೋ ಹೇಳ್ತಾರೆ. ಆದ್ರೆ ಎಂದೂ ಕೂಡ ನನ್ನ ಮನೆ ದೇವರು ಇಲ್ಲ, ನಾವು ಮನೆ ದೇವರ ಲಿಂಗಾಯತರಿಗೆ ಮನೆ ದೇವರು ಇಲ್ಲ ಅಂತ ಯಾವ ಒಬ್ಬ ಹೆಣ್ಣುಮಗಳು ಹೇಳೋದಿಲ್ಲ. ಇದಕ್ಕೋಸ್ಕರ ಎಲ್ಲಿ ಏನಾಗತ್ತಂದ್ರೆ, ಮನೆ ಹೆಣ್ಣು ಮಗಳು ಯಾವಾಗ ಸಂಪೂರ್ಣವಾಗಿ ಧಾರ್ಮಿಕ ಅದನ್ನು ವೃತ್ತಿಯನ್ನಾಗಿ ಸ್ವೀಕರಿಸ್ತಾಳೋ, ಎಲ್ಲಿವರೆಗೆ ಧಾರ್ಮಿಕ ಅವಳಿಗೆ ಜ್ಞಾನ ಬರಲ್ವೋ ಅಲ್ಲಿವರೆಗೆ ಲಿಂಗಾಯತ ಪ್ರಚಾರ ಆಗೋದು ಬಹಳ ಕಷ್ಟ ಆಗುತ್ತೆ. ನನ್ನ ಲೆಕ್ಕದಲ್ಲಿ ಹೆಣ್ಮಕ್ಳು ಮುಂಚೂಣಿಯಲ್ಲಿರ್ಬೇಕು. ಆದರೆ ಇದನ್ನ ನಾವು ರಸ್ತೆಗೆ ತಗೊಂಡೋಗಿ ಬಡದಾಡೋ ಕೆಲಸ ನಾವು ಮಾಡ್ತೀವಿ, ಅಥವಾ ಕೋರ್ಟು ಕಚೇರಿಗೆ ಅಲಿಯುವ ಕೆಲಸ ನಾವು ಮಾಡ್ತೀವಿ, ಅಥವಾ ಭಾಷಣ ಮಾಡೋ ಕೆಲಸ ನಾವು ಮಾಡ್ತೀವಿ, ನೀವು ಮಾಡ್ತೀರಿ ಮತ್ ಬೇರೆ. ಆದ್ರೆ ಒಟ್ಟಾರೆಯಾಗಿ ಮನೆಯಲ್ಲಿ ನೀವು ಒಂದು ಶಿಸ್ತನ್ನು ತರಬೇಕಾದ್ರೆ ಹೆಣ್ಮಕ್ಳಿಂದನೇ ಮಾತ್ರ ಸಾಧ್ಯ ಅಂತ ನನ್ನ ಒಂದು ವೈಯಕ್ತಿಕವಾದ ಅಭಿಪ್ರಾಯ. ನಾನು ತಪ್ಪಿರಬಹುದು, ಅದನ್ನ ತಪ್ಪು ಪ್ರಶ್ನೆ ಇಲ್ಲ ಸರ್. ದಯವಿಟ್ಟು ತಪ್ಪು ಒಪ್ಪಿನ ಪ್ರಶ್ನೆಗಳು ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ನಿಮ್ಮ ಮುಂದೆ ನನ್ನ ಕೆಲವೊಂದು ಪ್ರಶ್ನೆ. ಆಮೇಲೆ ಮಾಂಸ ತಿಂದಿರಬಹುದು ಅನ್ನುವಂತಹ ಮಾತು ತಾವು ಇಲ್ಲಿ ಮಾತಾಡಿದ್ದೀರಿ. ನಾನು ಒಪ್ಪುತ್ತೀನಿ. ಶರಣ ಧರ್ಮ ಸ್ವೀಕಾರ ಮಾಡುವುದಕ್ಕಿಂತ ಮೊದಲು ಮಾಂಸ ತಿನ್ನಬೇಕೋ ತಿನ್ನಬಾರ್ದು ಅದರ ಚರ್ಚೆ ನನಗೆ ಬೇಕಾಗಿಲ್ಲ ಸರ್. ದಯವಿಟ್ಟು ಅದು ನಾನು ಮಾತಾಡೋದಿಲ್ಲ. ಅದು ಅವರವರ ವಿಷಯಕ್ಕೆ ಬಿಟ್ಟಿರುವಂತಹ ಒಂದು ವಿಷಯ. ಆದ್ರೆ ಈಗ ಕೆಲವೊಬ್ಬರ ಹೆಸರುಗಳನ್ನ ತೆಗೆದುಕೊಂಡು ತಾವು ಮಾಂಸ ತಿಂದಿರಬಹುದು ಅವರು ಅಂತ ನೀವು ಹೇಳಿದ್ದೀರಿ. ಅವರು ಶರಣ ಧರ್ಮ ಸ್ವೀಕಾರ ಮಾಡುವುದಕ್ಕಿಂತ ಮೊದಲು ಅದು ಏನಾದರೂ ಆಗಿರಬಹುದು. ಆದ್ರೆ ಶರಣ ಧರ್ಮ ಸ್ವೀಕಾರದ ನಂತರವೂ ಕೂಡ ಈ ಒಂದು ಕಾರ್ಯ ಅವರು ಕೈಗೊಂಡಿರಬಹುದಾ ಸರ್? ಇಲ್ಲ, ಇರ್ಲಿಕ್ಕಿಲ್ಲ. ಯಾಕಂದ್ರೆ ದೈವೇ ಧರ್ಮದ ಮೂಲ ಅಂತ ಯಾವಾಗ ಹೇಳಿದ ಮೇಲೆ ನಾವು ಏನಾಗುತ್ತೆ ಅಂದ್ರೆ, ಅವರು ವಿಷಯ ಲಂಪಟರಾಗಿರ್ಲಿಲ್ಲ. ನಮ್ ತರ
ನನಗನ್ಸಿದ ಮಟ್ಟಿಗೆ ಶರಣರು ಡೆಫಿನೆಟ್ ಆಗಿ ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೆದವರಾಗಿರ್ತಾರೆ, ನಡೆದವರಾಗಿದ್ರು ಅವರು. ಹೀಗಾಗಿ ಅವ್ರು ಹೇಳುವುದೊಂದು ಮಾಡುವುದೊಂದು ಎಂದೂ ಯಾವ ಕಾಲಕ್ಕೂ ಮಾಡಿಲ್ಲ. ಹಾಗೂ ನನ್ನ ಲೆಕ್ಕದಲ್ಲಿ ಆ ಆಹಾರದ ಪದ್ಧತಿ ಮೇಲೆ ನಮಗೆ ಆ ಚರ್ಚೆ ಆಗಿದೆ ಅನ್ನುವಂತ ಒಂದು ದಾಖಲೆಗಳ ಏನದ ವಚನಗಳಲ್ಲಿ ಸಿಗೋದು ಬಹಳ ಕಡಿಮೆ ಇದೆ, ಅಥವಾ ನನಗ್ ಗೊತ್ತಿರ್ಲಿಕ್ಕಿಲ್ಲ. ತಮಗೆ ಅದ್ರ ಬಗ್ಗೆ ಯಾರಿಗಾದ್ರೂ ಹೆಚ್ಚಿನ ಜ್ಞಾನ ಇದ್ರೆ ಹೇಳ್ಬಹುದು. ಆಹಾರದ ವಿಷಯದ ಚರ್ಚೆ ಆಗಿದೆಯೋ ಆಗಿಲ್ಲೋ ಅನ್ನೋದಕ್ಕೆ ಬಹಳ ವಚನಗಳಿಲ್ಲ ಅಂತ ನನ್ನ ಭಾವನೆ. ಯಾರಿಗಾದ್ರೂ ಅದ್ರ ಬಗ್ಗೆ ಹೆಚ್ಚಿಗೆ ಗೊತ್ತಿದ್ರೆ ತಾವು ಹೇಳ್ಬಹುದು. ಆ ವಿಷಯ ಬೇರೆ ಸರ್, ಅದು ಆಮೇಲೆ ಮಾತಾಡೋಣ ಅಂತ ತಮ್ಮನ್ನ ಕರ್ಕೊಂಡು ಮಾತಾಡ್ತೀವಿ ಸರ್. ಇಲ್ಲಿ ನನ್ನ ಮೂಲ ಪ್ರಶ್ನೆ ಏನಿದೆ, ಶರಣ ಧರ್ಮ ಸ್ವೀಕಾರ ಮಾಡಿದ ಮೇಲ ಡೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯನವರೆಲ್ಲರೂ ಈ ಒಂದು ಕಾರ್ಯಕ್ಕೆ ತೊಡಗುದ್ರ ಹೇಗೆ ಅನ್ನುವಂತ ಇಲ್ಲ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ದೈವೇ ಧರ್ಮದ ಮೂಲ ಅಂತ ಯಾವಾಗ ಹೇಳಿದಾಗ ಅದು ಅಸಾಧ್ಯ ಅಂತಾನೆ ಹೇಳಬಹುದು. ಆದರೆ ಇಲ್ಲೊಂದು ಏನ್ ಬರುತ್ತೆ ಗೊತ್ತಾ, ಈಗ ಇವನ್ನ ನಮಗಿಂತ ಬಹಳ ಗಟ್ಟಿಯಾಗಿ ಆಚರಣೆಗಳನ್ನ ಪಾಲಿಸಿದಂತ ಜೈನ ಧರ್ಮೀಯರು ಕೂಡ ಕೆಲವು ಪದಾರ್ಥಗಳನ್ನು ಬಿಟ್ರವರು. ಈಗ ಹತ್ತಿ ಹಣ್ಣಿನಂತಹದ್ದು ಅಥವಾ ಬಹಳ ಏನು ಬೀಜಗಳಿರುವಂತಹ ಪದಾರ್ಥಗಳನ್ನು ಬಿಟ್ರು. ಆದ್ರೆ ಕೊನೆಗೂ ಅವರು ಜೋಳ, ಗೋಧಿ, ಅಕ್ಕಿ, ರಾಗಿ ತಿನ್ಲೇಬೇಕಾಯ್ತಲ್ಲ. ಆ ಜೋಳ, ಗೋಧಿ, ಅಕ್ಕಿ, ರಾಗಿಯಲ್ಲಿ ಜೀವ ಇಲ್ವಂತೀರಾ? ಅದರಲ್ಲಿ ಕೂಡ ಜೀವ ಇದೆ. ಜೀವಿಸಬೇಕಾದ್ರೆ ಆಹಾರ ಬೇಕೇ ಬೇಕು. ಅದು ನಾವು ಯಾವ ಆಹಾರ ತಿಂತೀವಲ್ಲ ಆ ಆಹಾರಕ್ಕೂ ಜೀವ ಇದೆ. ಆದ್ರೆ ನಾವು ಅದಕ್ಕೆ ಜೀವಿ ಇಲ್ಲ, ಬರೀ ಕೇವಲ ಪ್ರಾಣಿಗಳಿಗೆ ಮಾತ್ರ ಜೀವಿದೆ, ಸಸ್ಯಗಳಿಗೆ ಜೀವಿ ಇಲ್ಲ ಅನ್ನುವಂತ ಒಂದು ಏನು ಕಲ್ಪನೆ ಇದೆಯಲ್ಲ, ಆಗಿನ ಕಾಲದಲ್ಲಿ ಅದನ್ನ ಸಂಶೋಧನೆ ಆಗಿತ್ತೋ ಆಗಿಲ್ವೋ ಗೊತ್ತಿಲ್ಲ ನನಗೆ. ಆದರೆ ಅದಕ್ಕೂ ಕೂಡ ಜೀವಿದೆ ಅಂತ ಇವತ್ತಿಗೂ ಗೊತ್ತಿದೆ. ಆದ್ರೆ ನಾವು ಒಂದು ಜೀವವನ್ನು ತಿಂದು ಮತ್ತೊಂದು ಜೀವ ಬದುಕಬೇಕಾಗಿತ್ತೆ. ಅದು ಪ್ರಕೃತಿ ನಿಯಮ. ಈವನ್ ಸಮುದ್ರದಲ್ಲಿರುವಂತಹ ಮೀನುಗಳು, ಒಂದು ಮೀನಿನಿಂದ ಮತ್ತೊಂದು ಮೀನು ಬದುಕುತ್ತೆ. ಒಂದು ಸಸ್ಯವನ್ನು ತಿಂದು ಮತ್ತೊಂದು ಸಸ್ಯ ಬೆಳೆಯುತ್ತೆ. ಒಂದು ಸಸ್ಯವನ್ನು ತಿಂದು ನಾವು ಬೆಳಿತೀವಿ. ಒಂದು ಪ್ರಾಣಿಯನ್ನು ತಿಂದು ಅನೇಕರು ಬೆಳಿತಾರೆ. ಹೀಗಾಗಿ ಈ ಏನು ಸಸ್ಯಾಹಾರ ಮಾಂಸಾಹಾರ ಇದೆಯಲ್ಲ, ಇದನ್ನ ಬಹಳ ಚರ್ಚೆ ಮಾಡೋದಕ್ಕಿಂತ ನಾವು ಸ್ವಲ್ಪ ಬ್ರಾಡ್ ಆಗಿ ಇದನ್ನ ನಾವು ವಿಶ್ವವ್ಯಾಪಿಯಾಗಿ ಮಾಡ್ಬೇಕಾದ್ರೆ ಇದನ್ನ ಏನಪ್ಪಾ ಅಂದ್ರೆ ಸಸ್ಯಾಹಾರ ಮಾಂಸಾಹಾರದ ಬಗ್ಗೆ ನಾವು ಚರ್ಚೆ ಹೆಚ್ಚು ಮಾಡದೇ ಇರೋದು ಒಳಿತೇನೋ ಅಂತ ನನ್ನ ಅಭಿಪ್ರಾಯ. ಇಲ್ಲ ಸರ್, ನಾನು ನಿಮ್ ಜೊತೆಗೆ ಚರ್ಚೆ ಮಾಡ್ತಾ ಇಲ್ಲ. ತಾವು ಒಂದ್ ಮಾತು ಇಲ್ಲಿ, ಅದಕ್ಕಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಶರಣ ಧರ್ಮ ಸ್ವೀಕಾರ ಮಾಡಿದ್ಮೇಲೆ ಆ ಒಂದು ಕಾರ್ಯ ಕೈಗೊಳ್ಳಿಕ್ಕಿಲ್ಲ ಅನ್ನುವಂತಹದ್ದು ನನ್ನ ವಿಚಾರ ಸರ್. ಹೀಗಾಗಿ ಒಟ್ಟಾರೆ ತಾವು ಲಿಂಗಾಯತ ಧರ್ಮದ ಚಳುವಳಿಗಳಿಗೆ ಮೂಲ ಕಾರಣೀಕರ್ತರೇ ವೈದಿಕ ಧರ್ಮದವರು ಅನ್ನುವುದನ್ನ ನಾವು ಒಪ್ಪಿಕೊಳ್ಬೇಕಾಗುತ್ತೆ ಸರ್. ಈ ಧರ್ಮವನ್ನ ಕುರೂಪ ಮಾಡ್ಲಿಕ್ಕೆ ನೋಡಿದವರೇ ಆ ಸಮಾಜದವರು. ತದನಂತರ ನಾವು ವೀರಶೈವ ಜಗದ್ಗುರು ಪರಂಪರೆಯವರನ್ನ ನಾವು ಟೀಕೆ ಮಾಡೋದಿಲ್ಲ. ಶ್ರೀರಂತಹ ಸ್ವಾಮಿಗಳು, ವಾಗೀಶ ಪಂಡಿತರಂತವರು ಕೂಡ ಬಹಳ ಕೆಲಸ ಮಾಡಿದ್ದಾರೆ ವಚನ ಸಾಹಿತ್ಯ ಮೇಲೆ. ಆದರೆ ಇತ್ತೀಚಿನ ಜಗದ್ಗುರುಗಳು ಇದನ್ನ ಕೆದರಿ ತೆಗೆದು ಈ ಧರ್ಮವನ್ನ ವಿಕೋಪಗೊಳಿಸ್ತಾ ಇದ್ದಾರಲ್ಲ. ಹೀಗಾಗಿ ಬೇರೆ ಯಾವ ಧರ್ಮದವರು ಈ ಧರ್ಮವನ್ನ ಅವಹೇಳನ ಮಾಡುವುದಕ್ಕ ನೋಡಿರ್ಲಿಲ್ಲ. ನೋಡಿದ ಎರಡು ಅಂದ್ರೆ ಒಂದು ವೈದಿಕ ಪರಂಪರೆ, ಒಂದು ಇತ್ತೀಚಿನ ಜಗದ್ಗುರುಗಳು. ಇವರ ಹೊರತು ನನಗನಿಸುತ್ತೆ ಬೇರೆ ಎಲ್ಲಾ ಧರ್ಮದವರು ಬಸವಣ್ಣನವರನ್ನ, ಬಸವಾದಿ ಪ್ರಮಥರನ್ನ, ಬಸವಣ್ಣನವರ ವಚನಗಳನ್ನ, ತತ್ವಗಳನ್ನ ಒಪ್ಪಿಕೊಂಡವರು ಹೌದು. ಹೀಗಾಗಿ ಅಂತ ಮಹಾನ್ ನಾಯಕನನ್ನ ಕೀಳು ಮಾಡುವಂತಹ ಒಂದು ದುರುದ್ದೇಶವೇ ಈ ಚಳುವಳಿಗೆ ಮೂಲ ಕಾರಣವೇ ಹೊರತು ಇನ್ನೊಂದಿಲ್ಲ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಅಕ್ಕ ಅವ್ರೆ. ಮೂಲಭೂತ ಪ್ರಶ್ನೆಗಳಿಗೆ ಎಷ್ಟೇ ಚರ್ಚೆ ಮಾಡಿದ್ರು ಮತ್ತು ಸ್ವಲ್ಪ ಉಳಿತದೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಇಂಥ ಚರ್ಚೆಗಳು ಸಾಕಷ್ಟು ಆದಷ್ಟು ಅದಕ್ಕೆ ಒಂದು ಕ್ಲಾರಿಟಿ ಬರ್ತದೆ ಅಂತ ನನ್ನ ನಂಬಿಕೆ. ಧನ್ಯವಾದಗಳು ಅಕ್ಕ ಅವ್ರೆ. ಇನ್ನ ಕೊನೆಯದಾಗಿ ನಮ್ಮ ಡಾಕ್ಟರ್ ಸರ್ವಮಂಗಳ ಸಕ್ರಿ ಅವರು ಮಾತನಾಡ್ಬೇಕು ಅಂತ. ಅಕ್ಕ ಅವರೇ ಮಾತನಾಡಿ. ಎಲ್ಲರಿಗೂ ಶರಣಾರ್ಥಿಗಳು. ಜಿ.ವಿ. ಪಾಟೀಲ್ ಸರ್ ಅವರು ಬಹಳ ಒಂದು ಧರ್ಮದ ಬಗ್ಗೆ, ಒಂದು ರಾಜಕೀಯ ಚಿಂತನೆ ಮತ್ತು ಆರ್ಥಿಕತೆ, ಶರಣ ಧರ್ಮದಲ್ಲಿ ಕಂಡು ಬರತಕ್ಕಂತ ನ್ಯೂನ್ಯತೆಗಳನ್ನು ಬಗ್ಗೆ ಬಹಳ ಒಂದು ಮನದಟ್ಟು ಮಾಡಿಕೊಟ್ರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸಂವಾದದಲ್ಲಿ ಪಾಲ್ಗೊಂಡಂತಹ ಶಿವಪ್ರಕಾಶ್ ಅವರ ಒಂದು
ಮಾತುಗಳ ವಾಗ್ಜರಿ ಅದನ್ನ ನಾವು ಯಾವಾಗಲೂ ನೋಡ್ತಾ ಇರ್ತೀವಿ. ಅವರು ಸ್ಪಷ್ಟತೆಯನ್ನು ಕೊಡ್ತಾ ಹೋಗ್ತಾರೆ. ಅವರು ತಮ್ಮ ಒಂದು ನೇರವಾದ ಮಾತುಗಳಿಂದ ಸ್ಪಷ್ಟತೆಯನ್ನು ಕೊಡ್ತಾರೆ. ನೀಲಾಂಬಿಕಾ ಅಕ್ಕ ಅವರು ಹೇಳಿರ್ತಕ್ಕಂಥ ಒಂದು ಈ ತರ್ಕದಲ್ಲಿ ಹಲವಾರು ವಿಷಯದ ಹೊಳವುಗಳು ನಮ್ಗೆಲ್ಲ ಲಭ್ಯವಾದದ್ದನ್ನು ನಾವು ಕಾಣ್ತೇವೆ. ಅವರಲ್ಲಿ ಅವರ ಒಂದು ಅನುಮಾನದ ಪ್ರಶ್ನೆಗಳು ಸಹಿತ ನನ್ನನ್ನು ಸಹಿತ ಕಾಡಿವೆ ಅಂತಂದು. ಅದಕ್ಕೆ ಸಮಂಜಸವಾದ ಪ್ರಶ್ನೆನೂ ಅವರೇ ಕೊಟ್ಟರು, ಉತ್ತರನೂ ಅವರೇ ಕೊಟ್ಟರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇಷ್ಟು ಒಂದು ಅಮೂಲ್ಯವಾದಂಥ ಈ ವೇದಿಕೆಯಲ್ಲಿ ಜಿ ಬಿ ಪಾಟೀಲ್ ಸರ್ ಅವರು ಬಹಳ ಒಬ್ಬ ಉನ್ನತವಾದಂತಹ ವಿಚಾರಧಾರೆಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು ಅನ್ನುವುದರಲ್ಲಿ ಬಹಳ ಒಂದು ಶರಣಾರ್ಥಿ. ಹಾಗೆ ನಮ್ಮ ಧರ್ಮದಲ್ಲಿ ಏನು ಅಂತಂದಾಗ ಲಿಂಗಾಯತ ಧರ್ಮದಲ್ಲಿ ಸಾಕಷ್ಟು ಗೊಂದಲಗಳು ನಮ್ಮಲ್ಲಿ ಇದ್ದಾವೆ ಅಂತ. ಯಾಕಂತಂದ್ರೆ ನಮ್ಮದೇ ಧರ್ಮದ ಒಂದು ಇತಿಹಾಸದ ಕೊರತೆಯೂ ಸಹಿತ ಕಾರಣ ಅನ್ನುವುದು ಅಂತಂದು. ಬೇರೆ ಬೇರೆ ಧರ್ಮದವರಿಗೆ ತಮ್ಮ ತಮ್ಮ ಇತಿಹಾಸದ ಬಗ್ಗೆ ಒಂದು ಪ್ರಜ್ಞೆ ಇದೆ, ಮತ್ತು ಆಮೇಲೆ ಅದರ ಬಗ್ಗೆ ಒಂದು ಮಾತನಾಡತಕ್ಕಂಥ ವಾಕ್ಚಾತುರ್ಯ ಇದೆ. ಆದರೆ ನಮ್ಮಲ್ಲಿ ಹಂಗಿಲ್ಲ. ಅದು ಧರ್ಮದ ಕೊರತೆನೂ ಕಾರಣ, ಅದು ಅಜ್ಞಾನದ ಕೊರತೆನೂ ಕಾರಣ ಅಂತ ಹೇಳ್ತೇನೆ ಅಂತಂದು. ಯಾಕಂದ್ರೆ ಒಂದು ನಮ್ಮ ಒಂದು ಲಿಂಗಾಯತ ಧರ್ಮದಲ್ಲಿ ಉಪಪಂಗಡದವರು ಲಿಂಗಾಯತ ಧರ್ಮದಲ್ಲಿ ಸೇರ್ಪಡೆಯಾಗಲು ಸರ್ವತಾ ಒಪ್ಪೋದೇ ಇಲ್ಲ ಅಂತಂದು. ಅವರು ತಮ್ಮದೇ ಆದಂತ ಒಂದು ಶರಣ ಪರಂಪರೆಯಲ್ಲಿ ತಮ್ಮ ನಾಯಕ ಗುರುಗಳನ್ನ ಅಲ್ಲಿ ಬರತಕ್ಕಂತ ಒಂದು ಒಳಪಂಗಡಗಳಲ್ಲಿ ಜಾತಿ ಆಧಾರಿತವಾಗಿ ತಮ್ಮ ಶರಣರನ್ನೇ ಆ ಲಾಂಛನವನ್ನಾಗಿ ಮಾಡಿಕೊಂಡು ಅಷ್ಟಕ್ಕೆ ಸೀಮಿತವಾಗಿರತಕ್ಕಂತಹ ತಮ್ಮದೇ ಆದಂತ ವರ್ತುಲವನ್ನು ನಿರ್ಮಾಣ ಮಾಡಿಸ್ಕೊಂಡಂಥವರು. ಇವರನ್ನು ನಾವು ನಮ್ಮ ಧರ್ಮದೆಡೆಗೆ ಸೆಳೆಯಬೇಕಾದ್ರೆ ಬಹಳ ಕಷ್ಟವನ್ನು ಪಡಬೇಕಾಗ್ತದ ಅನ್ನೋದು ನನ್ನ ಅಭಿಪ್ರಾಯ ಅಂತ. ಮತ್ತೆ ಆಮೇಲೆ ಏನು ಅಂತಂದಾಗ ಇಲ್ಲಿ ವೀರಶೈವ ಮಹಾಸಭಾದವರ ಒಂದು ರಾಜಕೀಯ ಕೈವಾಡ ಮತ್ತು ಕುತಂತ್ರಗಳು ಸಹಿತ ಇಲ್ಲೆಲ್ಲ ಇದ್ದಾವ ಅನ್ನುವುದು ಸಹಿತ ನಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಆದ್ರೆ ಒಂದು ಧರ್ಮದ ಒಂದು ತಾತ್ವಿಕತೆ ಅರಿಯಬೇಕಾದಂತ ಕೊರತೆ ನಮ್ಮೆಲ್ಲರಲ್ಲಿ ಇದೆ. ಅದಕ್ಕೆ ಚಿಕ್ಕ ಚಿಕ್ಕ ಪುಸ್ತಕಗಳು ಲಿಂಗಾಯತ ಮಹಾಸಭಾದವರು ಮಾಡಿ ಹೊರತಂದಂದ್ರೆ ಅಲ್ಲಿ ಸಾಮಾನ್ಯರಿಗೂ ಸಹಿತ ಅರಿವಾಗಲು ಸಾಧ್ಯ ಏನೋ ಅನ್ನತಕ್ಕಂಥ ನನ್ನ ಒಂದು ಅನುಮಾನದ ಪ್ರಶ್ನೆ ಅಂತ. ಯಾಕಂತಂದ್ರೆ ಒಂದು ಸುಮಾರು 15-16ನೇ ಶತಮಾನದಲ್ಲಿ ವಿರಕ್ತ ಪರಂಪರೆಯಲ್ಲಿಯೇ ಸಾಕಷ್ಟು ರೀತಿಯಾದಂತಹ ಗೊಂದಲಗಳು ಅಂದು ಸೃಷ್ಟಿಯಾದದ್ದು ಸಹಿತ ಇದೆ ಅಂತ. ಇದಕ್ಕೆ ಕಾರಣ ವೈದಿಕ ಧರ್ಮದವರ ಒಂದು ಕುಯುಕ್ತಿಯೂ ಸಹಿತ ಇಲ್ಲಿದೆ ಅನ್ನುವುದು ಸಹಿತ ನಮ್ಗೆಲ್ಲ ಗೊತ್ತಿದೆ. ಆದ್ದರಿಂದ ನಮ್ಮ ಧರ್ಮಕ್ಕೆ ಆಗಿರತಕ್ಕಂತಹ ಅನ್ಯಾಯ ಇಂದಿಗೂ ನಮ್ಗೆ ಸರಿಪಡಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅನ್ನೋತಕ್ಕಂತಹ ನೋವಿನ ಸಂಗತಿ ನಮ್ಗೆಲ್ಲ ಕಾಡ್ತಾ ಇದೆ ಅಂತಂದು. ಆಮೇಲೆ ಜಿ ಬಿ ಪಾಟೀಲ್ ಸರ್ ಅವರ ಒಂದು ನಾಯಕತ್ವದಲ್ಲಿ ಆಗಿರ್ಬೋದು, ಜಾಮದಾರ್ ಅವರ ಒಂದು ನಾಯಕತ್ವದ ಇಂತಹ ಸಾಕಷ್ಟು ರೀತಿಯ ಸಂಘಟನಾಕಾರರ ಒಂದು ಅವಿರತವಾದ ಒಂದು ಶ್ರಮ ಮತ್ತು ಕಾನೂನಿನ ಹೋರಾಟ ಅವರು ಮಾಡ್ತಾ ಇದ್ದಾರೆ ಅನ್ನೋದು ನಾವೆಲ್ಲ ಪೇಪರ್ಗಳಲ್ಲಿ ನೋಡ್ತಾ ಇರ್ತೀವಿ, ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ಅದರ ಬಗ್ಗೆ ನಮ್ಗೆ ಗಮನ ಇದೆ. ನಾವು ಎಲ್ಲರೂ ಅವ್ರಿಗೆ ಕೈ ಜೋಡಿಸಿ ಅವರ ಜೊತೆ ಕೆಲಸ ಮಾಡಲು ಸಹಿತ ನಾವೆಲ್ಲರೂ ಉತ್ಸುಕರಾಗಿದ್ದೇವೆ ಅನ್ನೋತಕ್ಕಂಥ ಮಾತನ್ನು ನಾನು ಇಲ್ಲಿ ಹೇಳ್ತೇನೆ. ಯಾಕಂದ್ರೆ ಇವೆಲ್ಲ ನಮ್ಮಲ್ಲಿ ಇರತಕ್ಕಂತಹ ಅನೇಕ ರೀತಿಯಾದಂಥ ಒಂದು ಸ್ಪಷ್ಟತೆಗೆ ಅಣ್ಣ ಅವರು ಬಹಳ ಒಂದು ಉತ್ತರವನ್ನು ಕೊಟ್ಟರು ಅನ್ನೋತಕ್ಕಂಥ ನಂಬಿಕೆನ ಮೂಲಕ ನಾನು ಈ ಮಾತುಗಳನ್ನು ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಅಮ್ಮ, ಒಂದು ವಿಷಯ ಬಹಳ ಪ್ರಮುಖವಾಗಿ ನಾನು ಜನರಲ್ ಆಗಿ ಮಾತಾಡಿದೆ. ಇಲ್ಲಿ ನಾನು ಬರೆದ ಪುಸ್ತಕ 46 ಪೇಜ್ನಿಂದ 78 ಪುಟಗಳವರೆಗೆ ಬಹಳ ಅಮೂಲ್ಯವಾದ ಕೆಲವೊಂದು ವಿಷಯಗಳನ್ನು ಮಂಡನೆ ಮಾಡಿದ್ದೀನಿ. ಅದು ನನಗೆ ಅಮೂಲ್ಯ ಅನ್ಸಿದೆ, ತಮ್ಗನ್ಸುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅಲ್ಲಿ ಏನಾಗಿದೆ ಅಂದ್ರೆ ಬಹಳ ಮೂರು ಜನ ಸ್ವಾಮಿಗಳದು ಇಂಟರ್ವ್ಯೂಯನ್ನು ನಾನು ಡಿಕೋಡಿಂಗ್ ಮಾಡಿದ್ದೀನಿ. ಒಬ್ರು ಯಾರಪ್ಪ ಅಂದ್ರೆ ಈ ಕಾಶಿ ಜಗದ್ಗುರುಗಳದು, ಎರಡನೇದ್ದು ಪೇಜಾವರ ಮಠದ ಶ್ರೀಗಳದು. ಇವರು ತಾವು ಲಿಂಗಾಯತ ಧರ್ಮ ಹಿಂದೂ ಧರ್ಮ ಅನ್ನುವಂತ ಒಂದು ವ್ಯಾಖ್ಯಾನವನ್ನು ಅವರು ಮಾಡ್ತಾರೆ, ಒಂದು ಪೇಪರ್ ನಲ್ಲಿ ಅವ್ರು ಕೊಡ್ತಾರೆ. ಅದಕ್ಕೆ ನಾನು ಉತ್ತರಿಸ್ತಾ ಹೋಗ್ತಾ ಅದನ್ನ ನಾನು ಅವರು ಪ್ರಶ್ನೆಗಳು ಯಾರು ಪತ್ರಿಕಾ ವರದಿಗಾರ ಪ್ರಶ್ನೆ ಕೇಳ್ತಾರೆ, ಅವರು ಉತ್ತರ ಕೊಟ್ಟಿರ್ತಾರೆ. ಅದಕ್ಕೆ ನಾನು ಟಿಪ್ಪಣಿಯನ್ನು ರೂಪದಲ್ಲಿ ಬರೆದಿದ್ದೀನಿ. ಇಲ್ಲೊಂದು ಮುಖ್ಯವಾದ ಈಗ ನನ್ಗೆ 3-4 ನಿಮಿಷ ಅವಕಾಶ ಕೊಟ್ರೆ ಬಹಳ ಇಂಪಾರ್ಟೆಂಟ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇಲ್ಲಿ ಏನಾಗ್ತದೆ, ಹಿಂದೂ ಧರ್ಮ ಬಲಿಷ್ಠ ಅಂಗವಾಗಿರುವ ಲಿಂಗಾಯತ ಸಮಾಜ ಬೇರ್ಪಟ್ಟು ಪ್ರತ್ಯೇಕ ಧರ್ಮವಾಗಿ ರೂಪುಗೊಳ್ಳುವ ಪ್ರಸ್ತಾವನೆ ಬಂದಿರುವುದು ಅತ್ಯಂತ ಕಳವಳಿಕಾರಿ ಸಂಗತಿ.
ಪರಶಿವನು ಹಿಂದೂ ದೇವತೆಗಳಲ್ಲಿ ಪ್ರಾಮುಖ್ಯತೆ ಪಡೆದವನು ಎಂಬುದು ನಿರ್ವಿವಾದ. ಅಂತಹ ಶಿವನೇ ಪರದೈವ ಎಂದು ಸಾರುವ ಲಿಂಗಾಯತರು ಸಹ ಹಿಂದೂಗಳೇ ಆಗಿದ್ದಾರೆ. ಹಿಂದೂಗಳ ದೇವನಾದ ಶಿವನನ್ನು ಲಿಂಗಾಯತರು ಆರಾಧಿಸಿದ ಮೇಲೆ ಅದು ಪ್ರತ್ಯೇಕ ಧರ್ಮವಾಗಲು ಸಾಧ್ಯವಿಲ್ಲ ಅಂತೇಳಿ ಪೇಜಾವರ ಶ್ರೀಗಳು ಹೇಳ್ತಾರೆ. ಇದು ಪುಟ ಸಂಖ್ಯೆ 56. ಇದಕ್ಕೆ ನಾನು ಟಿಪ್ಪಣಿ ಬರಿತೀನಿ. ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ. ಇದು 12ನೇ ಶತಮಾನದಲ್ಲಿ ಬಸವಣ್ಣನವರಿಂದ ಸ್ಥಾಪಿತವಾದ ಧರ್ಮ. ಇದು ಹೇಗೆ ಹಿಂದೂ ಧರ್ಮಕ್ಕಿಂತ ಭಿನ್ನ ಹಾಗೂ ಲಿಂಗಾಯತರು ಪೂಜಿಸುವ ಶಿವನು ಶೈವ ಧರ್ಮದ ಶಿವನಲ್ಲ ಎಂಬುದನ್ನು ವಿದ್ವಾಂಸರು ಈಗಾಗಲೇ ಅನೇಕ ಬಾರಿ ಹೇಳಿದ್ದಾರೆ. ಹಿಂದೂಗಳ ರುದ್ರನಿಗೆ ಗಿರೀಶ, ತಾಮ್ರ, ನೀಲಕಂಠ, ಕಪರ್ದಿ, ಪಶುಪತಿ, ಶಂಕರ, ಶಿವ, ಈಶಾನ್ಯ, ಮಹಾದೇವ ಮುಂತಾದ ಹೆಸರುಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲವನ್ನು ಆರ್ಯರು ಶಿವನಿಗೆ ನೀಡಿದ ಹೆಸರುಗಳಾದರೂ ದ್ರಾವಿಡರ ಶಿವ ಆಕಾರರಹಿತ ಶಿವ. ಅದನ್ನು ಕನ್ನಡದ ಶ್ರೇಷ್ಠ ವಿದ್ವಾಂಸ ಶಂಭಾ ಜೋಶಿ ಅವರು ವೈದಿಕರ ರುದ್ರ ಲಿಂಗಾಯತರ ಶಿವನಲ್ಲವೆಂದು ಸ್ಪಷ್ಟವಾಗಿ ತಮ್ಮ ಶಿವರಹಸ್ಯ ಗ್ರಂಥದಲ್ಲಿ ಹೇಳಿದ್ದಾರೆ. ಶಿವನು ಒಬ್ಬ ದ್ರಾವಿಡ ದೈವ, ಅವನು ಆರ್ಯರ ರುದ್ರನಲ್ಲ ಮತ್ತು ಋಗ್ವೇದದ ಹಲವಾರು ದೇವತೆಗಳಲ್ಲಿ ಒಬ್ಬನಲ್ಲ ಎನ್ನುತ್ತಾರೆ. ಋಗ್ವೇದದಲ್ಲಿ ಬಳಸಿದ ಶಿವ ಪದದ ಅರ್ಥವನ್ನು ಅವರು ಶುಭ ಎಂದು ಪರಿಗಣಿಸುತ್ತಾರೆ. ಇದನ್ನು ಬಲವಾಗಿ ಸಮರ್ಥಿಸುವವರು ಸಿ ಬಸವನಾಳರು. ವೇದಗಳಲ್ಲಿ ಲಿಂಗಾಯತ ಧರ್ಮವನ್ನು ಹುಡುಕಲು ಪ್ರಯತ್ನಿಸುವುದು ಮೂರ್ಖತನ ಎಂದು ಈ ವಾದವನ್ನು ಬಲವಾಗಿ ತಿರಸ್ಕರಿಸುತ್ತಾರೆ. ವೇದಗಳು ಆರ್ಯರ ಕಾಣಿಕೆ, ಆದರೆ ಆರ್ಯರ ಶಿವನೂ ಬೇರೆ. ವೇದಗಳನ್ನು ಅರಿಯುವ ಮುನ್ನವೇ ದ್ರಾವಿಡರು ಶಿವನನ್ನು ತಮ್ಮ ಆರಾಧ್ಯ ದೈವವನ್ನಾಗಿ ಪೂಜಿಸುತ್ತಿದ್ದರು. ರುದ್ರ ಮತ್ತು ಶಿವರಿಬ್ಬರು ಬೇರೆ ಬೇರೆ ಎಂದು ಪ್ರತಿಪಾದಿಸುತ್ತಾರೆ ಸಂಶೋಧಕ ಲಕ್ಷ್ಮೀಪತಿ ಕೋಲಾರ್ ಅವರು. ರುದ್ರನ ಕುರಿತು ಅನೇಕ ವರ್ಣನೆಗಳು ಲಕ್ಷ್ಮೀ ಕೋಲಾರ್ ಅವರು ಕೋಟು. ರುದ್ರನ ಕುರಿತು ಅನೇಕ ವರ್ಣನೆಗಳು ಋಗ್ವೇದ ರುದ್ರ ಶಿವನಲ್ಲವೆಂಬ ಅಂಶವನ್ನು ಸ್ಪಷ್ಟಪಡಿಸುವಂತಿದೆ. ರುದ್ರ ಒಬ್ಬನಲ್ಲ, 18 ಮಂದಿ ಇದ್ದಾರೆ. ಮತ್ತೊಂದೆಡೆ 11 ಮಂದಿ. ಈ ಅಷ್ಟಾದಶ ಹಾಗೂ ಏಕಾದಶ ರುದ್ರಲ್ಲಿ ಶಿವ ಯಾರು? ರುದ್ರ ಮೇಧಾಧಿಪತಿ, ಅಂದರೆ ಯಜ್ಞದ ಒಡೆಯ, ಆ ಮೂಲಕ ಅಗ್ನಿಯ ಒಡೆಯ. ಶಿವನಾದರೂ ಅಗ್ನಿಯ ವಿರುದ್ಧವಾದ ಜಲಮೂಲದ ಗಂಗಾಧರ. ಅದಷ್ಟೇ ಅಲ್ಲದೆ ದಕ್ಷ ಯಜ್ಞದ ಧ್ವಂಸಕ. ರುದ್ರ ಗಾತಾಪತಿ. ಗಾಥಾ ಎನ್ನುವುದು ಪಾರ್ಸಿಗಳ ಪವಿತ್ರ ಗ್ರಂಥವಾದ ಅವೆಸ್ತಾದ ಪ್ರಾಚೀನ ಭಾಗವೇ ಆಗಿದೆ. ಇಲ್ಲಿ ಜುರದೃಷ್ಟನೇ ಗಾತಾಪತಿ. ಶಿವನಿಗೂ ಈ ಗಾಥಾ ಜುರದೃಷ್ಟನಿಗೂ ಎಲ್ಲಿಗೆಲ್ಲಿಯ ಸಂಬಂಧ? ರುದ್ರ ಗೋಗ್ನ, ಅಂದರೆ ಪಶುವಧಕ. ಶಿವ ಪಶುಪತಿ. ಅರ್ಥ ಆಗ್ತಾ ಇದೆಯಲ್ಲ? ರುದ್ರ ಪಶುವಧಕ, ಶಿವ ಪಶುಪತಿ. ರುದ್ರನಿಗೆ ಆಗಮೋಕ್ತ ಗುಡಿ ಪೂಜೆ ಇಲ್ಲ. ಶಿವ ಪೂಜನ ಸಂಸ್ಕೃತಿಯ ಮೂಲ ಪುರುಷನಾಗಿದ್ದಾನೆ. ರುದ್ರ ಉಷಸ್ ಮತ್ತು ಪ್ರಜಾಪತಿಯ ಮಗ. ಶಿವನಿಗೆ ತಂದೆ ತಾಯಿಗಳಲ್ಲದೆ ಆದಿಮ ದೈವತ್ವದ ಸ್ವರೂಪವಿದೆ. ಋಗ್ವೇದದ ಪ್ರಕಾರವೇ ರುದ್ರನನ್ನು ವರಾಹದೊಂದಿಗೆ ಸಮೀಕರಿಸುವ ಮೂಲಕ ರುದ್ರ ಮತ್ತು ವಿಷ್ಣು ಇಬ್ಬರೂ ಒಬ್ಬನೇ ಸರ್ವಶಕ್ತನ 2 ಅಭಿವ್ಯಕ್ತಿಗಳು ಎಂಬುದು ಪ್ರಕಟವಾಗುತ್ತದೆ. ವೈದಿಕಾರ್ಯರ ಪರಮ ದೈವತಗಳಲ್ಲೊಬ್ಬರಾದ ಇಂದ್ರನು ತಮ್ಮ ಉಪೇಂದ್ರನಾದ ವಿಷ್ಣುವಿನ ಮಗದೊಂದು ರೂಪವೇ ರುದ್ರನಾದಾಗ ಅಂತಹ ರುದ್ರ ಶಿವನೆಂದು ಹೇಗೆ ಒಪ್ಪಿಕೊಳ್ಳಲಾದೀತು? ತೈತ್ತೇರಿಯ ಅರಣ್ಯಕದಲ್ಲಿ ರುದ್ರನನ್ನು ಸೂರ್ಯ ಪುರುಷನೊಂದಿಗೆ ಸಮೀಕರಿಸಲಾಗಿದೆ. ಅಂದರೆ ಅಗ್ನಿಯ ಲೋಕರೂಪವಾದ ಸೂರ್ಯನಿಗೂ ಜಲ ಸಂಸ್ಕೃತಿಯ ಶಿವನಿಗೂ ಸಂಬಂಧ ಏರ್ಪಡುವುದು ಹೇಗೆ ಸಾಧ್ಯ? ನೀವು ಇದನ್ನ ಸ್ವಲ್ಪ ಡಿಕೋಡಿಂಗ್ ಮಾಡ್ತೀನಿ. ಇಲ್ಲಿ ಏನಪ್ಪಾ ಅಂದ್ರೆ, ನಮ್ಮ ಲಿಂಗಾಯತರ ಮದುವೆಗಳಲ್ಲಿ ನಾವು ಅಗ್ನಿಯನ್ನು ಇದು ಮಾಡೋದಿಲ್ಲ, ಅಗ್ನಿ ಇದರ ಸಾಕ್ಷಾತ್ಕಾರಗೊಳಿಸೋದಿಲ್ಲ. ನಾವು ನೀರು ಅಂದ್ರೆ ಜಲಮೂಲವನ್ನ ನಾವು ಇದು ಮಾಡಿಕೊಂಡು ನಾವು ಅಲ್ಲಿ ಸಾಕ್ಷಾತ್ಗೊಳಿಸ್ತೀವಿ. ಅಲ್ಲಿ ಬರ್ತದೆ. ಅಂದ್ರೆ ಅಗ್ನಿಯ ಲೋಕ ಸೂರ್ಯ ರುದ್ರನನ್ನು ಋಗ್ವೇದ ಅಗ್ನಿ ಎಂದು ಸಾರುವ ಸ್ಪಷ್ಟ ರುಕ್ಕುಗಳಿವೆ. ಆ ಅಗ್ನಿಯ ನೀಲಿ ಜ್ವಾಲೆಗಳೇ ರುದ್ರನ ಜಟೆಗಳು ಎಂದು ವರ್ಣಿಸಿವೆ. ಹಾಗೆಯೇ ರುದ್ರನನ್ನು ಕಪರ್ದಿನಿ ಎಂದು ಸಂಬೋಧಿಸಲಾಗಿದೆ ಎನ್ನುತ್ತಾರೆ ಡಾಕ್ಟರ್ ಲಕ್ಷ್ಮೀಪತಿ ಕೋಲಾರ್. ಡಾಕ್ಟರ್ ಲಕ್ಷ್ಮಣ್ ಕೌಂಟೆ ಅವರು ವೀರಶೈವ ವೀರಾಗಮದಲ್ಲಿರುವ ವಿವರಗಳನ್ನು ನೀಡುತ್ತಾ, ಲಿಂಗಾಯತರ ಲಿಂಗರೂಪಿ ಶಿವನಿಗೆ 6 ರುದ್ರ ಮತ್ತು ಶಿವನಿಗಿರುವಂತೆ ಯಾವ ಪತ್ನಿಯರು ಪುತ್ರರು ಇಲ್ಲ. ಲಿಂಗಾಯತರ ಶಿವ ಪರಿವಾರ ರಹಿತ ದೇವತೆ. ಲಿಂಗಾಯತರ ಆತ್ಮದ ಪ್ರತೀಕ. ಹೀಗಿರುವಾಗ ಲಿಂಗಾಯತ ಮತ್ತು ಹಿಂದೂ ಒಂದೇ ಎಂದು ಹೇಳುವ ಪ್ರಮೇಯೇ ಬರುವುದಿಲ್ಲ. ಇವೆರಡೂ ಬೇರೆ ಬೇರೆ ಎನ್ನುವ ಸಂಗತಿ ವೀರಾಗಮಗಳಿಂದಲೇ ತಿಳಿದು ಬರುತ್ತದೆ. ಅಲ್ಲೊಂದು ಸಂಸ್ಕೃತ ಶ್ಲೋಕ ಬರ್ತದೆ, ನಂತರ ಹೇಳ್ತೀನಿ. ಎನ್ನುತ್ತಾ ಸ್ಕಂದ ಪುರಾಣದ ನಮಾಮಿ ವೀರಭದ್ರಂ ತಂ ಅಸಮಾನ ಪರಾಕ್ರಮಂ ವೀರಶೈವ ಮತಸ್ಥಾಪ್ಯ ವರ್ಧಯನ್ ಯೋ ಪರಾಭವಿ ಎನ್ನುತ್ತಾ ಸ್ಕಂದ ಪುರಾಣದ ಒಂದು ಶ್ಲೋಕವನ್ನು ಉಲ್ಲೇಖಿಸುತ್ತಾರೆ. ಅನಾದಿ ಪಶುಪತಿ ಮತಸ್ಥಾಪಕನು ರುದ್ರನಾದರೆ ಇವನ ಮಗನಾದ ವೀರಭದ್ರನು ಆದಿ ವೀರಶೈವನ್ನು ಸ್ಥಾಪಿಸಿ ವರ್ಧಿಸಿದನು. ರುದ್ರನ ಮಗ ರುದ್ರ ಬೇರೆ, ಶಿವ ಬೇರೆ. ಋಗ್ವೇದದ ಪೂರ್ವದವರು ರುದ್ರನು, ಇವನು ಕಾಳಿಕಾದೇವಿಯ ಪತಿ.
ವೀರಭದ್ರನ ಪಿತನು. ಶಿವ ದಾಕ್ಷಾಣಿಯ ಮತ್ತು ಪಾರ್ವತಿಯ ಪತಿ. ಶಿವನು ಷಡಾನನ ಗಜಾನನ ಪಿತನು. ರುದ್ರ ಪಶುಪತಿ. ಶಿವ ವೃಷಭಾರೂಢ. ರುದ್ರ ತ್ರಿಪ್ರಾಂತಿಕ. ಶಿವ ಕಾಮಾರಿ. ವೀರಭದ್ರನು ರುದ್ರನ ಮಗನೆಂದು ಲಿಂಗ ಪುರಾಣವು ನಿಸ್ಸಂದೇಹವಾಗಿ ಹೇಳಿದೆ. ಇಲ್ಲಿ ಒಂದಂಶವಂತೂ ಸ್ಪಷ್ಟವಾಯಿತು. ವೀರಾಗಮಗಳ ಪ್ರಕಾರ ಶಿವ ಬೇರೆ, ರುದ್ರ ಬೇರೆ. ರುದ್ರನ ಪತ್ನಿ ಕಾಳಿಕಾದೇವಿ, ಶಿವನ ಪತ್ನಿ ಪಾರ್ವತಿ ಅಥವಾ ದಾಕ್ಷಾಣಿ. ರುದ್ರನ ಮಗ ವೀರಭದ್ರ. ಶಿವನ ಮಕ್ಕಳು ಷಣ್ಮುಖ ಮತ್ತು ಗಣಪತಿ. ವೀರಶೈವರು ಭದ್ರಕಾಳಿಯ ಪತಿಯಾದ ವೀರಭದ್ರನ ವೀರಶೈವ ಪರಂಪರೆಗೆ ಸೇರಿದವರು. ಶಿವನ ಶೈವ ಮತ್ತಿತರ ಪರಂಪರೆಗೆ ಸೇರಿದವರಲ್ಲ. ಲಿಂಗಾಯತರ ಲಿಂಗರೂಪಿ ಶಿವನಿಗೂ ಆರ್ಯರ ರುದ್ರ ಹಾಗೂ ಶಿವನಿಗಿರುವಂತಹ ಯಾವ ಪತ್ನಿಯರು ಪುತ್ರರು ಇಲ್ಲ. ಲಿಂಗಾಯತರ ಶಿವ ಪರಿವಾರ ರಹಿತ ದೇವತೆ. ಲಿಂಗಾಯತರ ಆತ್ಮದ ಪ್ರತೀಕ. ಹೀಗಿರುವಾಗ ಲಿಂಗಾಯತ ಮತ್ತು ಹಿಂದೂ ಒಂದೇ ಎಂದು ಹೇಳುವ ಪ್ರಮೇಯ ಬರುವುದಿಲ್ಲ. ಇವೆರಡು ಬೇರೆ ಬೇರೆ ಎನ್ನುವ ಸಂಗತಿ ವೀರಾಗಮಗಳಿಂದಲೇ ತಿಳಿದು ಬರುತ್ತದೆ. ಆದರೆ ಆರ್ಯರ ಶಿವನು ಬೇರೆ, ವೇದಗಳ ಆರ್ಯರ ಕಾಣಿಕೆ. ವೇದಗಳನ್ನು ಅರಿಯುವ ಮುನ್ನವೇ ದ್ರಾವಿಡರು ಶಿವನನ್ನು ತಮ್ಮ ಆರಾಧ್ಯ ದೈವನಾಗಿ ಪೂಜಿಸುತ್ತಿದ್ದರು. ಲಿಂಗಾಯತರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತಾವು ನಂಬಿರುವ ಶಿವನು ಆಕಾರ ರಹಿತ ಶಿವನೆಂದರು. ಅವನು ಅಗಮ್ಯ ಗೋಚರ. ಅವನನ್ನು ಬಸವಣ್ಣನವರು ಬಹಳ ಸುಂದರವಾಗಿ ಅಭೇದವಾಗಿ ಕಂಡಿದ್ದಾರೆ. ಜಗದಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದಿವೆ ಅತ್ತತ್ತ ನಿಮ್ಮ ಶ್ರೀಚರಣ. ಇದು ಇನ್ನು ವೈದಿಕರ ಶಿವ ಕಲ್ಪನೆ ಲಿಂಗಾಯತ ಶಿವನ ಕಲ್ಪನೆಗೂ ಇರುವ ವ್ಯತ್ಯಾಸವನ್ನು ಶರಣ ಅಂಬಿಗ ಚೌಡಯ್ಯ ಬಹಳ ಸೊಗಸಾಗಿ ವಿವರಿಸಿದ್ದಾರೆ. ಅಸುರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗವಿಲ್ಲ, ಬ್ರಹ್ಮ ಕಪಾಲವಿಲ್ಲ, ಭಸ್ಮ ಭೂಷಣನಲ್ಲ, ವೃಷಭ ವಾಹನನಲ್ಲ, ಋಷಿಯರೊಳಗೊಳನಿದ್ದಾತನಲ್ಲ, ಎಸಗುವ ಸಂಸಾರದ ಕುರುಹಿಲದಾತಂಗೆ ಹೆಸರಾವುದಿಲ್ಲವೆಂದ ನಂಬಿಗರ ಚೌಡಯ್ಯ. ಲಿಂಗಾಯತರು ನಿರಾಕಾರ ಪರಶಿವನ ಭಕ್ತರು. ಅವನಿಗೆ ಆಕಾರವಿಲ್ಲ, ಅವನು ಶೂನ್ಯ ಅಥವಾ ಬಯಲು. ಆಧ್ಯಾತ್ಮ ಸೂರ್ಯ ಅಲ್ಲಮ ಪ್ರಭುವಿನ ಶಿವನ ಕಾಣದ ಶಿವನು. ಪೃಥ್ವಿಯೊಳಗಿಲ್ಲ, ಆಕಾಶದೊಳಗಿಲ್ಲ, ಚತುರ್ದಶ ಭುವನಾದಿ ಭವನಗಳೊಳಗೂ ಇಲ್ಲ, ಹೊರಗೆಯೂ ಇಲ್ಲ. ಏನಂದರಿತಯ ಗುಹೇಶ್ವರ ಅಂದೂ ಇಲ್ಲ, ಇಂದೂ ಇಲ್ಲ ಅಂತ ನಾನು ಇದನ್ನ ಅವ್ರ ಶಿವ ಹಾಗೂ ನಮ್ಮ ಶಿವ ಒಂದೇ ಅಲ್ಲ ಅಂತ ಹೇಳಿ ಇದನ್ ಮಾಡಿ. ಇದು ಒಂದು 44 ಪುಟಗಳಿದೆಯಲ್ಲ, ಅಲ್ಲಿ ಸ್ಪಷ್ಟವಾಗಿ ಲಿಂಗಾಯತರು ಹಾಗೂ ಹಿಂದೂಗಳಲ್ಲಿ ಅಥವಾ ವೀರಶೈವ ಇರುವಂತಹ ಭಿನ್ನತೆಗಳನ್ನು ಸ್ಪಷ್ಟವಾಗಿ ವಿವರಿಸಿದೆ. ಇನ್ನು ಕೊನೆಗೆ ವೀರಶೈವರಂದ್ರೆ ಯಾರು ಅಂತ ಹೇಳಿ ಒಂದು 50 ಪುಟದ ಒಂದು ಟಿಪ್ಪಣಿಯಲ್ಲಿ ಒಂದು ಚಾಪ್ಟರ್ ಬರುತ್ತೆ. ಅದನ್ನು ಕೂಡ, ಯಾಕಂದ್ರೆ ಇದು ನಾನು ಜನರಲ್ ಆಗಿ ಮಾತಾಡ್ತಾ ಹೋದೆ, ಇವೆಲ್ಲ ಪುಸ್ತಕಗಳನ್ನ ಮತ್ತೆ ನಾನು ದಯವಿಟ್ಟು ತಪ್ಪಿಕೋಬೇಡಿ, ನನ್ನ ಪುಸ್ತಕ ಪ್ರಚಾರ ಮಾಡ್ತೀನಿ ಅಂತೆಲ್ಲ ಎಂದೂ ನಾನು ಪ್ರಚಾರ ಬಯಸುವುದಿಲ್ಲ, ಅವಶ್ಯಕತೆನೂ ಇಲ್ಲ ನನಗೆ. ಇದನ್ನ 2ನೇ ಮುದ್ರಣ ಕಾಣ್ತಾ ಇದೆ. ಬಹಳ ಬೇಗನೆ ಖರ್ಚಾಯ್ತು, ತಮ್ಗೆಲ್ಲರೂ ಮುಟ್ಸಕ್ ಆಗ್ಲಿಲ್ಲ. ಆ ಕಾಲದಲ್ಲಿ ನಾನು ತಕ್ಷಣ ಅಮೆರಿಕ ಹೊರಟದೆ, ಹೀಗಾಗಿ ಆ ಪುಸ್ತಕ ಎಲ್ಲರಿಗೂ ಕಳ್ಸಕ್ ಆಗ್ಲಿಲ್ಲ, ಕ್ಷಮೆ ಇರಲಿ. ಸಾರಿ ಅಮ್ಮ, ನಾನು ಮತ್ತೆ ತಾವೆಲ್ಲ ಮುಗಿಸಿದ ನಂತರ ಮತ್ತೆ ಇದನ್ನ ಹೇಳ್ಬೇಕು ಅಂತ ಮುಖ್ಯ ಅನಿಸ್ತು, ಅದಕ್ಕೆ ಹೇಳಿದೆ, ಕ್ಷಮಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸಕ್ರಿಯಕ್ಕ ಅವರ ಮುಂದುವರ್ಸಿ. ಇಲ್ಲ, ಶರಣಾರ್ಥಿ ಸರ್ ಅವರು ಬಹಳ ಒಂದು ಸ್ಪಷ್ಟತೆ ಕೊಟ್ರು, ಅದರಲ್ಲಿ 2 ಮಾತಿಲ್ಲ. ಅವ್ರ ಪುಸ್ತಕ ಏನಾದ್ರೂ ನಮ್ಗೆ ಲಭ್ಯವಾಯ್ತಂದ್ರೆ ಸಿಕ್ಕ್ರೆ ನಾವೆಲ್ಲ ಅಲ್ಲ, ನೀವು ಫೋಟೋ ತೋರಿಸಿದ್ರೆ ನಮ್ಗೆ ಸಿಕ್ಕಂಗ ಆಗ್ತದ. ನಾನೇ ತರಿಸ್ಕೊಡ್ತೀನಿ. ಆಯ್ತಾಯ್ತು. ಓಕೆ. ಅದಕ್ಕೆ ಮೊದಲಿಗೆ 450 ರೂಪಾಯಿ ಇಟ್ಟಿದ್ದೀರಿ ನಮ್ಮ ಪಬ್ಲಿಷರ್ಸ್. ಅದನ್ನ ನಾನೇನ್ ಮಾಡಿದೆ, ಇಲ್ಲಪ್ಪ ನಾನು ಪುಸ್ತಕ ಜನರು ಓದ್ಲಿ ಅಂತ ಬರ್ದಿದ್ದೀನಿ, 450 ಪುಟದ ಪುಸ್ತಕ ಇರ್ಬೋದು, ಆದ್ರೆ 2ನೇ ಮುದ್ರಣಕ್ಕೆ ಈಗ ಹೋಗ್ತಾ ಇದೆ. 2ನೇ ಮುದ್ರಣದಲ್ಲಿ ಅದಕ್ಕೆ 200 ರೂಪಾಯಿ ಬೆಲೆ ಇಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೀನಿ. ಯಾಕಂದ್ರೆ ಅದು ಜನಸಾಮಾನ್ಯರು ಎಲ್ಲರೂ ತಗೊಂಡು ಓದ್ಲಿ ಅನ್ನುವಂತ ಒಂದು ಆಶಾಭಾವನೆಯಿಂದ ಅದಕ್ಕೆ ಏನು ಮುದ್ರಣ ಖರ್ಚು ಬರ್ತದೆ ಹಾಗೂ ಇದು ಡಿಸ್ಟ್ರಿಬ್ಯೂಷನ್ ಖರ್ಚು ಏನ್ ಬರ್ತದೆ ಅಷ್ಟು ಮಾತ್ರ ಇಟ್ಟು ಅದನ್ನ ಮಾರಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೀನಿ. 2ನೇ ಮುದ್ರಣಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅದ್ರ ಬೆಲೆ ತುಂಬಾ ಕಡಿಮೆ ಆಗುತ್ತೆ. ತಾವು ಅವಾಗ ಖರೀದಿ ಮಾಡ್ರಿ. 450 ಪುಟದ ಪುಸ್ತಕ, ಅದು ಏನೋ ನನಗ್ ತಿಳಿದದ್ದು ಬರ್ದಿದ್ದೀನಿ. ತಾವು ಓದಿ ಸರಿ ಇದೆ ಅಂತ ಅನ್ಬೋದು, ತನ್ನ ಚೆನ್ನಾಗಿ ಬೈದ್ರು. ಅದಕ್ಕೆ ತಮ್ಗೆ ಆ ಸ್ವಾತಂತ್ರ್ಯ ಇದೆ. ಇಲ್ಲ ಸರ್, ನಾನು ರಾಯಚೂರಲ್ಲಿ ವೀರಶೈವ ಇದು ವೀರಶೈವ ಅಲ್ಲ, ಲಿಂಗಾಯತ ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾ ಅಧ್ಯಕ್ಷಳು ನಾನು ಇದರಲ್ಲಿ ರಾಯಚೂರಲ್ಲಿ. ನನಗೂ ಕೆಲವು ಟೈಮ್ ನಲ್ಲಿ ಕೆಲವು ವಿಷಯದ ಕೊರತೆ ಕಾಡ್ತಾ ಇರುತ್ತೆ ಮಾತಾಡ್ಬೇಕಾದ್ರಗಿನ. ಅದಕ್ಕೆ ನಿಮ್ಮ ಒಂದು ಸಂಘಟನೆ ಮೂಲಕ ಒಂದು ಚಿಕ್ಕದಾದಂತ ಒಂದು ಪುಸ್ತಕಗಳು ಹೊರಗೆ ತಂದಂದ್ರಗಿನ ಸ್ವಲ್ಪ ನಮ್ಮಂತ ಒಂದು ಮಾತಾಡೋರಿಗಾಗ್ಲಿ ಬರೆಯೋರಿಗಾಗ್ಲಿ ಮಾಹಿತಿ ತಿಳ್ಕೊಳ್ಳೋದಕ್ಕೆ ನಮ್ಗೆಲ್ಲ ಒಂದು ಅನುಕೂಲ ಆಗ್ತದ ಅನ್ನೋ ಒಂದು ಉದ್ದೇಶ. ಅವರು ಒಂದು 8 ಪುಸ್ತಕ ತಂದಿದಾರ್ರಿ. ಬಹಳ ಪುಸ್ತಕಗಳಿದಾವೆ.
50 ಪುಟ 100 ಪುಟ ಎಲ್ಲ 80 ಚಿಕ್ಕ ಪುಟ ಚಿಕ್ಕವು, ಹೌದಾ? ಚಿಕ್ಕ ಪುಟ ಇದಾವೆ. ಎಲ್ಲ ಚಿಕ್ಕ ಚಿಕ್ಕವು. ಎಲ್ಲ ಸೇರಿ ಒಂದು 400 ಪುಟಗಳು ಆಗ್ತವೆ. ಹ್ಮ್ ಬೆಲೆನೂ ಕಡಿಮೆ ಇದೆ ಅವ್ರದ್ದು, ಹಂಗೇನಿಲ್ಲ, ನೀವು ನಮ್ ತರ್ಸ್ಕೋಬಹುದು. ಕಮ್ಮಾರದ ಏನಿಲ್ಲ ಲೈಬ್ರರಿನೇ ಅವರು. ಏನ್ ಕೇಳಿದ್ರೆ ಹಿಂಗ್ ಕೊಟ್ಬಿಡ್ತಾರ. ಇದನ್ನ ಮಾತಿಲ್ಲ. ಅಂದ್ರೆ ಬಹಳ ದೂರ ಅದಾರ, ನಾವು ನಮ್ಗ್ ಸಿಗಂಗಿಲ್ಲ ಅಷ್ಟೇ. ಅಲ್ಲಿ ಸಮೀಪ ಇದ್ದವ್ರು ಸಿಗ್ತಾವ, ನಮಗ್ ಸಿಗಲ್ಲ. ಇಲ್ಲ, ಕೇಳಿದವ್ರಿಗೆ ಇವನ್ನೆಲ್ಲ ತರಿಸ್ಕೊಡ್ತೀನಿ. ನೋ ಪಾಯಿಂಟ್. ಇಲ್ಲ ಸರ್, ನಮ್ಗ ಸ್ವಲ್ಪ ಮಾಹಿತಿ ಪ್ರಕಾರ ಕೆಲವು ಪುಸ್ತಕಗಳು ಬೇಕಾಗ್ತಾವ. ಒಂದ್ ಇಲ್ಲ, ಸ್ವಲ್ಪ ಈ ನಮ್ಗ ಲಿಂಗಾಯತ ಚಳವಳಿಗೆ ಸಂಬಂಧಪಟ್ಟಂತ ಎಲ್ಲಾ ಪುಸ್ತಕಗಳು ಒಂದು ಲಿಸ್ಟ್ ಮಾಡಿ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ. ಆಯ್ತಾಯ್ತು. ಇಟ್ ವಿಲ್ ಬಿ ಈಸಿ ಫಾರ್ ದೆಮ್ ಟು ಪರ್ಚೇಸ್. ಅದೇ ಅಥವಾ ಅದೇ. ನನ್ ಕೇಳಿದ್ರೆ ನಾನೇ ತರ್ಸ್ಕೊಟ್ಬಿಡ್ತೀನಿ. ಯಾಕಂತಂದ್ರೆ ಕೆಲವು ಟೈಮ್ ನಲ್ಲಿ ನಮ್ಗೆ ವಿಷಯದ ಕೊರತೆ ಬಹಳ ಕಾಡ್ತಾ ಹೌದು. ಇರ್ತದ. ಲಿಟ್ರೇಚರ್ ಬಗ್ಗೆ ಇಷ್ಟಾದ್ರೂ ಮಾತಾಡ್ತೀವಿ, ಇದು ನಮ್ಗ ಒಂದು ಚಳವಳಿ ಹೊಸದು ನಮ್ಗ. ಇದು ಇತ್ತೀಚೆಗೆ ಮಾಹಿತಿ. ನಾವು ಅದರಲ್ಲಿ ಸೇರ್ಪಡೆ ಆಗಿರೋದ್ರಿಂದ ಅದಕ್ಕೆ ಮಾತನಾಡ್ಬೇಕಾದಂತ ಒಂದು ಮಾಹಿತಿ ಪೂರಕವಾದಂತ ವಿಷಯಗಳು ನಮ್ಗ ಬೇಕಾಗ್ತಿರ್ತಾವ. ಹಾಗಾಗಿ ಅದು ಅದನ್ನ ಸುಮಾರು ಒಂದು 14 ಪುಸ್ತಕಗಳ ಒಂದು ಲಿಸ್ಟ್ ಇದೆ, ನಾನು ನಿಮ್ಗೆ ಕಳಿಸ್ತೀನಿ. ಸರಿ ಸರಿ ಸರಿ. ಅದನ್ನ ವಿಲ್ ಪರ್ಚೇಸ್. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಅನುಪಮ ಅವರೇ, ಶರಣ ಸಮರ್ಪಣೆ ಹೋಗ್ಬೋದಾ? ಹಾ ಸರ್, ಇನ್ನೊಂದು ಹೇಳ್ತೇನ್ರಿ. ಇದೊಂದು ವಿಷಯಕ್ಕೆ ನಾವು ಹಿಂದೂ ಆಗ್ಬೇಕಂತ ಅನಿಸುತ್ತೆ ಸರ್. ಪುಸ್ತಕ ತೋರಿಸಿದ್ರು, ಯಾವ್ದೋ ಒಂದ್ ಮಂತ್ರ ಹೇಳಿ ಸೀದಾ ಅವೆಲ್ಲ ನಮ್ ತಲೆ ಒಳಗ್ ಬಂದು. ಇಲ್ಲ ಅಮ್ಮ, ಕ್ಷಮೆ ಇರ್ಲಿ, ನನಗೆ ಸರಿಯಾಗಿ ಓದಕ್ ಬರಲ್ಲ. ಹೀಗಾಗಿ ಅದೊಂದು ಏನು ಓದುವ ಕಲೆ ಇರ್ತದಲ್ಲ, ಅದು ಇಲ್ಲ ನನ್ನ ಹತ್ರ. ಬರೇ ಮನಸ್ಸಿನಲ್ಲಿ ಓದ್ತೀನಿ, ಹಿಂಗಾಗಿ ಜೋರಾಗಿ ಓದಿ ಗೊತ್ತೇ ಇಲ್ಲ. ಇಲ್ಲ ಇಲ್ಲ ಸರ್, ಸರಿಯಾಗಿ ನಮಗ್ ತಿಳಿಯುತ್ತೆ ಸರ್ ಎಲ್ಲ ನೀವ್ ಹೇಳಿದ್ದು. ಸರಿ, ಶರಣ ಸಮರ್ಪಣೆಗೆ ಹೋಗೋಣಲ್ವಾ? ಹಾ ಆಯ್ತು ಸರ್. ಓಕೆ. ಐದ್ನಾಳ್ ಅಕ್ಕ ಅವ್ರೆ ಮಾತಾಡ್ತೀರಿ? ಅಮರವಾಣಿ ಐದ್ನಾಳ್ ಅಕ್ಕ ಅವ್ರೆ? ಓಕೆ. ಹೇಳ್ರಕ್ಕ. ಇಲ್ಲ, ಓಕೆ. ಕಾರ್ಯಕ್ರಮದ ಕೊನೆಯ ಘಟ್ಟ ಶರಣ ಸಮರ್ಪಣೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಮಾಡಿದಂತ 4 ವರ್ಷದ ಪುಟ್ಟಮ್ಮ, ಲೋಕದಂತೆ ಬಾರದರು ಲೋಕದಂತೆ ಇರೋರು. ಆಮೇಲೆ ಅವರ ಅಣ್ಣ ಅಕ್ಷಯ್, ಉಪಮಿಸಬಾರದ ಉಪಮಾತೀತರು. ಅವರ ತಂದೆ ತಾಯಿಗಳು ಎಷ್ಟು ಬಸವ ತತ್ವನಿಷ್ಠರು ಅಂದ್ರೆ, ಅವ್ರ ತಂದೆ ನಮ್ಮ ಇಲ್ಲಿ ತುಮಕೂರಿಗೆ ಬಂದು ಸ್ವಾಮೀಜಿಗಳನ್ನ ನೋಡಿ ಅವ್ರದ್ದು ಒಂದು ಪ್ರತಿಮೆಯನ್ನ ಅವರ ಕೋಣನೂರಿನಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅಷ್ಟು ಬಸವ ತತ್ವನಿಷ್ಠರು. ಮಹೇಂದ್ರ ಅಂತ ಅವ್ರ ಹೆಸರು. ಅವರ ತಾಯಿನೂ ಕೂಡ ಅಷ್ಟೇ. ಅವರ ತಾಯಿಯವರು ಕೂಡ ಅಷ್ಟೇ ಬಸವ ತತ್ವದಲ್ಲಿ, ವಚನ ಸಾಹಿತ್ಯದಲ್ಲಿ ಮಕ್ಕಳಿಗೆ ವಚನಗಳನ್ನ ಕಲಿಸ್ಕೊಡೋದು ಬಹಳಷ್ಟು ಶ್ರದ್ಧೆಯನ್ನ ವಹಿಸಿ ಕಲಿಸ್ತಾ ಇದ್ದಾರೆ. ಒಂದ್ಸಾರಿ ಅವರ ವಚನಗಳನ್ನ ಹೇಳಿ ಅಂತ ಹೇಳಿದಾಗ ಅವರು ಬೇರೆ ಪ್ಲೇಸ್ ಅಲ್ಲಿ ಇದ್ರು. ಆದ್ರೂ ಕೂಡ ಮಕ್ಕಳಿಗೆ ಟ್ರೈನಿಂಗ್ ಮಾಡಿ ಒಂದೇ ದಿನದಲ್ಲಿ ಮಕ್ಕಳ ಹತ್ರ 3 ವಚನಗಳನ್ನ ಹೇಳಿಸಿದ್ರು. ಇಂಥ ಒಂದು ಪರಂಪರೆ ನಮ್ಮ ಎಲ್ಲ ಲಿಂಗಾಯತರ ಮನೆಗಳಲ್ಲಿ ಬೆಳಿಬೇಕನ್ನೋದು ನಮ್ಮ ವಚನ ಸಾಹಿತ್ಯ ಮಂದಾರದ ಉದ್ದೇಶನೂ ಕೂಡ. ಹಾಗಾಗಿ ಸರಿಸುಮಾರು 2 ವರ್ಷದಿಂದ ಬರೀ ಮಕ್ಕಳಿಂದನೇ ಪ್ರಾರ್ಥನೆಯನ್ನ ಮಾಡಿಸ್ತಾ ಇದ್ವಿ. ಇಂದು ಪ್ರಾರ್ಥನೆಯನ್ನ ಮಾಡಿದಂತ ಕುಮಾರಿ ಅಕ್ಷತಾ ಮತ್ತು ಕುಮಾರ್ ಅಕ್ಷಯ, ಮಹೇಂದ್ರ, ಕೋಣನೂರು, ನಂಜನಗೂಡು ಅವರಿಗೂ ಕೂಡ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೀವಿ. ಇನ್ನ ನಮ್ಮ ಅತಿಥಿ ಉಪನ್ಯಾಸಕರ ಪರಿಚಯ ಮಾಡಿಕೊಟ್ಟಂತಹ ಶ್ರೀಮತಿ ಅನುಪಮ್ ಪಾಟೀಲ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಇಂದಿನ ಉಪನ್ಯಾಸದ ವಿಷಯ ಬಹಳ ಕ್ಲಿಷ್ಟಕರವಾದಂತಹ ವಿಷಯ. ಯಾಕಂದ್ರೆ ಇಫ್ಸ್ ಅಂಡ್ ಬಟ್ಸ್ ಇದರಲ್ಲಿ ಬಹಳಷ್ಟು ಇದಾವೆ. ಅದರಲ್ಲಿ ನನಗೆ ಬಹಳ ಅದ್ಭುತ ಚಿಂತನೆ ಅನಿಸೋದು, ಅದನ್ನ 5 ಪ್ಯಾರಾಗಳಲ್ಲಿ ಅಥವಾ 5 ಅಧ್ಯಾಯಗಳಲ್ಲಿ ಅವರು 12ನೇ ಶತಮಾನದ ಒಂದು ಕಾಲಘಟ್ಟ, 13-14ನೇ ಶತಮಾನದ ಡಾರ್ಕ್ ಏಜ್ ನಂತ ಕಾಲಘಟ್ಟ, 15ನೇ ಶತಮಾನದ ಯಡಿಯೂರು ಸಿದ್ಧಲಿಂಗೇಶ್ವರರ ಕಾಲಘಟ್ಟ, ಇನ್ನು 4ನೇದಾಗಿ ನಾವಿವತ್ತು ಎಲ್ಲರ ಮನೆಗಳಲ್ಲಿ, ಎಲ್ಲ ಲಿಂಗಾಯತ್ ಮನೆಗಳಲ್ಲಿ ಇರಬೇಕಾದಂತ ಒಂದು ಫೋಟೋ ಫಗು ಹೊಳಕಟ್ಟಿ ಅವ್ರದ್ದು ಅಂತ ನನಗನ್ಸ್ತದೆ. ಅವರು ಆ ಕೆಲಸವನ್ನು ಮಾಡದೇ ಇದ್ದಿದ್ರೆ ಇವತ್ತು ನಾವು ವಚನಗಳನ್ನ ನೋಡ್ತಿರ್ಲಿಲ್ವೇನೋ ಅಂತಕ್ಕಂಥದ್ದ
ಒಂದು ಚಿಂತನೆ ನಮ್ಮ ತಲೆಯಲ್ಲಿ ಬರ್ತದೆ. ಇನ್ನು 5ನೇ ಕಾಲಘಟ್ಟ ಈಗ 2017ರಿಂದ ಈಚೆಗೆ ಆ ಒಂದು ಚಳುವಳಿಗೆ ಒಂದು ಮೂರ್ತ ರೂಪವನ್ನ ಕೊಟ್ಟಂತಹ ಒಂದು 5 ಕಾಲಘಟ್ಟದಲ್ಲಿ ಈ ಎಲ್ಲ ವಿವರಣೆಗಳನ್ನ ನಮ್ಮ ಶ್ರೀ ಜಿ.ಬಿ. ಪಾಟೀಲ್ ಅವರು ಕಟ್ಕೊಟ್ರು. 12ನೇ ಶತಮಾನದ ಕಾಲಘಟ್ಟದ ಅದ್ಭುತವಾದಂತಹ ಒಂದು ಪುಸ್ತಕ ನಾನು ನಿಮ್ಗೆ ಹೇಳ್ತೀನಿ, ಎಸ್.ಎಂ. ಮುನ್ಷಾಳ್ ಅಂತ, ದಿ ಲಿಂಗಾಯತ್ ಮೂವ್ಮೆಂಟ್ ಅಂತ. 12ನೇ ಶತಮಾನದ ಕಾಲಘಟ್ಟದಲ್ಲಿ ಬರ್ತಕ್ಕಂಥ ಆ ಜೈನಿಸಂ ಇರ್ಬೋದು, ಬುದ್ಧಿಸಂ ಇರ್ಬೋದು, ಹೇಗೆ ಬೆಳೆದು ಬಂದು ಅಂತ ಬಹಳ ಅದ್ಭುತವಾಗಿ ಈ ಪುಸ್ತಕದಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಇನ್ನ ಅತ್ಯಂತ ಪ್ರಮುಖವಾದ ಕಾಲಘಟ್ಟ ಅಂದ್ರೆ 1871ರ ಕಾಲಘಟ್ಟ. ಅದನ್ನ ಡಾಕ್ಟರ್ ವಿಜಯಕುಮಾರ್ ಬೋರಟ್ಟಿ ಅನ್ನೋರು ಬಹಳ ಅದ್ಭುತವಾಗಿ ಇದರಲ್ಲಿ ಚಿತ್ರಣ ಮಾಡಿದ್ದಾರೆ. ಮೈಸೂರು ರಾಜ್ಯದ ಹಳೆ ಜನಗಣತಿಗಳು, ಲಿಂಗಾಯತರು ಮತ್ತು ಚಾತುರ್ವರ್ಣ ನಂಬಿಕೆ ಅಂತಕ್ಕಂಥ ಒಂದು ಅದ್ಭುತವಾದ ಪುಸ್ತಕವನ್ನ. ಇಲ್ಲ, ಅದ್ರ ಜೊತೆ ಇದು ಒಂದು ನಾನ್ ತೋರಿಸ್ತಾ ಇರೋದ್ ಪುಸ್ತಕ ಕಾಣುತ್ತಾರೆ ತಮ್ಗೆ? ಇಲ್ಲಿದೆ, ಅದನ್ನಿದೆ. ಇಲ್ಲ ಸರ್, ಅಲ್ಲ, ಇದು ಈ ಪುಸ್ತಕ ಹಿರಿಯರ ಹಿರಿತನ ಹಿಂದೇನಾಯಿತು ಅನ್ನೋದೊಂದು ಪುಸ್ತಕ ಇದೆಯಲ್ಲ, ಬಹಳ ಅದ್ಭುತವಾದ ಪುಸ್ತಕ ಇದು. ಹೌದೌದು. ಹಿರಿಯರ ಹಿರಿತನ ಹಿಂದೇನಾಯಿತು ಅಂತ ಹೇಳಿ ಇದೊಂದು ಬಹಳ ಸಂಶೋಧನಾತ್ಮಕವಾದ ಪುಸ್ತಕ, ಬಹಳ ಬಹಳ ಬೆಲೆಯುಳ್ಳ ಪುಸ್ತಕ ಇದು. ಅದೇ ಬೋರಟ್ಟಿ ಅವರು ಬರೆದಿರೋ ಪುಸ್ತಕ, ಪ್ರಸಾರಾಂಗ ಕನ್ನಡ ವಿಶ್ವವಿದ್ಯಾಲಯದವರು ತಂದಿದ್ದಾರೆ. ಇದು ಬಹಳ ಪ್ರಮುಖವಾದ ಪುಸ್ತಕ, ಇದು ಎಲ್ಲರ ಮನೆಯಲ್ಲಿ ಇರಬೇಕಾದ ಪುಸ್ತಕ ಇದು. ಹಿರಿಯರ ಹಿರಿತನ, ಕರೆಕ್ಟ್. ಬೋರಟ್ಟಿ ಅವ್ರನ್ನ ಮೈಸೂರಲ್ಲಿ ಭೇಟಿಯಾಗಿದ್ದೆ. ಅವಾಗ ಪುಸ್ತಕವನ್ನ ನನಗೆ ಈ ಪುಸ್ತಕವನ್ನು ಕೊಟ್ಟಿದ್ರು. ನಮ್ಮ ವಚನ ಸಾಹಿತ್ಯ ಮಂದಾರದಲ್ಲಿ ಅವ್ರದ್ದು ಒಂದು ಪ್ರೋಗ್ರಾಮ್ ಲೈನ್ ಅಪ್ ಮಾಡಿದ್ವಿ. ಆ ಅಷ್ಟೊತ್ತಿಗೆ ಅವರು ಯುಗೋಸ್ಲಾವಿಯಾಗೇನೋ ಹೋದ್ರು. ಅದು ಮಿಸ್ ಆದದಿನ್ನ ಆಗಿಲ್ಲ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸವನ್ನ ಮಾಡೋಣ. ಆಮೇಲೆ ಬಹಳ ಪ್ರಮುಖವಾಗಿ ಇಲ್ಲಿ ಚರ್ಚೆ ಮಾಡಿದ್ದು ನಮ್ಮ ನೀಲಾಂಬಿಕೆ ತಾಯಿಯವರಿಂದ ಆಹಾರದ ವಿಷಯದಲ್ಲಿ ಬಹಳ ಅದ್ಭುತವಾದಂತ ಒಂದು ಉತ್ತರವನ್ನ ನಮ್ಮ ಶ್ರೀ ಜಿ.ಬಿ. ಪಾಟೀಲ್ ಅವರು ನೀಡಿದ್ದಾರೆ. ಹಾಗೇನೆ ನಮ್ಮ ಬ್ಯಾಕ್ವರ್ಡ್ ಅವರು ಕೇಳಿದಂತ 7 ಜನ ವಿದ್ವಾಂಸರ ಹೆಸರುಗಳನ್ನ ಇಮಿಡಿಯೇಟ್ ಆಗಿ ಹೋಲಿಸ್ಕೊಟ್ಟಿದ್ದು ಅಂದ್ರೆ ರೈಟ್ ಟೈಮ್ ಅಲ್ಲಿ ಆ ಹೆಸರುಗಳನ್ನ ಹುಡ್ಕೋದಿದೆಯಲ್ಲ, ಇಟ್ ಇಸ್ ಎ ನೀಡ್ ಆಫ್ ದ ಅವರ್ ಅಂತ ನನಗನ್ಸುತ್ತೆ. ಒಟ್ಟಾರೆ ಇಂಗ್ಲಿಷ್ ಲಿಟರೇಚರ್ ನಲ್ಲಿ ಬರ್ತಕ್ಕಂಥ C.P. ಬ್ರೌನ್ ಅನ್ನೋರು ಇಡೀ ಲಿಂಗಾಯತ ಆ ಒಂದು ಧರ್ಮಕ್ಕೆ ಅತ್ಯುತ್ತಮವಾದಂತಹ ಒಂದು ತಳಹದಿಯನ್ನ ಹಾಕಿಕೊಟ್ರು ಅವರು ಅಂತಕ್ಕಂಥ ವಿಚಾರ ಬಹಳ ಅದ್ಭುತವಾದಂತ ಒಂದು ಚಿಂತನೆ ಅಂತ ಹೇಳ್ತಾ, ಇಂದಿನ ಲಿಂಗಾಯತ ಚಳುವಳಿ ಇದು ಜಸ್ಟ್ ಎ ಬಿಗಿನಿಂಗ್. ಇನ್ನ ನಮ್ಮ ಜಿ.ಬಿ. ಪಾಟೀಲ್ ಸರ್ ಅವ್ರಿಗೆ ಬಹಳಷ್ಟು ಕಾಟವನ್ನ ಕೊಡ್ಲಿದ್ದೇನೆ ಮುಂದಿನ ದಿನಗಳಲ್ಲಿ. ಅದರಲ್ಲಿ 3 ಘಟ್ಟಗಳಲ್ಲಿ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ. ಒಂದು, ಮೈಸೂರು ಸಂಸ್ಥಾನದಲ್ಲಿ ಆಗಿದ್ದಂತಹ ಆ ಅಪಸವ್ಯಗಳನ್ನ ಅದನ್ನ, ಆಮೇಲೆ ಡಾಕ್ಯುಮೆಂಟೇಶನ್ ಮಾಡ್ಬೇಕಾದ್ರೆ ಏನು ತಪ್ಪುಗಳಾದವು, ಹಾಗಾದ್ರೆ ಆಮೇಲೆ ಮುಂದೆ ನಾವು ಮಾಡ್ಬೇಕಾದಂತಹ ಒಂದು ಕರ್ತವ್ಯಗಳೇನು, ಈ 3 ಉಪನ್ಯಾಸಗಳನ್ನ ತಾವು ಮುಂದಿನ ದಿನಗಳಲ್ಲಿ ಫ್ರೀ ಆದಾಗ ಮಾಡಿಕೊಡ್ತೀರಿ ಅಂತ ನನ್ನ ವಿನಂತಿ. ತಾವು ಮಾಡಿದ್ರೆ ಅಂದ್ರೆ ಸ್ಪೆಸಿಫಿಕ್ ಆಗಿ ಆ ಒಂದು ವಿಷಯಗಳ ಕುರಿತು ಮಾತನಾಡಿದ್ರೆ ಒಂದು ಕ್ಲಾರಿಟಿ ನಮ್ಮ ಲಿಂಗಾಯತ ಸಮಾಜದಲ್ಲಿ ಬರುತ್ತೆ. ಯಾಕಂದ್ರೆ ಸರಿಸುಮಾರು 30 ದೇಶಗಳಲ್ಲಿ ನಮ್ಮ ಈ ವಿಡಿಯೋ ಫ್ಲೋಟ್ ಆಗೋದ್ರಿಂದ ಒಂದು ಕ್ಲಾರಿಟಿ ಬರುತ್ತೆ ಎಲ್ಲರಿಗೂ ಅಂತ ನನ್ನ ಅನಿಸಿಕೆ. ಸರಿಸುಮಾರು 1 ಲಕ್ಷ ವೀಕ್ಷಣೆ ಇರುವಂತ ಈ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಆ ನಿಟ್ಟಿನಲ್ಲಿ ಆ 3 ಉಪನ್ಯಾಸಗಳು ಆದ್ರೆ ಇನ್ ಟೋಟಲಿ ವಿ ವಿಲ್ ಗೆಟ್ ಕ್ಲಾರಿಟಿ ಅಂತಕ್ಕಂಥ ವಿಷಯನ ಹೇಳ್ತಾ, ತಮ್ಮಲ್ಲಿ ವಿನಂತಿ ಮಾಡೋದಂದ್ರೆ ಈ 3 ವಿಷಯಗಳ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ತಮಗೆ ಯಾವಾಗ ಬಿಡುವಾಗ್ತದೆ ಅವಾಗ 3 ಉಪನ್ಯಾಸಗಳು ನೀಡಬೇಕು ಅಂತ ಹೇಳ್ತಾ, ತಮಗೆ ಅತ್ಯಂತ ವಿಸ್ತೃತವಾಗಿ ಅಲ್ಲದಿದ್ರು ಕೂಡ ಟೈಮ್ ಫ್ರೇಮ್ ನಲ್ಲಿ ಲಿಂಗಾಯತ ಚಳವಳಿಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದಕ್ಕಾಗಿ, ಉಪನ್ಯಾಸವನ್ನು ನೀಡಿದಾಗ ತಮಗೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ರಿಜಿಸ್ಟರ್ಡ್ ವತಿಯಿಂದ ತುಂಬಾ ಧನ್ಯವಾದಗಳನ್ನ ತಮಗೆ ಅರ್ಪಿಸ್ತಾ ಇದ್ವಿ. ಇನ್ನ ಸಂವಾದದಲ್ಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸಂವಾದದಲ್ಲಿ ಪಾಲ್ಗೊಂಡಂತಹ ಶ್ರೀಮತಿ ಅನುಪಮ್ ಪಾಟೀಲ್ ಅವ್ರಿಗೂ, ಶಿವಪ್ರಕಾಶ್ ಅವರು ದುಬೈನಿಂದ ಜಾಯ್ನ್ ಆಗಿ ಅವರು ಲಿಂಗಾಯತರ ಅಸ್ಮಿತೆ ಮತ್ತು ಅಸ್ತಿತ್ವದ ಕುರಿತು ಮಾತನಾಡಿದ್ರು. ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಅವರು ಬಸವ ಕಲ್ಯಾಣದ ಹೆಣ್ಮಗಳವರು, ಗುಲ್ಬರ್ಗಾದಲ್ಲಿ ನೆಲೆಸಿರ್ತಾರೆ. ಹೀಗಾಗಿ ಹುಟ್ಟಿದಾಗಿನಿಂದ ಆ ವಚನಗಳನ್ನ ಕೇಳ್ತಾ ಬೆಳೆದಂತ ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಅವರು ನಮ್ಮ ವಚನ ಸಾಹಿತ್ಯ ಮಂದಾರದ ಒಂದು ಆಧಾರ ಸ್ತಂಭ. ಇನ್ನ ಕೊನೆಯದಾಗಿ ತಮ್ಮ ಅನಿಸಿಕೆಯನ್ನ ನೀಡಿದಂತ ನಮ್ಮ ಹಿರಿಯಕ್ಕ ಡಾಕ್ಟರ್ ಸರ್ವಮಂಗಳ ಸಕ್ರಿ ಅವರು ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆ ಶುರುವಾದಕ್ಕೆ
ಡಾಕ್ಟರ್ ಸರ್ವಾನಂದ ಸಕ್ರಿ ಅವರು, ಹಾಗೇನೆ ಸುಮಾರು ಜನ, ನಮ್ಮ ಅನುಪಮ್ ಪಾಟೀಲ್ ಅವರು ಕೂಡ ಈ ಒಂದು ವಚನ ಸಾಹಿತ್ಯ ಮಂದಾರ ವೇದಿಕೆಯನ್ನ ಹುಟ್ಟಾಕೋದಕ್ಕೆ ಅವರು ಕೂಡ ಪ್ರೆಷರೈಸ್ ಮಾಡಿದಂಥವ್ರು. ಸರ್ವಾನಂದ ಸಕ್ರಿ ಅವರು ತುಂಬಾ ಜನ ಈ ವಚನ ಸಾಹಿತ್ಯ ಮಂದಾರ ವೇದಿಕೆಯನ್ನ ಕಟ್ಟಲಿಕ್ಕೆ ಸಹಾಯ ಮಾಡಿದಂಥ ಮಹನೀಯರು. ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಾ, ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡಿದಂಥ ಹುಬ್ಬಳ್ಳಿಯ ಶ್ರೀಮತಿ ಅನುಪಮ್ ಪಾಟೀಲ್ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಾ, ಮುಂದಿನ ವಾರ 29ನೇ ತಾರೀಕು ನಾನು ಅವೈಲೇಬಲ್ ಇರೋದಿಲ್ಲ ಅಂದಕ್ಕಂತ ಆಗಿ ಡಿಸೆಂಬರ್ 6ನೇ ತಾರೀಕು ನಾವು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳೋಣ. ಯಾಕಂದ್ರೆ ನನ್ನ ಒಂದು ಪುಸ್ತಕ ಬಸವ ಕಲ್ಯಾಣದಲ್ಲಿ ಬಿಡುಗಡೆ ಆಗಲಿದೆ 29ನೇ ತಾರೀಕು. ಆ ಕಾರಣಕ್ಕಾಗಿ ಕ್ಷಮಿಸ್ಬೇಕು, 29ನೇ ತಾರೀಕು ಕಾರ್ಯಕ್ರಮವನ್ನ 6ನೇ ತಾರೀಕು ಮುಂದೂಡಲಾಗಿದೆ. ಅವತ್ತು ಶ್ರೀಮತಿ ಶಶಿಕಲಾ BK ಬೆಂಗಳೂರಿನವರು ಹಡಪದ ಅಪ್ಪಣ್ಣನವರ ಧರ್ಮಪತ್ನಿ ಶರಣ ಲಿಂಗಮ್ಮನವರ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ಹೀಗೇನೆ ಎಲ್ಲರೂ ಸೇರಿ ನಮ್ಮ ವಚನ ಸಾಹಿತ್ಯದ ತೇರನ್ನ ಎಳೆಯುವಂತಹ ಒಂದು ಜವಾಬ್ದಾರಿಯನ್ನ ಹೊರೋಣ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಮಾದರಿ ಆಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು, ನಮಸ್ಕಾರಗಳು. ಮೇಡಮ್, ಐ ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್ ಪ್ಲೀಸ್. ಹಾ ಸರ್. ನಾನು JB ಪಾಟೀಲ್ ಸರ್ ಲೇಖನಗಳನ್ನ ಫೇಸ್ಬುಕ್ ನಲ್ಲಿ ನಿಯಮಿತವಾಗಿ ಓದ್ತಿರ್ತೇನೆ. ಮತ್ತೆ ಅದು ಎಷ್ಟೋ ಸರಿ ನಮ್ಮೆಲ್ಲ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಹಂಚ್ಕೊಂಡಿರ್ತೇನೆ ಸರ್, ವಿತ್ ನಿಮ್ ಹೆಸರಿನೊಂದಿಗೆ. ಇವತ್ತೊಂದು ಓದಿದೆ, ನಿಮ್ದು ಆರ್ಟಿಕಲ್ ಯಾರೋ ಬೇರೆದವರು ತಮ್ಮ ಹೆಸರಲ್ಲೇ ಮಾಡಿದ್ರು ಅಂತ. ಅದಕ್ಕೆ ಹೌನ್ರಿ, ಇವತ್ ನಿಮ್ನ ಎಲ್ಲೋ ದೂರದವರು ಅನ್ಕೊಂಡ್ಬಿಟ್ಟಿದ್ದೆ. ಅದ್ ನಮ್ಮ ವೇದಿಕೆಗೆ ಬಂದು ಉಪನ್ಯಾಸ ನೀಡಿದ್ರಿ, ನಿಮ್ ನೋಡಿ ಬಹಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿಗಳು.